ಸರ್ ಕಾಣ್ತಾ ಇದೆಯಾ? ಹಾ, ಕಾಣ್ತಾ ಇದೆ ರಮೇಶ್. ಕಾಣ್ತಾ ಇದೆ ಸರ್. ಓಕೆ, ಶುರು ಮಾಡೋಣ ಸರ್. ಓಕೆ ಓಕೆ. ಎಲ್ರಿಗೂ ನಮಸ್ಕಾರ. ನಾನು ಡಾಕ್ಟರ್ ರಮೇಶ್ ಬಿಕೆ ಅಂತ ಬಳ್ಳಾರಿಯಲ್ಲಿ ಇರ್ತಕ್ಕಂತಹ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಹಿರಿಯ ವಿಜ್ಞಾನಿ ಮತ್ತು ಮುಖ್ಯಸ್ಥನಾಗಿ ಕೆಲಸ ಮಾಡ್ತಾ ಇದ್ದೇನೆ. ಮೂಲತಃ ಪಶುವೈದ್ಯ. ಈಗ ಸುಮಾರು 25 ವರ್ಷಗಳಿಂದ ಈ ವೃತ್ತಿಯಲ್ಲಿದ್ದೇನೆ. ಹಾಗೆ ಇವತ್ತು ನಮ್ಮ ಏನು ವಾಟ್ಸಪ್ ಗುಂಪಿದೆ, ಅದರಲ್ಲಿ ಹಾಲಿನ ಬಗ್ಗೆ ನಡೆದಂತ ಒಂದು ಚರ್ಚೆಯಿಂದ ಹಾಲಿನ ಬಗ್ಗೆ ಒಂದಷ್ಟು ವಿಚಾರಗಳನ್ನ ನಿಮ್ ಜೊತೆ ಹಂಚ್ಕೊಳ್ಬೇಕು ಅಂತ ಹೇಳಿ ಡಾಕ್ಟರ್ ಅಶ್ವಥ್ ಸರ್ ಅವರು ಹೇಳಿದ್ರಿಂದ ನಾನು ಇವತ್ತು ನಿಮ್ ಜೊತೆಲಿದ್ದೇನೆ. ಹಾಲೆಂಬ ಅಮೃತ ಅಂತ. ಮೊದಲು ಹಾಲವೇ ಅಂತ ಟೈಟಲ್ ಕೊಡೋಣ ಅಂತ ಆಯ್ತು. ಆಮೇಲೆ ಬೇಡ, ಒಂದು ಪಾಸಿಟಿವ್ ಟೈಟಲ್ ಇರ್ಲಿ ಅನ್ನೋ ದೃಷ್ಟಿಯಿಂದ ಹಾಲೆಂಬ ಅಮೃತ ಅಂತ ಒಂದು ಟೈಟಲ್ ನೊಂದಿಗೆ ಇವತ್ತಿನ ಒಂದು ವಿಚಾರವನ್ನ ನಿಮ್ಮ ಮುಂದೆ ಇಡ್ಲಿಕ್ಕೆ ಇಷ್ಟಪಡ್ತೇನೆ. ಇವತ್ತು ಕಾಕತಾಳೀಯ ಅನ್ಸುತ್ತೆ, ಅಕ್ಟೋಬರ್ 2 ಗಾಂಧಿ ಜಯಂತಿ. ಹಾಲು ಬಗ್ಗೆ ಮಾತಾಡ್ಬೇಕಾದ್ರೆ ಗಾಂಧೀಜಿಯವರು ಸಹ ನಮಗೆ ನೆನಪಾಗ್ತಾರೆ ಅನ್ನೋದನ್ನ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಕಾರಣ 1927ರಲ್ಲಿ ಗಾಂಧೀಜಿ ತಮ್ಮ ಆರೋಗ್ಯದ ಕಾರಣಕ್ಕಾಗಿ ಬೆಂಗಳೂರಿನಲ್ಲಿದ್ದಾಗ ಅವರು ಬೆಂಗಳೂರಿನಲ್ಲಿ ಇರ್ತಕ್ಕಂತಹ NDRI ಅಂದ್ರೆ ರಾಷ್ಟ್ರೀಯ ಹೈನು ಸಂಶೋಧನಾ ಸಂಸ್ಥೆ ಏನಿದೆ, ಆ ಸಂಸ್ಥೆಗೆ ಭೇಟಿ ನೀಡಿ ಅಲ್ಲಿ ಹೈನುಗಾರಿಕೆ ಬಗ್ಗೆ ಕೆಲವು ವಿಚಾರಗಳನ್ನ ತಿಳ್ಕೊಳ್ಳಿಕ್ಕೆ ಒಂದು ತರಬೇತಿಯನ್ನ ಪಡೆದಿದ್ರು ಅನ್ನೋದು ನಮಗೆ ನಮ್ಮ ಇತಿಹಾಸ ಹೇಳುತ್ತೆ. ಮತ್ತೆ ಆ ದಾಖಲೆಗಳು ಕೂಡ NDR ನಲ್ಲಿ ಇವೆ. ಇಲ್ಲಿ ನೀವು ಕೆಳಗೆ ನೋಡ್ತಾ ಇರ್ತಕ್ಕಂಥ ಒಂದು ಚಿತ್ರ ಏನಿದೆ, ಅಲ್ಲಿ ಗಾಂಧೀಜಿಯವರು ಆ ಸಂದರ್ಭದಲ್ಲಿ ತಮ್ಮ ಸಿಗ್ನೇಚರ್ ಅನ್ನ ಹಾಕಿದ್ದಾರೆ. ಮತ್ತೆ ಅಲ್ಲಿ ಬರೀತಾರೆ ಅವರು ಏನಂತ, ನಾನು ಒಬ್ಬ ಫಾರ್ಮರ್, ಸಾಬರಮತಿಯಿಂದ ಬಂದಿರತಕ್ಕಂಥ ಒಬ್ಬ ರೈತ ಅಂತ ಹೇಳಿ ಅಲ್ಲಿ ನಮೂದನೆ ಮಾಡಿರ್ತಕ್ಕಂಥದನ್ನ ನೋಡ್ತೀವಿ. ಅಂದ್ರೆ ಗಾಂಧೀಜಿ ಅವರು ತಮ್ಮ ಹೋರಾಟದ ಸಮಯದಲ್ಲಿ ಅವರು ಅನೇಕ ರೈತರನ್ನ ಭೇಟಿ ಮಾಡ್ತಾ ಇದ್ರು. ನಮ್ಮ ದೇಶದಲ್ಲಿ ಹೈನುಗಾರಿಕೆ ಬಹಳ ಪ್ರಮುಖವಾದಂತಹ ಒಂದು ಉಪಕಸಬು ಅನ್ನೋ ದೃಷ್ಟಿಯಲ್ಲಿ ರೈತರು ಹೇಗೆಲ್ಲ ಹೈನುಗಾರಿಕೆಯನ್ನ ಅದರಲ್ಲಿ ತಮ್ಮ ಯಶಸ್ಸನ್ನ ಕಾಣ್ಬೋದು ಅನ್ನೋ ದೃಷ್ಟಿಯಲ್ಲಿ ಅವರು ಸಹ ಈ ತರಬೇತಿಯನ್ನ ಪಡೆದ್ರು ಅಂತ ಹೇಳಲಿಕ್ಕೆ ನಾನು ಒಂದು ಹೆಮ್ಮೆಯ ವಿಚಾರ ನಮ್ಗೆ ಎಲ್ಲ. ಜೊತೆಯಲ್ಲಿ ಅವರು ಯಾವಾಗ್ಲೂ ಗಾಂಧೀಜಿ ಅವರು ಪ್ರಾಣಿಗಳ ವೆಲ್ಫೇರ್ ಬಗ್ಗೆ, ಅಂದ್ರೆ ಅವುಗಳಿಗೆ ಯಾವ ರೀತಿಯ ಪರಿಸರವನ್ನು ಕಲ್ಪಿಸ್ತೇವೆ, ಆರಾಮವನ್ನು ಕಲ್ಪಿಸ್ತೇವೆ, ಇದ್ರ ಬಗ್ಗೆ ಯಾವಾಗ್ಲೂ ಗಾಂಧೀಜಿ ಅವರಿಗೆ ಕಾಳಜಿ ಇತ್ತು ಅನ್ನೋದು ಅವರ ಅನೇಕ ನಾವು ಕೋಟ್ಸ್ ಗಳನ್ನು ನೋಡಿದಾಗ ಸಹ ಗೊತ್ತಾಗುತ್ತೆ. ಹಾಗಾಗಿ ಇವತ್ತು ಮೊದಲನೇದಾಗಿ ಗಾಂಧೀಜಿಯವರ ಒಂದು ನೆನಪಿನೊಂದಿಗೆ ಈ ಕಾರ್ಯಕ್ರಮವನ್ನ ಶುರು ಮಾಡೋಣ. ಎರಡನೇದಾಗಿ ಇವತ್ತು ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ ಹುಟ್ಟುಹಬ್ಬದ ದಿನವೂ ಹೌದು. ಇಲ್ಲಿ ಬಹಳ ಮುಖ್ಯವಾಗಿ ಇವತ್ತು ಏನು ನಾವು ನಮ್ಮಲ್ಲಿ ಕ್ಷೀರ ಕ್ರಾಂತಿ ಆಯ್ತು, ವೈಟ್ ರೆವಲ್ಯೂಷನ್ ಆಯ್ತು, ಅದಕ್ಕೆ ಬಹಳ ಮುಖ್ಯ ಕಾರಣರು ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು. ಕಾರಣ ಏನಪ್ಪಾ ಅಂತ ಹೇಳಿದ್ರೆ, ಆನಂದ್ನಲ್ಲಿ ಆದಂತಹ ಒಂದು ಬೆಳವಣಿಗೆ ಏನಿತ್ತು ಆ ಸಂದರ್ಭದಲ್ಲಿ ಅದನ್ನ ನೋಡ್ಲಿಕ್ಕೆ ಆಗಿನ ಪ್ರಧಾನಿಗಳಾಗಿದ್ದಂತಹ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಆನಂದ್ಗೆ ಹೋಗಿರ್ತಾರೆ, ಗುಜರಾತ್ ಅಲ್ಲಿ. ಕೆಳಗಿನ ಫೋಟೋವನ್ನು ನೋಡ್ತಾ ಇರ್ಬೋದು ನೀವು. ಅಲ್ಲಿ ರೈತರು ಹಾಲಿನ ಡೈರಿಗೆ ಹಾಲನ್ನು ತಗೊಂಡು ಹಾಕ್ಲಿಕ್ಕೆ ಸಾಲಲ್ಲಿ ನಿಂತಿದ್ದಾರೆ. ಪ್ರಧಾನಿಗಳ ಜೊತೆಯಲ್ಲಿ ವರ್ಗೀಸ್ ಕುರಿಯನ್ ಅವರಿದ್ದಾರೆ. ಅದನ್ನ ನೋಡಿದಾಗ ಒಂದು ರಾತ್ರಿ ಯಾರಿಗೂ ಗೊತ್ತಿಲ್ದಲೆ ಒಂದು ರೈತನ ಮನೆಯಲ್ಲಿ ಉಳಿದಿರ್ತಾರೆ. ಅವ್ರಿಗೆ ಅನ್ಸುತ್ತೆ, ಇಲ್ಲಿರ್ತಕ್ಕಂತಹ ದನಗಳು, ಎಮ್ಮೆಗಳು ಅಥವಾ ರೈತ ತುಂಬಾ ವಿಶೇಷ ಏನಲ್ಲ, ನನ್ನ ರಾಜ್ಯ ಉತ್ತರ ಪ್ರದೇಶದಲ್ಲಿರೋ ರೀತಿಯಲ್ಲೇನೆ ಇಲ್ಲಿಯ ರೈತರು ಇದ್ದಾರೆ, ಆದ್ರೆ ನಮ್ಮ ರಾಜ್ಯದಲ್ಲಿ ಇನ್ನೂ ಹೆಚ್ಚು ಹಾಲು ಕೊಡ್ತಕ್ಕಂತಹ ಹೈನು ರಾಸುಗಳಿದಾವೆ ಅಂತ ಹೇಳಿ ಅವರು ಬೆಳಿಗ್ಗೆ ಕುರಿಯನ್ ಅವರಿಗೆ ಇದನ್ನ ಕೇಳ್ತಾರೆ. ನೀವೇನು ಆನಂದಲ್ಲಿ ಮಾಡಿದಿರಲ್ಲ, ಈ ಒಂದು ಏನು ಸಾಧ್ಯತೆಯನ್ನ ನೀವು ಇಡೀ ದೇಶದಲ್ಲಿ ಮಾಡ್ಲಿಕ್ಕೆ ಸಾಧ್ಯವಾ ಅಂತ ಕೇಳ್ತಾರೆ. ಆಗ ಕುರಿಯನ್ ಅವರು ಯಾಕಾಗ್ಬಾರ್ದು ಅನ್ನೋ ದೃಷ್ಟಿಯಲ್ಲಿ ತಮ್ಮ ವಿಚಾರವನ್ನ ಮಂಡನೆ ಮಾಡಿದಾಗ ಹುಟ್ಟಿದ್ದೇನೆ ಹೊನಲು ಕಾರ್ಯಾಚರಣೆ ಅಂತ ಹೇಳಿ, ಆಪರೇಷನ್ ಫ್ಲಡ್ ಅಂತ ನಾವು ಹೇಳ್ತೀವಿ. ಅದರಿಂದ ಕ್ಷೀರ ಕ್ರಾಂತಿ ಆಯ್ತು. ಇವತ್ತು ಇಡೀ ದೇಶದ ಎಲ್ಲೆಡೆ ರೈತರು ತಮ್ಮದೇ ಆದಂತಹ ಈ ಒಂದು ಕಂಪನಿಯ ಮೂಲಕ, ಫೆಡರೇಷನ್ಗಳ ಮೂಲಕ ಹಾಲನ್ನ ಇಡೀ ದೇಶದಲ್ಲಿ ಎಲ್ರಿಗೂ ಲಭ್ಯ ಆಗೋ ರೀತಿಯಲ್ಲಿ ಮಾಡ್ತಿದ್ದಾರೆ. ಹಾಗಾಗಿ ಇವತ್ತು ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ ಹುಟ್ಟುಹಬ್ಬ. ಹಾಗಾಗಿ ಈ ಸಂದರ್ಭದಲ್ಲಿ ಹಾಲಿಗೆ ಸಂಬಂಧಪಟ್ಟಂತ ವಿಚಾರ ಬಂದಾಗ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವ್ರನ್ನ ನಾವು ಮರೆಯೋ ಹಾಗಿಲ್ಲ. ಮತ್ತೆ ಇನ್ನೊಬ್ಬ ಬಹಳ ಪ್ರಮುಖವಾದಂತ ವ್ಯಕ್ತಿ ನಮ್ಮ ಹೊನಲು ಕಾರ್ಯಾಚರಣೆಗೆ ಅಥವಾ ಆಪರೇಷನ್ ಫ್ಲಡ್ಗೆ ನಂತರ ಇವನ್ನ ಕ್ಷೀರ ಕ್ರಾಂತಿಯ ಪಿತಾಮಹ ಅಂತ ಹೇಳ್ತೀವಿ, ವರ್ಗೀಸ್ ಕುರಿಯನ್ ಅವರು. ಇವರು ಬಹಳ ವಿಶೇಷವಾದಂತಹ ಒಂದು
ವರ್ಷ ಇದು. ಕಾರಣ ಏನಂತ ಹೇಳಿದ್ರೆ ಈ ವರ್ಷ ನಾವು ವರ್ಗೀಸ್ ಕುರಿಯನ್ ಅವರ 100ನೆಯ ಜನ್ಮ ದಿನೋತ್ಸವವನ್ನು ಆಚರಣೆ ಮಾಡ್ಲಿಕ್ಕಿದ್ದೀವಿ. ಅದು ನವೆಂಬರ್ 26ರಂದು. ಆ ನವೆಂಬರ್ 26ರನ್ನ ಈಗಾಗಲೇ ಕೇಂದ್ರ ಸರ್ಕಾರ ನ್ಯಾಷನಲ್ ಮಿಲ್ಕ್ ಡೇ ಅಂತ ಹೇಳಿ, ರಾಷ್ಟ್ರೀಯ ಹಾಲು ದಿನ ಅಂತ ಹೇಳಿ ಡಿಕ್ಲೇರ್ ಮಾಡಿದೆ. ಇದು ಈ ದೃಷ್ಟಿಯಿಂದನೂ ಸಹ ನಾವು ವರ್ಗೀಸ್ ಕುರಿಯನ್ನ ಸ್ಮರಿಸ್ತಾ ಈ ಹಾಲಿನ ಬಗ್ಗೆ ಕೆಲವು ವಿಚಾರಗಳನ್ನ ತಿಳಿಲಿಕ್ಕೆ ಇಷ್ಟಪಡ್ತೀನಿ. ನನಗೆ ಗೊತ್ತಿದೆ ಈ ಗುಂಪಿನಲ್ಲಿ ಬೇರೆ ಬೇರೆ ವಿಷಯದಲ್ಲಿ ಪರಿಣಿತರಿದ್ದಾರೆ. ನಮಗೆ ವೆಟರ್ನೇರಿಯನ್ಸ್ ಆಗಿ ಬಹಳ ಸರಳವಾದಂತಹ ವಿಚಾರಗಳು ಅನ್ನೋದು ಅನೇಕರಿಗೆ ಹೊಸ ವಿಚಾರಗಳಾಗಿರ್ಲಿಕ್ಕೆ ಸಾಧ್ಯತೆ ಇರೋ ದೃಷ್ಟಿಯಿಂದ ಹಾಲಿನ ಬಗ್ಗೆ ಹೇಳಲಿಕ್ಕೆ ಮುಂಚಿತವಾಗಿ ಕೆಲವು ವಿಚಾರಗಳನ್ನ ನಾನಿಲ್ಲಿ ಹಂಚ್ಕೊಳ್ಳಿಕ್ಕೆ ಇಷ್ಟಪಡ್ತೇನೆ. ಅದರಲ್ಲಿ ಬಹಳ ಮುಖ್ಯವಾಗಿ ನಮ್ಮ ದೇಶದಲ್ಲಿ ಎಷ್ಟು ತರದ ದನಗಳಿದಾವೆ ಅನ್ನೋದು ನಾವು ನೋಡ್ತಾ ಹೋದಾಗ ನಮ್ಮ ದೇಶದಲ್ಲಿ ವೈವಿಧ್ಯತೆ ನಮ್ಮ ದೇಶದ ಹೆಗ್ಗುರುತು ಅಂತ ನಾವು ಹೇಳ್ತೀವಿ. ಅದು ಎಲ್ಲಾ ವಿಚಾರದಲ್ಲೂ, ಅದು ಉಡುಗೆ ತೊಡುಗೆಲಿರ್ಬೋದು, ಆಹಾರದಲ್ಲಿರ್ಬೋದು, ವೈವಿಧ್ಯತೆ ಅನ್ನೋದು ನಮ್ಮ ದೇಶದ ಹೆಗ್ಗುರುತು. ಅದು ನಾವು ಪ್ರಾಣಿಗಳಲ್ಲೂ ಸಹ ನೋಡ್ತೇವೆ ಅನ್ನೋದು ಬಹಳ ವಿಶೇಷವಾಗಿ ಗಮನಿಸಬೇಕಾಗ್ತದೆ. ನಮ್ಮ ದೇಶದಲ್ಲಿ ನಮ್ಮಲ್ಲಿ ಒಂದು ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಇದೆ, ನ್ಯಾಷನಲ್ ಬ್ಯೂರೋ ಆಫ್ ಅನಿಮಲ್ ಜೆನೆಟಿಕ್ ರಿಸೋರ್ಸಸ್ ಅಂತ, ಭಾರತೀಯ ಕೃಷಿ ಅನುಸಂಧಾನ ಪರಿಷತ್ನ ಒಂದು ಸಂಸ್ಥೆ, ICAR, ಅದು ಕರ್ನಾಲ್ನಲ್ಲಿದೆ. ಈ ಸಂಸ್ಥೆ ನಮ್ಮ ದೇಶದಲ್ಲಿರ್ತಕ್ಕಂತಹ ಎಲ್ಲ ಪ್ರಾಣಿಗಳನ್ನ, ಬೇರೆ ಬೇರೆ ವರ್ಗದ ಪ್ರಾಣಿಗಳನ್ನ, ಅದರಲ್ಲಿರ್ತಕ್ಕಂಥ ತಳಿಗಳನ್ನ ರಿಜಿಸ್ಟರ್ ಮಾಡ್ತಾ ಹೋಗ್ತಾರೆ, ನೋಂದಾಯಿಸ್ತಾ ಹೋಗ್ತಾರೆ. ಹೀಗೆ ನಮ್ಮ ದೇಶದಲ್ಲಿ ಸುಮಾರು 50 ದೇಶಿ ದನಗಳಿರೋದನ್ನ ಅವರು ಈಗಾಗಲೇ ನೋಂದಾವಣೆ ಮಾಡ್ತಿದ್ದಾರೆ. ಇಲ್ಲಿ ನಾನು ಕೆಳಗೆ ಕೊಟ್ಟಿರ್ತಕ್ಕಂತಹ ಚಿತ್ರಗಳು ನಮ್ಮ ರಾಜ್ಯದ ತಳಿಗಳು. ಇದನ್ನ ನೀವು ಗಮನಿಸ್ಬೇಕು. ನಮ್ಮ ಹಳ್ಳಿಕಾರ್, ಮೈಸೂರು, ಬೆಂಗಳೂರು, ತುಮಕೂರು ಭಾಗದ ಹಳ್ಳಿಕಾರ್ ಇರ್ಬೋದು, ಅಥವಾ ಅಮೃತ್ ಮಹಲ್ ನಮ್ಮ ಮೈಸೂರು ಮತ್ತೆ ಶಿವಮೊಗ್ಗ, ಚಿಕ್ಕಮಂಗ್ಳೂರು ಭಾಗದ ಅಮೃತ್ ಮಹಲ್, ಕಿಲ್ಲಾರ್ ಇದು ಧಾರವಾಡ ಮತ್ತು ಬಿಜಾಪುರ ಭಾಗದಲ್ಲಿ ಹೆಚ್ಚಾಗಿ ಕಂಡು ಬರ್ತಕ್ಕಂತಹ ಒಂದು ದನ. ಇದನ್ನ ಬಹಳ ವಿಶೇಷವಾಗಿ ಗಮನಿಸಬೇಕಾದ್ದು, ಈ ಕಿಲ್ಲಾರ್ ತಳಿಯನ್ನ ಕೃಷಿ ವಿಶ್ವವಿದ್ಯಾಲಯ ಧಾರವಾಡದವರು ತಮ್ಮ ಲಾಂಛನದಲ್ಲಿ ಬಳಸ್ಕೊಂಡಿರ್ತಕ್ಕಂಥದ್ದು. ಆ ಒಂದು ತಳಿಗೆ ಅವರು ಕೊಟ್ಟಿರ್ತಕ್ಕಂತಹ ಮಾನ್ಯತೆ. ಹಾಗೇನೆ ಈಗೇನ್ ನಾವಿಲ್ಲಿ ನೋಡ್ತಾ ಇದೀವಿ, ಹಳ್ಳಿಕಾರ್ ಇರ್ಬೋದು, ಅಮೃತ್ ಮಹಲ್ ಇರ್ಬೋದು, ಕಿಲ್ಲಾರ್ ಇರ್ಬೋದು, ಇವೆಲ್ಲ ಕೂಡಲಿಕ್ಕೆ ಬೇಸಾಯಕ್ಕೆ ಬಳಸ್ತಕ್ಕಂತಹ ದನಗಳು. ಈ ದೇವಣಿ ಅನ್ನೋದು ಕೆಳಗೆ ನೀವೇನ್ ನೋಡ್ತಾ ಇದ್ದೀರಾ, ಅದು ಬೇಸಾಯಕ್ಕೂ ಯೋಗ್ಯವಾದಂತ ತಳಿ. ಬಟ್ ಆದ್ರೂ ಸಹ ಸ್ವಲ್ಪ ಹೆಚ್ಚು ಹಾಲನ್ನು ಕೊಡ್ತಕ್ಕಂತಹ ಗುಣ ಸಹ ಈ ತಳಿಗಿದೆ. ಇದು ನಾವು ಬೀದರ್ ಭಾಗದಲ್ಲಿ ಕಂಡು ಬರ್ತಕ್ಕಂತಹ ಒಂದು ತಳಿ. ಇನ್ನು ಕೆಳಗಿರ್ತಕ್ಕಂಥದ್ದು ಕೃಷ್ಣ ವ್ಯಾಲಿ ಮತ್ತು ಮಲ್ನಾಡು ಗಿಡ್ಡ. ಮಲ್ನಾಡು ಗಿಡ್ಡ ನಮ್ಮ ಮಲೆನಾಡು ಭಾಗದಲ್ಲಿ, ಶಿವಮೊಗ್ಗ, ಕೋಸ್ಟಲ್ ಕರ್ನಾಟಕದಲ್ಲಿ ಕಂಡು ಬರ್ತಕ್ಕಂತಹ ತಳಿ. ಕೃಷ್ಣ ವ್ಯಾಲಿ ಕೃಷ್ಣಾ ನದಿಯ ದಡದಲ್ಲಿ, ಆ ಸುತ್ತಮುತ್ತಲಿನ ಭಾಗಗಳಲ್ಲಿ ಕಂಡು ಬರ್ತಕ್ಕಂತಹ ತಳಿ. ಇವು ನಮ್ಮ ರಾಜ್ಯದ ದನದ ತಳಿಗಳು. ನಾವು ಮುಖ್ಯವಾಗಿ ಗಮನಿಸಬೇಕಾದ್ರೆ ಇವೆಲ್ಲವೂ ಬೇಸಾಯಕ್ಕೆ ಯೋಗ್ಯವಾದಂತಹ ತಳಿಗಳು ಅನ್ನೋದು. ಹಾಗಿದ್ರೆ ನಮ್ಮ ದೇಶದಲ್ಲಿ ಹೆಚ್ಚು ಹಾಲು ಕೊಡ್ತಕ್ಕಂಥ ತಳಿಗಳು ಇದಾವ ಅಂತ ನೋಡ್ತಾ ಹೋದಾಗ ಅವು ಹೆಚ್ಚಾಗಿ ಕಂಡು ಬರತಕ್ಕಂಥದ್ದು ಉತ್ತರ ಭಾರತದಲ್ಲಿ. ಕಾರಣ, ಉತ್ತರ ಭಾರತೀಯರು ಹಾಲನ್ನ ಮತ್ತು ಹಾಲಿನ ಪದಾರ್ಥಗಳನ್ನ ಹೆಚ್ಚು ಬಳಸ್ತಾರೆ ಅನ್ನೋದನ್ನ ನಾವು ನೋಡ್ತೀವಿ. ಹಾಗಾಗೇನೆ ಹಾಲು ಹೆಚ್ಚು ಕೊಡ್ತಕ್ಕಂತಹ ತಳಿಗಳನ್ನ ನಾವು ಅಲ್ಲಿ ನೋಡ್ತೀವಿ. ಉದಾಹರಣೆಗೆ ಸಾಹಿವಾಲ್ ಅಂತ ನೀವು ಮೇಲೆ ಏನ್ ನೋಡ್ತಾ ಇದ್ದೀರಾ, ಇದು ಉತ್ತರ ಪ್ರದೇಶ ಭಾಗದ ಒಂದು ತಳಿ. ಹೆಚ್ಚು ಹಾಲು ಕೊಡ್ತಕ್ಕಂಥ, ನಮ್ಮ ದೇಶದಲ್ಲೇನೆ ಅತಿ ಹೆಚ್ಚು ಹಾಲನ್ನು ನೀಡ್ತಕ್ಕಂತಹ ನಮ್ಮ ದೇಶೀಯ ತಳಿ ಸಾಹಿವಾಲ್. ಇನ್ನು ಕೆಂಪು ಸಿಂಧಿ, ಸಿಂಧ್ ಪ್ರಾಂತ್ಯದ ಒಂದು ಪ್ರದೇಶದಲ್ಲಿ ಕಂಡು ಬರ್ತಕ್ಕಂತಹ ಒಂದು ತಳಿ. ಕೆಳಗೆ ನೀವು ಏನ್ ನೋಡ್ತಾ ಇದ್ರೆ ಇದು ಗಿರ್ ತಳಿ. ಇದು ಗುಜರಾತಿನ ಒಂದು ತಳಿ. ಇತ್ತೀಚೆಗೆ ಈ ಗಿರ್ ತಳಿಯ ಒಂದು ಬೇಡಿಕೆ ಮತ್ತು ಪ್ರಚಾರ ಹೆಚ್ಚಾಗಿದೆ, ನಿಮ್ಗೆಲ್ಲ ಗೊತ್ತಿರೋ ರೀತಿಯಲ್ಲಿ. ಗುಜರಾತಿನ ಒಂದು ತಳಿ. ಈ ಮೂರು ಸಹ ಹೆಚ್ಚು ಹಾಲನ್ನ ಕೊಡ್ತಕ್ಕಂತಹ ನಮ್ಮ ದೇಶೀಯ ತಳಿಗಳು ಅನ್ನೋದನ್ನ ನಾವು ಗಮನಿಸ್ಬೇಕು. ಇವುಗಳನ್ನು ನಾವು ಒಳ್ಳೆ ರೀತಿಯಲ್ಲಿ ಸಾಕಾಣಿಕೆಯನ್ನು ಮಾಡಿದ್ರೆ ದಿನಕ್ಕೆ ಸುಲಭವಾಗಿ 10-12 ಲೀಟರ್ ಹಾಲನ್ನ ಪಡಿಲಿಕ್ಕೆ, 15 ಲೀಟರ್ ವರ್ಗು ಹಾಲನ್ನ ಪಡಿಲಿಕ್ಕೆ ಸಾಧ್ಯತೆ ಇದೆ ಅನ್ನೋದನ್ನ ನಾವಿಲ್ಲಿ ಗಮನಿಸ್ಬೇಕು. ಇನ್ನು ಹಾಲು ನಮಗೆ ಅಂತ ಹೇಳಿದ ತಕ್ಷಣ ಅದು ಬರೀ ಆಕಳ ಹಾಲಲ್ಲ, ಹಸುವಿನ ಹಾಲಲ್ಲ, ಎಮ್ಮೆಯ ಹಾಲು ಸಹ ಹೌದು. ಯಾಕೆಂದ್ರೆ ನಾವು ಈಗ್ಲೂ ನಮ್ಮ ದೇಶದಲ್ಲಿ ಏನು ಉತ್ಪಾದನೆ ಆಗುತ್ತೆ ಹಾಲು, ಅದರಲ್ಲಿ 50ಕ್ಕೂ ಹೆಚ್ಚು ಭಾಗ, ಸುಮಾರು 54% ಅಂತ ಹೇಳ್ತೀವಿ, ಅದು ಎಮ್ಮೆಗಳಿಂದ ಆಗುತ್ತೆ ಅನ್ನೋದನ್ನ ಗಮನಿಸಿದಾಗ ಎಮ್ಮೆಗಳು ಸಹ ನಮ್ಮಲ್ಲಿ ಸಾಕಷ್ಟಿದೆ. ಅದಕ್ಕೆ ಮುಂಚಿತವಾಗಿ ನಾನು ವಿದೇಶಿ ಹೈನು ತಳಿಗಳನ್ನು ಹೇಳಲಿಲ್ಲ. ವಿದೇಶಿ ಹೈನು ತಳಿಗಳನ್ನು ನಾವು ಬಹಳ ಹೇಳುವಾಗಿ ಎಲ್ಲ ಕಡೆ ನೋಡ್ತೇವೆ ಈಗ, ಜರ್ಸಿ ಮತ್ತೆ ಹೋಸ್ಟೈನ್ ಫ್ರೀಶಿಯನ್. ಕಾರಣ ಇವುಗಳು ಹೆಚ್ಚು ಹಾಲು ಕೊಡ್ತವೆ. ನಮ್ಮ ನಾಡ ತಳಿಗಳು ತುಂಬಾ ಕಡಿಮೆ ಹಾಲು ಕೊಡೋದ್ರಿಂದ ಅವುಗಳ ಜೊತೆಯಲ್ಲಿ ಇವುಗಳನ್ನ ಸಂಕರಣ ಮಾಡಿಬಿಟ್ಟು
ಆ ಸಂಕರಣ ತಳಿಗಳನ್ನ ಅಥವಾ ಕ್ರಾಸ್ ಬ್ರೆಡ್ಗಳನ್ನ ನಾವು ಬಳಸ್ತಾ ಇದ್ದೇವೆ. ಆ ಸಂದರ್ಭದಲ್ಲೂ ನಾವು ಯಾವಾಗಲೂ ಒಂದು ಎಚ್ಚರಿಕೆಯನ್ನು ವಹಿಸಿರ್ತೇವೆ. ಏನಂತ ಹೇಳಿದ್ರೆ ಈ ಎಕ್ಸಾಟಿಕ್ ಬ್ಲಡ್ ಅಂತ ಏನ್ ಹೇಳ್ತೀವಿ, ಅಂದ್ರೆ ವಿದೇಶಿ ತಳಿಗಳ ರಕ್ತದ ಗುಣ 62% ಹೆಚ್ಚಾಗದ ರೀತಿಯಲ್ಲಿ ಅವುಗಳನ್ನ 62.5% ಹೆಚ್ಚಾಗದ ರೀತಿಯಲ್ಲಿ ಕಾಯ್ದುಕೊಳ್ತಕ್ಕಂತಹ ಒಂದು ಯೋಜನೆಯನ್ನ ಪಶುಪಾಲನಾ ಇಲಾಖೆಯ ಮೂಲಕ ನಾವು ಇಂಪ್ಲಿಮೆಂಟ್ ಮಾಡ್ತಾ ಇರ್ತೀವಿ. ಅಂದ್ರೆ ಮಿಶ್ರ ತಳಿಗಳಲ್ಲಿ ನಮ್ಮ ದೇಶೀಯ ದನದ ಗುಣ ಸಹ ಇರುತ್ತೆ ಅನ್ನೋದನ್ನ ನಾವು ಗಮನಿಸ್ಬೇಕು. ಯಾಕೆ ಅಂತ ಹೇಳಿದ್ರೆ ವಿದೇಶಿ ತಳಿಗಳ ಗುಣ ಹೆಚ್ಚಾದಂತೆ ಆ ತಳಿಗಳು ನಮ್ಮ ಭಾಗಕ್ಕೆ ಹೊಂದ್ಕೊಳ್ಳೋದಿಲ್ಲ ಅಂತ ಹೇಳಿ ಇದನ್ನ ನಾವು ಬಹಳ ಮುಖ್ಯ ಮತ್ತೆ ಒಳ್ಳೆ ಹಾಲನ್ನ ಹೆಚ್ಚು ಜಿಡ್ಡಿನಂಶ ಇರ್ತಕ್ಕಂಥ ಹಾಲನ್ನ ಕೊಡ್ತಕ್ಕಂಥ ತಳಿ. ಹೋಲ್ಸ್ಟೈನ್ ಫ್ರಿಶಿಯನ್ ಈ ಪ್ರಪಂಚದಲ್ಲೇ ಅತಿ ಹೆಚ್ಚು ಹಾಲನ್ನ ಕೊಡ್ತಕ್ಕಂತಹ ತಳಿ. ಆ ತಳಿ ಸಹ ನಮ್ಮಲ್ಲಿ ನಾವು ನೋಡ್ತೇವೆ ಮಿಶ್ರ ತಳಿಗಳ ರೂಪದಲ್ಲಿ. ನೇರವಾಗಿ ನಾವು ವಿದೇಶಿ ತಳಿಗಳನ್ನೇ ತಂದಿಲ್ಲಿ ಸಾಕ್ಲಿಕ್ಕೆ ಆಗೋದಿಲ್ಲ, ಅದಕ್ಕೆ ಬೇರೆ ಆದಂತಹ ವ್ಯವಸ್ಥೆಗಳನ್ನು ಮಾಡ್ಕೊಳ್ಬೇಕಾಗುತ್ತೆ. ಮಿಶ್ರ ತಳಿಗಳನ್ನು ಸಾಕ್ತೀವಿ. ಇನ್ನು ಎಮ್ಮೆಗಳಿಗೆ ಬಂದಾಗ ನ್ಯಾಷನಲ್ ಬ್ಯೂರೋ ಆಫ್ ಅನಿಮಲ್ ಜೆನೆಟಿಕ್ ರಿಸೋರ್ಸಸ್ ಕರ್ನಾಲಲ್ಲಿ ಇದೆ ಅಂತ ಹೇಳಿದ್ನಲ್ಲ, ಅಲ್ಲಿ ಈಗ 19 ಎಮ್ಮೆಗಳನ್ನ ನಮ್ಮ ದೇಶದಲ್ಲಿ ತಳಿಗಳನ್ನ ನೋಂದಾಯಿಸಿದ್ದಾರೆ. ಇತ್ತೀಚೆಗಷ್ಟೇ ನೀವು ಅನೇಕರು ಮಾಧ್ಯಮಗಳಲ್ಲಿ ಗಮನಿಸಿರ್ಬೋದು, ನಮ್ಮ ಧಾರವಾಡಿ ಎಮ್ಮೆ ಸಹ ಒಂದು ತಳಿಯ ಮಾನ್ಯತೆಯನ್ನ ಇತ್ತೀಚೆಗಷ್ಟೇ ಪಡೆದಿದ್ದನ್ನ ನಾವು ನೋಡಿದ್ವಿ. ನಮ್ಮ ದೇಶದಲ್ಲಿ ಎಮ್ಮೆಗಳ ಸಂಖ್ಯೆ ಅತಿ ಹೆಚ್ಚು, ನಮ್ಮ ದೇಶದಲ್ಲೇ ಹೆಚ್ಚಿನ ಸಂಖ್ಯೆ, ಪ್ರಪಂಚದಲ್ಲೇ ಹೆಚ್ಚು ಎಮ್ಮೆಗಳಿರ್ತಕ್ಕಂಥದ್ದು ನಮ್ಮ ದೇಶದಲ್ಲಿ. ಅದರಲ್ಲಿ ಈ ಮುರ್ರಾ ತಳಿ ಅಂತ ಏನು ನೀವು ಮೇಲೆ ನೋಡ್ತಾ ಇದ್ದೀರಾ, ಮೇಲಿನ ಚಿತ್ರ, ಅದನ್ನ ದೆಲ್ಲಿ ಎಮ್ಮೆ ಅಂತ ಹೇಳ್ತಾರೆ. ಆ ಭಾಗದ ಒಂದು ಎಮ್ಮೆ ಇದು ಪ್ರಪಂಚದಲ್ಲೇ ಅತಿ ಹೆಚ್ಚು ಹಾಲನ್ನ ಕೊಡ್ತಕ್ಕಂತಹ ಎಮ್ಮೆ. ಒಳ್ಳೆ ಮುರ್ರಾ ತಳಿ ಎಮ್ಮೆ ತಳಿಗಳು 15 ಲೀಟರ್ 16 ಲೀಟರ್ ವರೆಗೂ ಸಹ ಹಾಲನ್ನು ಕೊಡ್ತಕ್ಕಂತಹ ಸಾಮರ್ಥ್ಯವನ್ನು ಹೊಂದಿರ್ತವೆ ಅನ್ನೋದನ್ನ ನಾವು ಗಮನಿಸ್ಬೇಕು. ಎಮ್ಮೆಗಳು ಸುಮಾರು 15 ಲೀಟರ್ ಹಾಲು, ಇದು ಅನೇಕರಿಗೆ ಆಶ್ಚರ್ಯ ಕೊಡುವ ಸಂಗತಿನೂ ಇರ್ಬೋದು. ಹಾಗೇನೆ ನೀಲಿ ರಾವಿ ಅಂತ ಈ ಕೆಳಗೆ ಈ ಪಕ್ಕದ ಒಂದು ನನ್ನ ಬಲಭಾಗಕ್ಕಿರ್ತಕ್ಕಂಥ ಇದರಲ್ಲಿ ಮುಖದ ಮೇಲೆ ಬಿಳಿ ಮಚ್ಚೆ ಇರ್ತಕ್ಕಂತಹ ನೀಲಿ ರಾವಿ ಪಂಜಾಬ್ ಭಾಗದ ಒಂದು ತಳಿ ಏನಿದೆ, ಅದು ಸಹ ಅತ್ಯುತ್ತಮವಾದಂತಹ ಒಂದು ಹಾಲನ್ನು ನಿಂತಕ್ಕಂಥ ತಳಿ. ಸೂರ್ತಿ, ಮೇಲಿನ ಸೂರ್ತಿ ಮತ್ತೆ ಜಾಫ್ರಾಬಾದಿ ಕೆಳಗಿರ್ತಕ್ಕಂಥ ಜಾಫ್ರಾಬಾದಿ, ಇವೆರಡು ಗುಜರಾತಿನ ತಳಿಗಳು. ಸೂರ್ತಿ ಒಂದು ಮಧ್ಯಮ ಗಾತ್ರದ ತಳಿ, ಹಾಗಾಗಿ ನಮ್ಮ ಕರ್ನಾಟಕದಲ್ಲಿ ವಿಶೇಷವಾಗಿ ಹೆಚ್ಚಾಗಿ ಸೂರ್ತಿ ತಳಿಯನ್ನ ನಾವು ಉನ್ನತೀಕರಣಕ್ಕೋಸ್ಕರ, ನಮ್ಮ ನಾಡ ಎಮ್ಮೆಗಳ ಉನ್ನತೀಕರಣಕ್ಕೋಸ್ಕರ ಬಳಸ್ಕೊತೇವೆ. ಈ ಜಾಫ್ರಾಬಾದಿ ತಳಿಯದ್ದು ಒಂದು ವಿಶೇಷತೆ, ಅದನ್ನ ನೋಡ್ಲಿಕ್ಕೆ ನಿಮಗೆ ವಿಶೇಷವಾಗಿ ಕಾಣ್ತಿದೆ ಅನ್ಕೊಳ್ತೇನೆ, ಕೆಳಗಿರ್ತಕ್ಕಂಥ ಜಾಫ್ರಾಬಾದಿ ತಳಿ. ಈ ತಳಿ ಗಿರ್ ಅರಣ್ಯ ಪ್ರದೇಶದಲ್ಲಿ ಕಂಡು ಬರ್ತಕ್ಕಂಥ ಒಂದು ಎಮ್ಮೆ ತಳಿ. ಇದರ ವಿಶೇಷತೆ ಏನಪ್ಪಾ ಅಂದ್ರೆ ಇದರ ಹಾಲಿನಲ್ಲಿ ಜಿಡ್ಡಿನ ಪ್ರಮಾಣ 10% 11%. ಬೇರೆ ಎಮ್ಮೆಗಳಲ್ಲಿ ಅದು 6.5% 7% ಇದ್ರೆ ಜಾಫ್ರಾಬಾದಿಯಲ್ಲಿ 11% ವರೆಗೂ ಜಿಡ್ಡಿನ ಅಂಶ ಇರುತ್ತೆ. ಹಾಗಾಗಿ ಈ ಎಮ್ಮೆಗಳನ್ನ ವಿಶೇಷವಾಗಿ ಅದರಿಂದ ಬೆಣ್ಣೆ ತೆಗೆದು ತುಪ್ಪ ಮಾಡ್ಲಿಕ್ಕೋಸ್ಕರನೇ ಬಳಸ್ತಕ್ಕಂಥದ್ದು ನಾವು ನೋಡ್ತೇವೆ. ಇಲ್ಲಿ ಕೆಳಗೆ ಒಂದು ಸಂತೆಯ ಚಿತ್ರವನ್ನು ನೋಡ್ತಿದ್ದೀರಾ, ಇಲ್ಲಿ ನಮ್ಮ ಧಾರವಾಡಿ ಎಮ್ಮೆಗಳನ್ನು ನೋಡ್ಬೋದು. ಇವುಗಳ ಕೊಂಬು ತುಂಬಾ ಉದ್ದವಾಗಿರ್ತಕ್ಕಂಥ ಕೊಂಬುಗಳನ್ನ ನಾವು ಕಾಣ್ತೇವೆ. ಇದು ಹಾವೇರಿಯ ಒಂದು ಸಂತೆಯ ಚಿತ್ರ. ಈ ತಳಿಗೂ ಸಹ, ಧಾರವಾಡಿ ಎಮ್ಮೆಗೂ ಸಹ ಈಗ ಒಂದು ತಳಿಯ ಮಾನ್ಯತೆ ಈಗ ದೊರಕಿದೆ ಅನ್ನೋದನ್ನ ನಾನು ಇಲ್ಲಿ ವಿಶೇಷವಾಗಿ ಉಲ್ಲೇಖಿಸಲಿಕ್ಕೆ ಇಷ್ಟಪಡ್ತೇನೆ. ನೆಕ್ಸ್ಟ್, ನಮ್ಮ ಭಾರತ ಇಡೀ ಪ್ರಪಂಚದಲ್ಲೇನೆ ಅತಿ ಹೆಚ್ಚು ಹಾಲನ್ನು ಉತ್ಪಾದನೆ ಮಾಡ್ತಕ್ಕಂತಹ ದೇಶ. ಸುಮಾರು 187 ಮಿಲಿಯನ್ ಟನ್ಗಳಷ್ಟು ಹಾಲು ನಮ್ಮ ದೇಶದಲ್ಲಿ ಉತ್ಪತ್ತಿ ಆಗುತ್ತೆ ಅಂತ 2018-19 ಅಂಕಿಅಂಶಗಳು ಹೇಳ್ತವೆ. ಇನ್ನು ಹಾಲನ್ನ ನಾವು ಸಂಪೂರ್ಣ ಆಹಾರ ಅಂತ ಹೇಳ್ತೇವೆ. ಎಲ್ಲ ವಯಸ್ಸಿನವರು ಹಾಲನ್ನ ಆರೋಗ್ಯದ ದೃಷ್ಟಿಯಿಂದ ತಗೊಳ್ಬೇಕು ಅನ್ನೋದನ್ನ ನಾವು ಯಾವಾಗ್ಲೂ ಉಲ್ಲೇಖ ಮಾಡೋಣ. ಅದು ನಾವು ಚಿಕ್ಕವರಿದ್ದಾಗ್ಲೇನೆ ಕೇಳ್ಪಟ್ಟಿರೋದು. ಹಾಲಿನಲ್ಲಿ ಏನೆಲ್ಲ ಇರುತ್ತೆ ಅಂತ ನಾವು ನೋಡ್ತಾ ಹೋದಾಗ ವಿಶೇಷವಾಗಿ ಮುಖ್ಯವಾಗಿ ನೀರು. ಹಾಲಂದ್ರೆ ಸುಮಾರು 87% ನೀರೇ. ನಂತರ ಉಳಿದಂತಹ 13% ನಲ್ಲಿ 4% ಕೊಬ್ಬು ಮತ್ತು 9% ಕೊಬ್ಬು ರಹಿತ ಇತರೆ ಘನ ಪದಾರ್ಥಗಳು ಇರ್ತವೆ. ಅದನ್ನ ಇಂಗ್ಲಿಷ್ ಅಲ್ಲಿ SNF ಅಂತ ಹೇಳ್ತೀವಿ. ಸುಮಾರು 9% ಅಷ್ಟು. ಅದರಲ್ಲಿ ಮುಖ್ಯವಾಗಿ ಪ್ರೋಟೀನ್, ಸಸಾರಜನಕದ ಒಂದು ಘಟಕಗಳು 3.25%, ಮತ್ತೆ ಹಾಲಿನಲ್ಲಿರ್ತಕ್ಕಂತಹ
ಸಕ್ಕರೆ ಅಂಶ, ಅದನ್ನ ನಾವು ಲ್ಯಾಕ್ಟೋಸ್ ಅಂತ ಹೇಳ್ತೀವಿ, 4.5% ಖನಿಜಗಳು 1% ಕಡಿಮೆ ಇದ್ರೂ ಸಹ ನಮ್ಮ ದೇಹಕ್ಕೆ ಬೇಕಾದಂತ ಅಗತ್ಯವಾದಂತಹ ಅನೇಕ ಖನಿಜಗಳು ಹಾಲಿನಲ್ಲಿದ್ದಾವೆ ಅನ್ನೋದು ಬಹಳ ವಿಶೇಷವಾಗಿ ಗಮನಿಸಬೇಕಾದಂತಹ ಅಂಶ ಅಂತ ಹೇಳಿ ಇಷ್ಟಪಡ್ತೇನೆ. ಈ ಒಂದು ಫ್ಲೋ ಚಾರ್ಟ್ ಅನ್ನು ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ, ಹಾಲಿನಲ್ಲಿ 2 ಭಾಗಗಳು, ಒಂದು ಫ್ಯಾಟ್ ಅಂತ, ಮತ್ತೆ ಫ್ಯಾಟ್ ಅನ್ನು ಹೊರತುಪಡಿಸಿದ ಅಂಶಗಳು. ಕೊಬ್ಬಿನಲ್ಲಿ ನಮ್ಗೆ ಬಹಳ ಮುಖ್ಯವಾಗಿ ಹಾಲಿನಲ್ಲಿರ್ತಕ್ಕಂಥ ಕೊಬ್ಬಿನ ಜೊತೆಯಲ್ಲೇ ನಮ್ಗೆ ಅನೇಕ ಕೊಬ್ಬಿನಲ್ಲಿ ಕರಗಿರ್ತಕ್ಕಂತಹ ಜೀವಸತ್ವಗಳು ನಮಗೆ ಸಿಗ್ತವೆ, ಅದನ್ನು ಗಮನಿಸಬೇಕು. ವಿಟಮಿನ್ ಎ, ಡಿ ಮತ್ತೆ ಇ. ಈ ವಿಟಮಿನ್ ಡಿ ಎ ಏನಿದೆ ಅದು ನಮ್ಗೆ ಈಗಾಗಲೇ ಎಲ್ರಿಗೂ ಗೊತ್ತಿದೆ, ನಮ್ಮ ಕಣ್ಣಿನ ಆರೋಗ್ಯಕ್ಕೆ ಬಹಳ ಮುಖ್ಯವಾದಂತಹ ವಿಟಮಿನ್ ಅಂತ. ಅದು ತರಕಾರಿ ಸೊಪ್ಪುಗಳಲ್ಲೂ ಸಿಗುತ್ತೆ, ಹಾಲಿನಲ್ಲೂ ಹೇರಳವಾಗಿದೆ. ಹಾಗೆ ಬಹಳ ಮುಖ್ಯವಾಗಿ ಗಮನಿಸಬೇಕಾದ್ದು, ಹಾಲು ಹಸುವಿನ ಹಾಲು ಹಳದಿ ಬಣ್ಣಕ್ಕಿರುತ್ತೆ, ಎಮ್ಮೆಯ ಹಾಲು ಸಾಮಾನ್ಯವಾಗಿ ಬಿಳಿ ಇರುತ್ತೆ, ಹಳದಿ ಟಿಂಜ್ ಇರಲ್ಲ, ಯೆಲ್ಲೋಯಿಶ್ ಟಿಂಜ್ ಇರಲ್ಲ ಎಮ್ಮೆ ಹಾಲಿನಲ್ಲಿ. ಇದಕ್ಕೆ ಕಾರಣ ಏನಪ್ಪಾ ಅಂತ ಹೇಳಿದ್ರೆ, ಹಸುವಿನ ಹಾಲಿನಲ್ಲಿ ಈ ಹಳದಿ ಬಣ್ಣವನ್ನು ನೀಡ್ತಕ್ಕಂಥ ಪಿಗ್ಮೆಂಟ್ ಕೆರೋಟಿನ್ ಇರುತ್ತೆ, ಅದು ಇನ್ನು ವಿಟಮಿನ್ ಎ ಆಗಿ ಬದಲಾಗಿರೋದಿಲ್ಲ, ಹಾಗಾಗಿ ಆ ಹಳದಿ ಬಣ್ಣವನ್ನು ನೋಡ್ತೇವೆ. ಆದ್ರೆ ಎಮ್ಮೆಯ ಹಾಲಿನಲ್ಲಿ ವಿಟಮಿನ್ ಎನೇ ನೇರವಾಗಿ ಇರೋದ್ರಿಂದ ಅಲ್ಲಿ ನಾವು ಹಳದಿ ಬಣ್ಣವನ್ನು ನೋಡೋದಿಲ್ಲ ಅನ್ನೋದನ್ನ ಗಮನಿಸಬೇಕು. ಇನ್ನು ಕೊಬ್ಬನ್ನು ಹೊರತುಪಡಿಸಿದ ಇತರ ಪದಾರ್ಥಗಳು ಯಾವ್ದಿದೆ ಅಂತ ನೋಡಿದಾಗ, ಹಾಲಿನಲ್ಲಿ ನಮಗೆ ಗೊತ್ತಿರೋ ಹಾಗೆ ಮುಖ್ಯವಾಗಿ ಸಕ್ಕರೆ ಅಂಶ, ಅದನ್ನ ಲ್ಯಾಕ್ಟೋಸ್ ಅಂತ ಹೇಳ್ತೀವಿ. ಆ ನಂತರ ಈ ಸಸಾರಜನಕ ಕೊಡ್ತಕ್ಕಂಥ ಅಂಶಗಳು, ಅದರಲ್ಲಿ ಪ್ರೋಟೀನ್ಸ್ ಮತ್ತೆ ನಾನ್ ಪ್ರೋಟೀನ್, ನೈಟ್ರೋಜನ್ ಅಂತ ಹೇಳ್ತೀವಿ. ಪ್ರೋಟೀನ್, ಹಾಲಿನ ಪ್ರೋಟೀನ್ ಅನ್ನ ನಾವು ಕೇಸಿನ್ ಅಂತ ಹೇಳ್ತೀವಿ, ಅದನ್ನ ನಂತರದ ಸ್ಲೈಡ್ ಗಳಲ್ಲಿ ನೋಡೋಣ. ಮಿನರಲ್ಸ್ಗೆ ಬಂದಾಗ, ಅಂದ್ರೆ ಯಾವೆಲ್ಲ ಖನಿಜಗಳಿದೆ ಅಂತ ನೋಡಿದಾಗ, ಹಾಲು ಯಥೇಚ್ಛವಾಗಿ ನಮಗೆ ಕ್ಯಾಲ್ಸಿಯಂ ಅನ್ನು ಕೊಡ್ತಕ್ಕಂತಹ ಒಂದು ಪದಾರ್ಥ, ಪ್ರಾಣಿಜನ್ಯ ಮೂಲದ ಪದಾರ್ಥ. ಮತ್ತೆ ಹಾಲಿನಲ್ಲಿರ್ತಕ್ಕಂತಹ ಕ್ಯಾಲ್ಸಿಯಂ ಬಹಳ ಸುಲಭವಾಗಿ ನಮ್ಮ ದೇಹದಲ್ಲಿ ಸೇರಿದಾಗ ರಕ್ತಗತ ಆಗುತ್ತೆ, ಹಾಗಾಗಿ ಅದು ಸಂಪೂರ್ಣವಾಗಿ ನಮ್ಮ ದೇಹಕ್ಕೆ ಸಿಗುತ್ತೆ ಅನ್ನೋದನ್ನ ಗಮನಿಸಬೇಕು. ಮತ್ತೆ ನಮ್ಮ ದೇಹಕ್ಕೆ ಬೇಕಾದ ಅತ್ಯಂತ ಅಮೂಲ್ಯ ಖನಿಜಗಳು, ಅದರಲ್ಲಿ ಅಯೋಡಿನ್ ಇರ್ಬೋದು, ಇದು ನಮ್ಮ ಥೈರಾಯ್ಡಿನ ಆರೋಗ್ಯಕ್ಕೆ ಬಹಳ ಮುಖ್ಯ. ಜಿಂಕ್ ಇರ್ಬೋದು, ಜಿಂಕ್ ಬಗ್ಗೆ ನಾವು ಕರೋನಾ ಸಮಯದಲ್ಲಿ ಸಾಕಷ್ಟು ಕೇಳಿದ್ವಿ, ಅದು ನಮ್ಮ ದೇಹದ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸ್ಲಿಕ್ಕೆ ಬೇಕಾದಂತ ಖನಿಜ ಅಂತ, ಅದು ಸಹ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಹಾಲಿನಲ್ಲಿದೆ ಅನ್ನೋದನ್ನ ನಾವು ಗಮನಿಸಬೇಕು. ಹಾಗೇನೆ ಅದರ ಹೊರತುಪಡಿಸಿ ಬಹಳ ಮುಖ್ಯವಾಗಿ ಅನೇಕ ಜೀವಸತ್ವಗಳು ಹಾಲಿನಲ್ಲಿದ್ದಾವೆ, ಅದರಲ್ಲೂ ಬಹಳ ಮುಖ್ಯವಾಗಿ ಬಿ ಕಾಂಪ್ಲೆಕ್ಸ್ ವೈಟಮಿನ್ಸ್ ಅಂತ ಏನ್ ಹೇಳ್ತೀವಿ, ಆ ಜೀವಸತ್ವಗಳು. ಅದರಲ್ಲಿ ಬಹಳ ಮುಖ್ಯವಾದದ್ದು ವಿಟಮಿನ್ ಬಿ12 ಅಂತ ಹೇಳಿ. ಈ ವಿಟಮಿನ್ ಬಿ12 ಯಾರು ಸಸ್ಯಾಹಾರಿಗಳಿರ್ತಾರೆ ಅವರಿಗೆ ಬೇರೆ ಮೂಲದಿಂದ ವಿಟಮಿನ್ ಬಿ12 ಸಿಗೋದಿಲ್ಲ, ಬಹಳ ಕಡಿಮೆ ಪ್ರಮಾಣದಲ್ಲಿ ಸಿಗ್ಬೋದು. ಆದ್ರೆ ಹಾಲನ್ನ ಅಲ್ಲಿ ಯಥೇಚ್ಛವಾಗಿ ವಿಟಮಿನ್ ಬಿ12 ಸಿಗುತ್ತೆ ಅನ್ನೋದನ್ನ ನಾವು ಗಮನಿಸ್ಬೇಕು. ಆಮೇಲೆ ಯಾವಾಗ್ಲೂ ಆ ಮನುಷ್ಯ ಆರೋಗ್ಯವಾಗಿರ್ಬೇಕಾದ್ರೆ ಪ್ರಾಣಿಜನ್ಯ ಮೂಲದ ಪ್ರೋಟೀನ್ ಸಹ ನಮಗೆ ಮುಖ್ಯ ಅಂತ ಹೇಳ್ತಕ್ಕಂಥ ಸಂದರ್ಭದಲ್ಲಿ ಸಂಪೂರ್ಣ ಸಸ್ಯಾಹಾರಿಗಳಿಗೆ ಹಾಲು ಬಹಳ ಮುಖ್ಯವಾದಂತಹ ಆಹಾರವಾಗುತ್ತೆ ಅವರ ಆರೋಗ್ಯದ ದೃಷ್ಟಿಯಿಂದ ಅನ್ನೋದನ್ನು ಸಹ ನಾವು ಗಮನಿಸ್ಬೇಕು. ಈ ಹಾಲಿನ ಘಟಕಗಳನ್ನ ನಾನು ಅಲ್ಲಿ ಏನ್ ಹೇಳಿದೆ ಅದನ್ನೇ ಕನ್ನಡದಲ್ಲಿದೆ. ಇನ್ನು ಇಲ್ಲಿ ಗಮನಿಸಬೇಕಾದ್ದು ಮನುಷ್ಯರಲ್ಲಿ ಮತ್ತೆ ಹಸುಗಳಲ್ಲಿ ಮತ್ತು ಎಮ್ಮೆಗಳಲ್ಲಿ ಇರ್ತಕ್ಕಂತಹ ಹಾಲು ಮತ್ತೆ ಮೇಕೆ ಹಾಲನ್ನು ಸಹ ಅನೇಕ ಕಡೆ ಬಳಸ್ತಾರೆ. ಸೊ ಅಲ್ಲಿ ನಾವು ಇಲ್ಲಿ ಗಮನಿಸಿದ್ರೆ ಮನುಷ್ಯರಲ್ಲಿ, ಹಸುಗಳಲ್ಲಿ ಮತ್ತು ಮೇಕೆ ಹಾಲಿನಲ್ಲಿ ಇರ್ತಕ್ಕಂತಹ ಕೊಬ್ಬಿನ ಪ್ರಮಾಣ ಸರಿಸುಮಾರು ಒಂದೇ ಇದೆ, ಎಮ್ಮೆಗಳಲ್ಲಿ ಅದು ಜಾಸ್ತಿ. ಹಾಗಾಗಿನೇ ಅತ್ಯಂತ ಸಣ್ಣ ಮಕ್ಕಳಿಗೆ, ಅಂದ್ರೆ ಇನ್ನು ಮಗುವಿನ ಹಂತದಲ್ಲಿರ್ತಕ್ಕಂಥವರಿಗೆ ಹಾಲನ್ನು ನಾವು ಹಸುವಿನ ಹಾಲನ್ನು ಹೆಚ್ಚಾಗಿ ಬಳಸ್ತೇವೆ ಹೊರತು ಎಮ್ಮೆ ಹಾಲನ್ನಲ್ಲ. ಕಾರಣ ಅದರಲ್ಲಿರ್ತಕ್ಕಂಥ ಕೊಬ್ಬಿನ ಪ್ರಮಾಣ ಹೆಚ್ಚು ಅನ್ನೋದು, ಅದನ್ನ ನಾವು ಗಮನಿಸ್ಬೇಕು. ಜೊತೆಯಲ್ಲಿ ನಾವು ಮೇಕೆ ಹಾಲಿನಲ್ಲಿ ಇರ್ತಕ್ಕಂತಹ ಖನಿಜಗಳ ಪ್ರಮಾಣ ಸಹ ಜಾಸ್ತಿ. ನಮಗೆ ಗೊತ್ತಿದೆ, ಗಾಂಧಿಗೆ ಮೇಕೆ ಹಾಲು ಹೆಚ್ಚು ಇಷ್ಟ ಅಂತ ಹೇಳಿ, ಅದರಲ್ಲಿರ್ತಕ್ಕಂತಹ ಈ ಅನೇಕ ಗುಣಗಳಿಂದ, ಒಳ್ಳೆಯ ಆರೋಗ್ಯಕ್ಕೆ ಒಳ್ಳೆಯದಾದಂತಹ ಗುಣಗಳಿಂದ ಅನ್ನೋದನ್ನ ನಾವು ಗಮನಿಸಬೇಕಾದಂತಹ ಅಂಶ. ಇನ್ನು ಹಾಲಿನಲ್ಲಿ ಇರ್ತಕ್ಕಂತಹ ಕ್ಯಾಲ್ಸಿಯಂ ಅನ್ನ ನಾವು ಗಮನಿಸ್ತಾ ಹೋದಾಗ, ಮನುಷ್ಯರಲ್ಲಿ ಹಾಲಿನಲ್ಲಿ ಸಿಗ್ತಕ್ಕಂತಹ ಕ್ಯಾಲ್ಸಿಯಂಗಿಂತನೂ ಹಸುವಿನ ಹಾಲು, ಹಾಗೇನೆ ನಾವು ಗಮನಿಸಿದ್ರೆ ಎಮ್ಮೆಯ ಹಾಲಿನಲ್ಲಿ ಹೆಚ್ಚು ಪ್ರಮಾಣದ ಕ್ಯಾಲ್ಸಿಯಂ ಇರುತ್ತೆ ಅಂತ ಹೇಳಿ. ಯಾರು ಹಾಲನ್ನ ನೇರವಾಗಿ ಕುಡಿಲಿಕ್ಕೆ ಪಡೋದಿಲ್ವೋ ಅಂಥವ್ರು
ಮೊಸರನ್ನ ಅಥವಾ ಮಜ್ಜಿಗೆಯನ್ನ ಸೇವಿಸಿದ್ರು ಸಹ ಅದರ ಮೂಲಕನೂ ನಮಗೆ ಕ್ಯಾಲ್ಸಿಯಂ ದೊರೆಯುತ್ತೆ ಮತ್ತು ಅಲ್ಲಿರ್ತಕ್ಕಂತಹ ಕ್ಯಾಲ್ಸಿಯಂ ಬಹಳ ಸುಲಭವಾಗಿ ರಕ್ತಗತ ಆಗುತ್ತೆ ಅನ್ನೋದನ್ನ ಸಹ ನಾವು ಗಮನಿಸಬೇಕು. ಕ್ಯಾಲ್ಸಿಯಂನ ಜೊತೆಯಲ್ಲೇನೆ ಹಾಲಿನಲ್ಲಿ ಫಾಸ್ಫರಸ್ ಸಹ ಇದೆ. ಈ ಕ್ಯಾಲ್ಸಿಯಂ ಮತ್ತೆ ಫಾಸ್ಫರಸ್ ಇವೆರಡೂ ನಮ್ಮ ಮೂಳೆಗಳ ಆರೋಗ್ಯಕ್ಕೆ ಬಹಳ ಮುಖ್ಯವಾದಂತಹ ಖನಿಜಗಳು. ಅವುಗಳು ಯಾವ ಪ್ರಮಾಣದಲ್ಲಿ ನಮಗೆ ದೇಹಕ್ಕೆ ಬೇಕೋ ಅದೇ ಪ್ರಮಾಣದಲ್ಲಿ ಹಾಲಿನಲ್ಲಿ ಇದಾವೆ ಅನ್ನೋದನ್ನ ನಾವು ಗಮನಿಸಬೇಕು. ಹಾಗೇನೆ ಕ್ಯಾಲ್ಸಿಯಂ ಅಬ್ಸಾರ್ಪ್ಷನ್ಗೆ ಬೇಕಾದಂತಹ ವಿಟಮಿನ್ ಡಿ ಸಹ ಹಾಲಿನಲ್ಲಿರುತ್ತೆ. ಹಾಗಾಗಿ ಹಾಲು ಕ್ಯಾಲ್ಸಿಯಂನ ನಾವು ತಗೊಳ್ಳೋ ದೃಷ್ಟಿಯಲ್ಲಿ, ನಮ್ಮ ದೇಹಕ್ಕೆ ಅಗತ್ಯ ಕ್ಯಾಲ್ಸಿಯಂ ದೊರೆಯೋ ದೃಷ್ಟಿಯಲ್ಲಿ ಬಹಳ ಮುಖ್ಯವಾದಂತಹ ಆಹಾರ ಅನ್ನೋದನ್ನ ನಾವು ಮಹಿಳೆಯರಲ್ಲ, ಅದರಲ್ಲೂ ಅವರಿಗೆ ಅನೇಕ ಹಾರ್ಮೋನ್ಗಳ ಬದಲಾವಣೆಯಿಂದ ಕ್ಯಾಲ್ಸಿಯಂ ಕೊರತೆ ಆಗಿ ಅವರ ಒಂದು ವಯಸ್ಸಿನ ನಂತರ ಅವರಲ್ಲಿ ಕಾಣಿಸ್ಕೊಳ್ತಕ್ಕಂಥ ಆಸ್ಟಿಯೋಪೊರೋಸಿಸ್ ಏನಿದೆ ಅದನ್ನ ತಡೆಗಟ್ಟಲಿಕ್ಕೆ ಹಾಲು ಬಹಳ ಮುಖ್ಯವಾದಂತಹ ಆಹಾರವಾಗಬಲ್ಲದು ಅನ್ನೋದನ್ನ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇದು ಹಾಲನ್ನ ಯಾಕೆ ನಾವು ಅಮೃತ ಅಂತ ಹೇಳ್ತೀವಿ ಅಂದ್ರೆ, ಅಮೂಲ್ ಸಹ ಅಮೂಲ್ಯ ಅನ್ನೋ ಒಂದು ವರ್ಡಿಂದಾನೇ ಬಂದಿತ್ತು. ಅಮೂಲ್ ಅವರು ಏನು ಅಮೂಲ್ ಅಂತ ಹೇಳಿದ್ರು, ಅದು ಲಾಂಗ್ ಫಾರಂ ಅಲ್ಲೂ ಆನಂದ್ ಮಿಲ್ಕ್ ಯೂನಿಯನ್ ಅನ್ನೋ ದೃಷ್ಟಿಯಲ್ಲೂ ಸರಿ ಆಯ್ತು. ಆದ್ರೆ ಅಮೂಲ್ಯವನ್ನ ಅಮೂಲ್ ಮಾಡಿದ್ರು. ಯಾಕೆ ಅಂತ ಹೇಳಿದ್ರೆ ಅಂತಹ ಅಮೂಲ್ಯವಾದಂತಹ ಆಹಾರ ಹಾಲು ಅಂತ ಹೇಳಿ. ಪ್ರತಿನಿತ್ಯ ನಾವು 250 ml ಹಾಲನ್ನ ಕುಡಿದ್ರೆ, ಅಂದ್ರೆ 1/4 ಲೀಟರ್ ಹಾಲನ್ನ ನಾವು ಕುಡಿದ್ರೆ ನಮ್ಮ ದೇಹಕ್ಕೆ ಪ್ರತಿನಿತ್ಯ ಕೆಲವು ಪೋಷಕಾಂಶಗಳು ಇಷ್ಟು ಬೇಕು ಅಂತ ಇರುತ್ತೆ, ದೈನಂದಿನ ಬೇಡಿಕೆ ಇರುತ್ತೆ. ನಮ್ಮ ದೈನಂದಿನ ಬೇಡಿಕೆಯ 30% ಕ್ಯಾಲ್ಸಿಯಂ ಏನಿದೆ 250 ml ಹಾಲು ಕುಡಿದ್ರೆ ಸಿಗುತ್ತೆ. ನಮ್ಮ ವಿಟಮಿನ್ ಡಿ, ನಮ್ಮ ದೇಹದ ಬೇಡಿಕೆ, ದೈನಂದಿನ ಬೇಡಿಕೆ 25% ವಿಟಮಿನ್ ಡಿ ಈ 1/4 ಲೀಟರ್ ಹಾಲಿಂದ ಸಿಗುತ್ತೆ. ಹಾಗೇನೆ ಫಾಸ್ಫರಸ್ 25% ಫಾಸ್ಫರಸ್ ಸಿಗುತ್ತೆ. ನಾನು ಈಗಾಗಲೇ ಹೇಳ್ದಂಗೆ ಈ ಕ್ಯಾಲ್ಸಿಯಂ, ವಿಟಮಿನ್ ಡಿ ಮತ್ತೆ ಫಾಸ್ಫರಸ್ ಇವು ಮೂರು ಸಹ ನಮ್ಮ ಮೂಳೆಗಳನ್ನ ಗಟ್ಟಿಯಾಗಿಡ್ಲಿಕ್ಕೆ ಬಹಳ ಸಹಾಯ ಮಾಡತಕ್ಕಂತಹ ಖನಿಜ ಮತ್ತು ಜೀವಸತ್ವಗಳು. ಹಾಗಾಗಿ ಪ್ರತಿನಿತ್ಯ ಹಾಲನ್ನು ಕುಡಿಯೋದು ನಮ್ಮ ಮೂಳೆಗಳ ಆರೋಗ್ಯದ ದೃಷ್ಟಿಯಿಂದ ಬಹಳ ಅನುಕೂಲ ಅಂತ ಹೇಳಿ. ಇನ್ನು ರೈಬೋಫ್ಲಾವಿನ್ ಅನ್ನುವ ಜೀವಸತ್ವ ಮತ್ತು ವಿಟಮಿನ್ ಬಿ ಜೀವಸತ್ವಗಳು ಸಹ ಹೇರಳವಾಗಿ 26% ಮತ್ತು 22% ಪ್ರಮಾಣದಲ್ಲಿ ನಮಗೆ 1/4 ಲೀಟರ್ ಹಾಲು ಕುಡಿಯೋದ್ರಿಂದ ಸಿಗುತ್ತೆ. 16% ಪ್ರೋಟೀನ್ ಮತ್ತೆ 10% ಪೊಟ್ಯಾಷಿಯಂ ಮತ್ತೆ ವಿಟಮಿನ್ ಇ. ಪೊಟ್ಯಾಷಿಯಂ ಅಂತ ಹೇಳ್ತಕ್ಕಂಥದ್ದು ನಮ್ಮ ಹೃದಯದ ಆರೋಗ್ಯಕ್ಕೆ ಬಹಳ ಮುಖ್ಯವಾದದ್ದು ಅನ್ನೋದನ್ನ ನಾವು ಗಮನದಲ್ಲಿಟ್ಟಾಗ ಪೊಟ್ಯಾಷಿಯಂ ಸಹ ನಮಗೆ ಹಾಲಿನಿಂದ ಸಿಗುತ್ತೆ, ಹೇರಳವಾಗಿ ಸಿಗುತ್ತೆ ಅನ್ನೋದನ್ನ ನಾವು ಗಮನಿಸ್ಬೇಕು. ಆದ್ರೆ ಹಾಲಿನಲ್ಲಿ ಇರ್ತಕ್ಕಂತಹ ಕೊಬ್ಬು ಸ್ಯಾಚುರೇಟೆಡ್ ಫ್ಯಾಟ್ ಅನ್ನೋದನ್ನ ನಾವು ನೆನ್ಪಿಡ್ಬೇಕು. ಯಾರು ಹೃದ್ರೋಗಿಗಳಿರ್ತಾರೋ ಅಂತವರಿಗೆ ಹಾಲಿನ ಕೊಬ್ಬು ಒಳ್ಳೆಯದಲ್ಲ ಅನ್ನೋ ದೃಷ್ಟಿಯಲ್ಲಿ ನೋಡಿದಾಗ ಅಂಥವ್ರು ಆರೋಗ್ಯದ ಸಮಸ್ಯೆ ಇರುವಂತವ್ರು ಮಾತ್ರ ಹಾಲಿನ ಜಿಡ್ಡನ್ನ ತೆಗೆದು, ಅದಕ್ಕೋಸ್ಕರನೇ ಸ್ಕಿಮ್ ಮಿಲ್ಕ್ಗಳು ಸಹ ಬರುತ್ತೆ, ಆ ಹಾಲನ್ನ ಬಳಸಲಿಕ್ಕೆ ಅವರಿಗೆ ಸಾಧ್ಯತೆ ಇದೆ. ಇಲ್ಲ ಅಂತ ಹೇಳಿದ್ರೆ ಬೇರೆ ಯಾವುದೇ ವಯೋಮಾನದವರಿಗೆ, ಅದರಲ್ಲೂ ಮಕ್ಕಳಿಗೆ, ಹೆಚ್ಚು ಕೆಲಸವನ್ನ ಮಾಡಿ ತಮ್ಮ ದೇಹವನ್ನ ದಂಡಿಸ್ತಕ್ಕಂಥವರಿಗೆ, ಮಹಿಳೆಯರಿಗೆ ಹಾಲು ಅತ್ಯಂತ ಉತ್ಕೃಷ್ಟವಾದಂತಹ ಆಹಾರ. ಅದು ಅಮೃತಕ್ಕೆ ಸಮಾನ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ವಿಟಮಿನ್ ಬಿ12 ಬಗ್ಗೆ ಈಗಾಗಲೇ ಹೇಳಿದೆ. ಇದು ಸಸ್ಯಾಹಾರದಲ್ಲಿ ದೊರೆಯದ ವೈಟಮಿನ್. ಈಗ ವೆಗಾನ್ ಮಿಲ್ಕ್ ಅನ್ನೋದ್ರ ಬಗ್ಗೆನೂ ಕೆಲವು ವಿಚಾರಗಳನ್ನ ನಾವು ಕೇಳ್ತಾ ಇರ್ತೇವೆ. ಅದು ಸಸ್ಯ ಮೂಲದಿಂದ ಬಡಿತಕ್ಕಂತ ಹಾಲು ಅನ್ನೋದು. ಆದ್ರೆ ವಿಟಮಿನ್ ಬಿ12 ನಮಗೆ ಹಾಲಿನಲ್ಲಿ ಏನು ಸಿಗುತ್ತೆ ಅದು ಆ ಮಿಲ್ಕ್ ಅಲ್ಲಿ ಸಿಗೋದಿಲ್ಲ ಅನ್ನೋದನ್ನ ನಾನು ಇಲ್ಲಿ ಸ್ಪಷ್ಟಪಡಿಸ್ಲಿಕ್ಕೆ ಇಷ್ಟಪಡ್ತೇನೆ. ಹಾಗೆ ಈ ವಿಟಮಿನ್ ಬಿ12 ನ ಕೊರತೆ ಆದ್ರೆ ರಕ್ತಹೀನತೆ ಮತ್ತು ನರಗಳ ದೌರ್ಬಲ್ಯ ಉಂಟಾಗ್ತಕ್ಕಂಥ ಸಾಧ್ಯತೆ ಇದೆ. ಮಾಂಸಾಹಾರಿಗಳಿಗೆ ವಿಟಮಿನ್ ಬಿ12 ಹೇರಳವಾಗಿ ಸಿಗ್ತದೆ, ಸಸ್ಯಾಹಾರಿಗಳಿಗೆ ಸಿಗಬೇಕಾದ್ರೆ ಅದು ಹಾಲಿನ ಮೂಲಕ ಮಾತ್ರ ಅನ್ನೋದನ್ನ ಗಮನಿಸ್ಬೇಕು. ರೈಬೋಫ್ಲಾವಿನ್ ಅನ್ನುವಂತ ಮತ್ತೊಂದು ಜೀವಸತ್ವ ಏನಿದೆ ಅದು ನಮ್ಮ ಜೀವಕೋಶಗಳು ಹಾನಿ ಆದಾಗ ಅವುಗಳನ್ನ ಮತ್ತೆ ಯಥಾಸ್ಥಿತಿಗೆ ತರಲಿಕ್ಕೆ ಸಹಾಯ ಮಾಡತಕ್ಕಂತಹ ಒಂದು ಜೀವಸತ್ವ. ಇದು ಸಹ ಹೇರಳವಾಗಿ ಹಾಲಿನಲ್ಲಿ ಸುಮಾರು 26% 1/4 ಲೀಟರ್ ಹಾಲಿನಂತೆ ಸಿಗುತ್ತೆ ಅನ್ನೋದನ್ನ ನಾವು ಗಮನಿಸಿದಾಗ ಈ ಜೀವಸತ್ವಗಳ ಪಾತ್ರದಿಂದ ಅರಿವಿದ್ದಾಗ ನಮ್ಗೆ ಹಾಲಿನ ಒಂದು ಪ್ರಾಮುಖ್ಯತೆ ಗೊತ್ತಾಗುತ್ತೆ. ಇನ್ನು ಹಾಲನ್ನು ಇತ್ತೀಚಿನ ದಿನಗಳಲ್ಲಿ A1 A2 ಹಾಲು ಅಂತ ಹೇಳಿ ವರ್ಗಾವಣೆ ಮಾಡೋದನ್ನ ನಾವು ಕೇಳ್ತಿದ್ದೀನಿ. ಇದು ನಾನು ಬಹಳ ಸರಳವಾಗಿ ನಿಮ್ಗೆ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಹಾಲಲ್ಲಿ ಪ್ರೋಟೀನ್ ಇರುತ್ತೆ, ಆ ಪ್ರೋಟೀನ್ಗೆ ನಾವು ಕೇಸಿನ್ ಅಂತ ಹೇಳ್ತೀವಿ. 80% ಕೇಸಿನ್ ಇರುತ್ತೆ. ಈ ಕೇಸಿನ್ ನಲ್ಲಿ ಬೀಟಾ ಕೇಸಿನ್, ಆಲ್ಫಾ ಕೇಸಿನ್ ಮತ್ತೆ ಗಾಮಾ ಕೇಸಿನ್ ಅಂತ 3 ಭಾಗಗಳನ್ನು ಮಾಡ್ತೇವೆ. ಅದ್ರಲ್ಲಿ ಬೀಟಾ ಕೇಸಿನ್ 30% ಇರುತ್ತೆ.
ಈ ಬೀಟಾ ಕೇಸಿನಲ್ಲಿ ಅನೇಕ ಬಗೆಗಳಿವೆ. ಅದರಲ್ಲಿ A1 ಮತ್ತೆ A2 ಬಗೆಗಳು ಸಾಮಾನ್ಯವಾಗಿ ಕಾಣ್ತಕ್ಕಂತಹ ಎರಡು ಕೇಸಿನ್ಗಳು, ಬೀಟಾ ಕೇಸಿನ್ಗಳು. ಇಲ್ಲಿ ಈ ಅನೇಕ ವರ್ಷಗಳಲ್ಲಿ, ಸಾವಿರಾರು ವರ್ಷಗಳಲ್ಲಾಗಿರ್ತಕ್ಕಂತಹ ಮ್ಯುಟೇಷನ್ ನಿಂದಾಗಿ ಯುರೋಪಿಯನ್ ಕ್ಯಾಟಲ್ಗಳಲ್ಲಿ, ಅಂದ್ರೆ ಎಕ್ಸಾಟಿಕ್ ಕ್ಯಾಟಲ್ಸ್ ಅಥವಾ ವಿದೇಶಿ ದನಗಳಲ್ಲಿ, ಅದರಲ್ಲೂ ಮುಖ್ಯವಾಗಿ ನಾವು ಜರ್ಸಿ, HF ಅಂತ ನಾವೇನಿಲ್ಲಿ ಹೇಳ್ತಾ ಇದೀವಿ, ಅವುಗಳಲ್ಲಿ A2 ಇರ್ತಕ್ಕಂತಹ ಕೇಸಿನ A1 ಆಗಿ ಬದಲಾಗಿದೆ ಅನ್ನೋದು ನಾವಿಲ್ಲಿ ಗಮನಿಸ್ಬೇಕು. ಈಗ ಯಾವಾಗ್ಲೂ ನಮಗೆ ಗೊತ್ತಿರೋ ಹಾಗೆ A1 ಹಾಲು ಅನ್ನೋದು ಬಹಳ, A1 ಅಂದ್ರೆ ಒಳ್ಳೇದು ಅಂತ. ಆದ್ರೆ ಇಲ್ಲಿ ಇತ್ತೀಚಿನ ಸಂಶೋಧನೆಗಳ ಒಂದು ವರದಿಯ ಪ್ರಕಾರ A1 ಕೇಸಿನ್ ಇರ್ತಕ್ಕಂತಹ ಹಾಲು ಆರೋಗ್ಯಕ್ಕೆ ಒಳ್ಳೆಯದಲ್ಲ, A2 ಕೇಸಿನ್ ಇರ್ತಕ್ಕಂತಹ ಹಾಲು ಆರೋಗ್ಯಕ್ಕೆ ಒಳ್ಳೆಯದು ಎನ್ನುವ ಒಂದು ಚರ್ಚೆ ಶುರುವಾಗಿದೆ. ಆದ್ರೂ ಅದಕ್ಕೆ ವ್ಯತಿರಿಕ್ತವಾದಂತಹ ಚರ್ಚೆಗಳು ಇದಾವೆ. ಇಲ್ಲಿ ಇದನ್ನ ಹೇಳಲಿಕ್ಕೆ ಕಾರಣ ಏನಪ್ಪಾ ಅಂತ ಹೇಳಿದ್ರೆ, A2 ಇರ್ತಕ್ಕಂತಹ ಬೀಟಾ ಕೇಸಿನ್ ಇದ್ದಾಗ ನಮ್ಮ ದೇಹಕ್ಕೆ ಹೋದಾಗ ಅದರಿಂದ ಯಾವುದೇ ತೊಂದರೆ ಇಲ್ಲ. ಆದ್ರೆ A1 ಇದ್ದಂತಹ ಬೀಟಾ ಕೇಸಿನ್ ಹಾಲನ್ನು ಸೇವಿಸಿದಾಗ ಅದು ನಮ್ಮ ದೇಹದಲ್ಲಿ BCM7 ಅಂತ ಹೇಳಿ ಬದಲಾಗ್ತದೆ ಅಂತ ಹೇಳಿ, ಅದನ್ನ ಬೀಟಾ ಕ್ಯಾಸೋಮಾರ್ಫಿನ್ಸ್ ಅಂತ, ಅದು ಮಾರ್ಫಿನ್ಗೆ ಸಮನಾದಂತಹ ಒಂದು ಆಕ್ಷನ್ ಅನ್ನ ದೇಹದ ಮೇಲೆ ಮಾಡುತ್ತೆ ಅನ್ನೋ ದೃಷ್ಟಿಯಲ್ಲಿ. ಅದರ ಆದಾಗ ನಮಗೆ ಅನೇಕ ಆರೋಗ್ಯದಲ್ಲಿ ತೊಂದರೆಗಳು ಉಂಟಾಗಬಹುದು ಅನ್ನೋದನ್ನ ಇತ್ತೀಚಿನ ಸಂಶೋಧನೆಗಳು ಹೇಳುತ್ತೆ. ಆ ದೃಷ್ಟಿಯಿಂದ ನೋಡಿದಾಗ ಈ A1 ಸುಲಭವಾಗಿ ಅರ್ಥ ಮಾಡ್ಕೊಳ್ಬೇಕು ಅಂದ್ರೆ, A1 ಇರ್ತಕ್ಕಂತಹ ಕೇಸಿನ್ ಏನಿದೆ ಇದು ವಿದೇಶಿ ತಳಿಗಳಲ್ಲಿದೆ, A2 ಕೇಸಿನ್ ನಮ್ಮ ದೇಶೀಯ ತಳಿಗಳಲ್ಲಿದೆ ಅನ್ನೋದನ್ನ ನಾವು ಗಮನಿಸಬೇಕು. ಈ A1 ಕೇಸಿನ್ ಇರ್ತಕ್ಕಂತಹ ವಿದೇಶಿ ತಳಿಗಳ ಹಾಲು ಅದು ಹೆಚ್ಚು ದಿನಗಳನ್ನ ನಾವು ಅದನ್ನ ತಗೊಳ್ತಾ ಬಂದ್ರೆ ನಮ್ಮ ಆರೋಗ್ಯದಲ್ಲಿ ಕೆಲವು ಸಮಸ್ಯೆಗಳನ್ನ ತಂದೊಡ್ಬೋದು ಅನ್ನೋದು ಒಂದು ವಾದ. ಈ A2 ಕೇಸಿನನ್ನು ತಗೊಂಡ್ರೆ ಯಾವುದೇ ಆರೋಗ್ಯದ ಸಮಸ್ಯೆಗಳಿಲ್ಲ, ಅದು ನಮ್ಮ ದೇಹಕ್ಕೆ ಒಳ್ಳೇದು ಅನ್ನೋದು ಇನ್ನೊಂದು ವಿಚಾರ. ಈ ಎರಡು ದೃಷ್ಟಿಯಲ್ಲಿ ನೋಡಿದಾಗ ನಮ್ಮ ದೇಶೀಯ ದನಗಳಲ್ಲಿ ಸಂಪೂರ್ಣ ಹಾಲು ಸಂಪೂರ್ಣವಾಗಿ A2 ಆಗಿರ್ತದೆ. A1 ಬೀಟಾ ಕೇಸಿನ್ ಇರೋದಿಲ್ಲ, ಅಲ್ಲಿ ಸಂಪೂರ್ಣವಾಗಿ A2 ಹಾಲು. ಹಾಗಾಗಿ ಅದು ನಮ್ಮ ಆರೋಗ್ಯಕ್ಕೆ ಹೆಚ್ಚು ಸೂಕ್ತ ಅನ್ನೋದನ್ನ ನಾವು ಕಂಡುಕೊಂಡು ಇತ್ತೀಚಿನ ದಿನಗಳಲ್ಲಿ ನಮ್ಮ ದೇಶೀಯ ದನಗಳ ಒಂದು ಪಾಲನೆ ಮತ್ತು ಅವುಗಳಿಗೆ ಹಾಲಿಗೆ ಹೆಚ್ಚಿನ ಬೇಡಿಕೆ ಉಂಟಾಗಿರೋದನ್ನ ನಾವು ಗಮನಿಸ್ತೇವೆ. ಹಾಗಾಗಿನೇ ಇತ್ತೀಚಿನ ದಿನಗಳಲ್ಲಿ ಈ ಗಿರ್ ಸಾಕಾಣಿಕೆ ಹೆಚ್ಚಾಗಿರ್ತಕ್ಕಂಥದ್ದು. ಗಿರ್ ಹಾಲನ್ನ 80 ರೂಪಾಯಿ, ಕೆಲವು ಮೆಟ್ರೋಪಾಲಿಟನ್ ಸಿಟೀಸ್ಗಳಲ್ಲಿ 100-120 ರೂಪಾಯಿ ಮಾರಾಟ ಮಾಡೋದನ್ನ ಸಹ ನಾವು ಕೇಳ್ತೀವಿ. ಕಾರಣ ಅದು A2 ಹಾಲು ಅನ್ನೋ ದೃಷ್ಟಿಯಲ್ಲಿ ನಮ್ಮ ದೇಶದ ಎಲ್ಲಾ ದೇಶೀಯ ನಮ್ಮ ಹಾಲು ಹಸುಗಳಿಂದ ಬರ್ತಕ್ಕಂಥ ಹಾಲು ಪ್ರಮುಖವಾಗಿ A2 ಹಾಲು ಅನ್ನೋದನ್ನ ನಾವು ಗಮನಿಸಬೇಕು. ಮಲ್ನಾಡ್ ಗಿಡ್ಡದ ಹಾಲಿನಲ್ಲಿ ಸ್ವಲ್ಪ ಪ್ರಮಾಣದ A1 ಪ್ರೋಟೀನ್ ಸಹ ಇರುತ್ತೆ ಅನ್ನೋದನ್ನ ರಿಸರ್ಚ್ ಹೇಳುತ್ತೆ. ಆದ್ರೆ ಇಲ್ಲಿ ಬಹಳ ಮುಖ್ಯವಾಗಿ ಗಮನಿಸ್ಬೇಕಾದ್ರೆ, ನಾವು ಹಾಲನ್ನು ಹೇಳಬೇಕಾದ್ರೆ ಯಾವಾಗ್ಲೂ ಹಸುವಿನ ಹಾಲು ಅದರ ಗುಣಮಟ್ಟದ ಬಗ್ಗೆನೆ ಹೆಚ್ಚು ಹೇಳ್ತೀವಿ, ಎಮ್ಮೆ ಹಾಲಿನ ಬಗ್ಗೆ ಹೆಚ್ಚು ಹೇಳೋದಿಲ್ಲ. ಎಮ್ಮೆಯ ಹಾಲಿನಲ್ಲಿ ಹಸುವಿನ ಹಾಲಿಗಿಂತ ನೀರಿನ ಪ್ರಮಾಣ ಕಮ್ಮಿ, ಆದ್ರೆ ಇತರ ಘನ ಪದಾರ್ಥಗಳು, ಕೊಬ್ಬು ಮತ್ತು ಇತರ ಘನ ಪದಾರ್ಥಗಳು ಜಾಸ್ತಿ. ಹಾಗಾಗಿ ಹಾಲಿನಲ್ಲಿ ಪೋಷಕಾಂಶಗಳ ಸಾಂದ್ರತೆ ಜಾಸ್ತಿ ಅನ್ನೋದನ್ನ ನಾವು ಗಮನಿಸ್ಬೇಕು. ಎಮ್ಮೆಯ ಹಾಲು ಹಸುವಿನ ಹಾಲಿನಕ್ಕಿಂತ ಹೆಚ್ಚು ತೂಕ ಪೋಷಕಾಂಶಗಳ ದೃಷ್ಟಿಯಿಂದ ಅನ್ನೋದನ್ನ ನಾವು ಗಮನಿಸ್ಬೇಕು. ಕೊಬ್ಬು ಹೆಚ್ಚಿರುತ್ತೆ, ಆ ಜಿಡ್ಡನ್ನ ಹೊರತುಪಡಿಸಿದ್ರೆ ಇತರ ಎಲ್ಲ ಈ ಪ್ರೋಟೀನ್ ಇರ್ಬೋದು, ಕಾರ್ಬೋಹೈಡ್ರೇಟ್ಗಳಿರ್ಬೋದು, ಖನಿಜಗಳಿರ್ಬೋದು ಹೆಚ್ಚು ಪ್ರಮಾಣದಲ್ಲಿ ಎಮ್ಮೆ ಹಾಲಿನಿಂದ ದೊರೆಯುತ್ತೆ ಅನ್ನೋದನ್ನ ಗಮನದಲ್ಲಿಟ್ಟಾಗ, ಮತ್ತೆ ಈ A1 A2 ಹಾಲಿನ ಕಾನ್ಸೆಪ್ಟ್ ಅಲ್ಲಿ ನೋಡಿದಾಗ ನಮ್ಮ ದೇಶದ ಕೆಲವು ದೇಶೀಯ ತಳಿಗಳು, ಉದಾಹರಣೆಗೆ ಮಲ್ನಾಡು ಗಿಡ್ಡದಲ್ಲಿ ಒಂದ್ ಸ್ವಲ್ಪ ಪ್ರಮಾಣದ A2 ಜೊತೆಯಲ್ಲಿ A1 ಪ್ರೋಟೀನ್ ಸಹ ಇದೆ ಅನ್ನೋದನ್ನ ಗಮನಿಸ್ಬೇಕು. ಆದ್ರೆ ಎಮ್ಮೆಯ ಹಾಲು ಸಂಪೂರ್ಣ A2, ಅದರಲ್ಲಿ A1 ಬೀಟಾ ಕೇಸಿನ್ ಇರೋದೇ ಇಲ್ಲ. ಹಾಗಾಗಿ ಎಮ್ಮೆಯ ಹಾಲನ್ನ ನಾವು ನೇರವಾಗಿ A2 ಹಾಲ್ ಅಂತ ಹೇಳಿನೇ ನಾವು ಅದನ್ನ ವ್ಯಾಪಾರ ಮಾಡ್ಲಿಕ್ಕೆ ಸಾಧ್ಯತೆ ಇದೆ. ಈಗಾಗಲೇ ಆ ತರದ ಪ್ರಯತ್ನಗಳು ಸಹ ಅಮೂಲ್ನಿಂದನೇ ಶುರುವಾಗಿದ್ದಾವೆ ಅನ್ನೋದನ್ನ ನಾವು ಗಮನಿಸ್ಬೇಕಾದ್ದು. ಯಾಕೆಂತ ಹೇಳಿದ್ರೆ A2 ಹಾಲು ಅಂತ ಹೇಳಿದ್ರೆ ಆರೋಗ್ಯಕರವಾದಂತಹ ಹಾಲು ಅಂತ ಹೇಳಿ ಪ್ರಚಾರ, ಮತ್ತೆ ಆ ಪ್ರಚಾರ ಕೇವಲ ಹಸುಗಳಿಗೆ ಮಾತ್ರ ಸೀಮಿತವಾದಂತಹ ಪ್ರಚಾರ ನಡೀತಿದೆ. ಅದು ತಪ್ಪಾದಂತಹ ಒಂದು ಕಲ್ಪನೆ. ಎಮ್ಮೆಯ ಹಾಲು ಸಹ
ಸಂಪೂರ್ಣ ಏಟು ಮತ್ತು ಅತ್ಯಂತ ಸುರಕ್ಷಿತವಾದಂತಹ ಆಹಾರ ಅನ್ನೋದನ್ನ ನಾವು ಗಮನಿಸ್ಬೇಕು. ಸಾಮಾನ್ಯವಾಗಿ ನಮ್ಮ ಮೈಥಾಲಜಿಯಲ್ಲಿ ಎಮ್ಮೆಗೆ ಬೇರೆನೇ ಆದಂತಹ ಒಂದು ಸ್ಥಾನ ಇದೆ. ಯಾಕೆಂದ್ರೆ ಎಮ್ಮೆ ಯಮರಾಜನ ವಾಹನ ಆದ್ರಿಂದ ಅದನ್ನ ನಾವು ಕಡೆಗಣಿಸೋದು ಜಾಸ್ತಿ. ಆದ್ರೆ ಅನೇಕ ವಿಚಾರಗಳನ್ನ ಗಮನಿಸಿದಾಗ ಅದನ್ನ ನಾವು ಎಮ್ಮೆನ್ ನಾನು ಯಾವಾಗ್ಲೂ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸಿಂಡ್ರೆಲಾ ಆಫ್ ಅವರ್ ಡೈರಿ ಇಂಡಸ್ಟ್ರಿ ಅಂತ. ಸಿಂಡ್ರೆಲಾ ಆಗಿರ್ತಕ್ಕಂತಹ ಒಂದು ಪ್ರಾಮುಖ್ಯತೆ ಗೊತ್ತಾಗಿದ್ದೆ ರಾಜನಿಂದ, ಮತ್ತು ಒಂದು ಸಣ್ಣ ಕತೆ ಸಿಂಡ್ರೆಲಾದ ಕತೆ ನಿಮ್ಗೆಲ್ರಿಗೂ ಗೊತ್ತು. ಹಾಗೇನೆ ಆ ಎಮ್ಮೆಗೆ ಈಗ ಹೆಚ್ಚಿನ ಪ್ರಾಮುಖ್ಯತೆ ನಾವು ತೋರಿಸದೇ ಇದ್ರು ವಿದೇಶಗಳಲ್ಲಿ ಬಂದಿದೆ. ಕಾರಣ ಏನಪ್ಪಾ ಅಂತ ಹೇಳಿದ್ರೆ, ಎಮ್ಮೆಯಿಂದ ಮಾಡ್ತಕ್ಕಂಥ ಚೀಸ್ ಅನ್ನ ನಾವು ಈ ಪಿಜ್ಜಾಗಳಲ್ಲಿ ಹೆಚ್ಚು ಬಳಸೋದನ್ನ ನೋಡ್ತೇವೆ. ಅದನ್ನ ಮೊಸರೆಲ್ಲಾ ಅಂತ ಹೇಳಿ ನಾವು ಹೇಳ್ತೇವೆ, ಇಟಾಲಿಯನ್ ಚೀಸ್ಗೆ. ಅದು ಎಮ್ಮೆಗಳಿಂದ ಮಾಡಿರ್ತಕ್ಕಂಥದ್ದು. ಮತ್ತೆ ಆ ಎಮ್ಮೆಗಳೆಲ್ಲ ನಮ್ಮ ದೇಶದ ಎಮ್ಮೆಗಳು ಅನ್ನೋದನ್ನು ಸಹ ನಾವು ಗಮನಿಸಿದಾಗ ಎಮ್ಮೆಗಳಿಗೂ ಸಹ ನಾವು ಹೆಚ್ಚು ಪ್ರಾಮುಖ್ಯತೆಯನ್ನ ನೀಡಬೇಕು ಅನ್ನೋದು ನಾವು ಈ ವಿಚಾರವನ್ನ ಇಲ್ಲಿ ನಿಮ್ಗೆ ತಮ್ಮೆಲ್ಲರಿಗೂ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಹಾಗೇನೆ ಮೊನ್ನೆ ಆದಂತಹ ಚರ್ಚೆಯ ವಿಚಾರಕ್ಕೆ ಬಂದಾಗ ಹಾಲಿನ ಇಳುವರಿ ನಾವು ಯಾವ ತಳಿಗಳನ್ನ ಆಯ್ದುಕೊಳ್ತೀವಿ ಅನ್ನೋದ್ರ ಮೇಲೆ ನಿರ್ಧಾರ. ಗುಣಮಟ್ಟ ಅಂದ್ರೆ ಅದರಲ್ಲಿರ್ತಕ್ಕಂಥ ಕೊಬ್ಬಿನ ಅಂಶ, ಕೊಬ್ಬು ರಹಿತ ಇತರೆ ಪದಾರ್ಥಗಳ ಅಂಶ ಯಾವ್ದ್ರ ಮೇಲೆ ನಿರ್ಧಾರ ಆಗುತ್ತೆ ಅಂತ ಹೇಳಿದ್ರೆ ಅದು ಎಮ್ಮೆಗಳಿಗೆ ನಾವು ಕಲ್ಪಿಸ್ತಕ್ಕಂತಹ ಪರಿಸರ. ಅವುಗಳನ್ನ ಆರಾಮದಾಯಕವಾಗಿ ನೋಡಬೇಕು, ಮತ್ತೆ ಅವುಗಳಿಗೆ ವಿಶೇಷವಾದಂತಹ ವ್ಯವಸ್ಥೆಗಳನ್ನ ಮಾಡಬೇಕು, ಮತ್ತೆ ಅವುಗಳಿರ್ತಕ್ಕಂಥ ಪರಿಸರ ಸ್ವಚ್ಛವಾಗಿರ್ಬೇಕು ಅನ್ನೋದನ್ನ ನಾವು ಗಮನದಲ್ಲಿಡ್ಬೇಕು. ಹಾಗಿದ್ದಾಗ ಮಾತ್ರ ನಾವು ಪಡಿತಕ್ಕಂತ ಹಾಲು ಸಹ ಶುದ್ಧವಾಗಿರ್ತದೆ ಅನ್ನೋದನ್ನ ನಾವು ಗಮನಿಸ್ಬೇಕು. ಹಾಗೇನೆ ಎಮ್ಮೆಲಿ ಇರ್ತಕ್ಕಂಥ ಅನೇಕ ಪೋಷಕಾಂಶಗಳು, ಉದಾಹರಣೆಗೆ ಕ್ಯಾಲ್ಸಿಯಂ, ಹಸುವಿನ ಹಾಲು ಅಥವಾ ಎಮ್ಮೆಯ ಹಾಲಿನಲ್ಲಿ ಇರ್ತಕ್ಕಂಥ ಈ ಕ್ಯಾಲ್ಸಿಯಂ ಏನಿದೆ ಅದು ಅದರ ಎಷ್ಟು ಪ್ರಮಾಣದಲ್ಲಿ ಇದೆ ಹಾಲಿನಲ್ಲಿ ಅಂತ ನಿರ್ಧಾರ ಆಗ್ತಕ್ಕಂಥದ್ದು ನಾವು ಕೊಡುವ ಆಹಾರದ ಮೇಲೆ. ಹಾಗಾಗಿ ಹೈನುಗಾರಿಕೆಯನ್ನೇ ಜೀವನವಾಗಿ ಮಾಡಿಕೊಂಡವರು ಅದಕ್ಕೆ ವಿಶೇಷವಾದಂತಹ ಪೋಷಕಾಂಶ ಭರಿತವಾದಂತಹ ಮೇವನ್ನು ಕೊಡಬೇಕು. ಹಾಗೇನೆ ಅತ್ಯುತ್ತಮವಾದಂತಹ ಆಹಾರವನ್ನ ಕೊಟ್ರೆ ಹೆಚ್ಚು ಹಾಲಿನ ಜೊತೆಗೆ ಗುಣಮಟ್ಟದ ಹಾಲನ್ನು ಸಹ ಪಡೀಲಿಕ್ಕೆ ಸಾಧ್ಯತೆ ಇದೆ ಅನ್ನೋದನ್ನ ನಾನೇನು ಹೇಳ್ತೇನೆ. ಹಾಗೇನೆ ಶುದ್ಧ ಹಾಲು ಉತ್ಪಾದನೆಗೆ ಅನೇಕ ನಿರ್ವಹಣಾ ಕ್ರಮಗಳನ್ನ ನಾವು ಬೇರೆ ಬೇರೆ ಸ್ಥಳಗಳಲ್ಲಿ ರೈತರಿಗೆ ಹೇಳ್ತಾ ಬಂದಿದ್ದೇವೆ. ಇದರಲ್ಲಿ ಸಾಕಷ್ಟು ಸುಧಾರಣೆ ಆಗಿದೆ ಅನ್ನೋದನ್ನು ಸಹ ಇತರರು ಗಮನಿಸಬೇಕು. ಯಾವಾಗಲೂ ಶುದ್ಧ ಹಾಲು ಸಿಗ್ಬೇಕಂದ್ರೆ ಅದು ಹಸು ಆರೋಗ್ಯವಂತವಾಗಿರ್ಬೇಕು, ಸ್ವಚ್ಛ ಮತ್ತು ಆರಾಮದಾಯಕವಾದಂತ ಕೊಟ್ಟಿಗೆ ಇರಬೇಕು. ನಾವು ಕುಡಿಯಲು ಕೊಡ್ತಕ್ಕಂಥ ನೀರು ಬಹಳ ಮುಖ್ಯ, ಅದು ಸದಾಕಾಲ ಲಭ್ಯ ಇರುವಂತೆ ನೋಡ್ಬೇಕು, ಮತ್ತೆ ಶುದ್ಧ ನೀರಾಗಿರ್ಬೇಕು. ಮತ್ತೆ ನಾವು ಹಾಲನ್ನು ಶೇಖರಿಸ್ತಕ್ಕಂತಹ ಪಾತ್ರೆಗಳು ಸಹ ಸ್ವಚ್ಛವಾಗಿರ್ಬೇಕು. ಹಾಲನ್ನು ಕರೆಯುವವರು ಸಹ ಆರೋಗ್ಯವಾಗಿರ್ಬೇಕು ಅನ್ನೋದು ಬಹಳ ಮುಖ್ಯ. ಅದರ ಜೊತೆಯಲ್ಲಿ ಅವರು ಹಾಲನ್ನು ಕರೆಯೋದಕ್ಕಿಂತ ಮುಂಚೆ ಇರ್ತದೆ, ಬ್ಯಾಕ್ಟೀರಿಯಾಗಳಿರೋ ಸಾಧ್ಯತೆ ಇರ್ತದೆ. ಹಾಗೇನಾದ್ರೂ ಮೊದಲ ತೊರೆಯನ್ನು ನಮ್ಮ ಪಾತ್ರೆಗಳಿಗೆ ಇಟ್ಕೊಂಡ್ರೆ ಹಾಲು ಬಹಳ ಬೇಗ ಕೆಟ್ಟೋಗುತ್ತೆ. ಆ ದೃಷ್ಟಿಯಿಂದ ಸಾಮಾನ್ಯವಾಗಿ ರೈತರು ಮೊದಲ 2 ತೊರೆಗಳನ್ನ ಹೊರಗೆ ಚೆಲ್ಲಿ ನಂತರ ಉಳಿದದನ್ನ ಪಾತ್ರೆಗೆ ತಗೊಳ್ತಾರೆ. ಹಾಗೇನೆ ಹಾಲನ್ನ ಕರಿಬೇಕಾದ್ರೆ ಹಸುವಿನ ಯಾವುದೇ ಗಲಾಟೆ ಮಾಡದಲ್ಲೇ ಅದ್ರ ಗದರಿಸ್ದಲ್ಲೇನೆ ಅದನ್ನ ಶಾಂತ ರೀತಿಯಲ್ಲಿರೋ ರೀತಿಯಲ್ಲಿ ನೋಡ್ಕೊಳ್ಬೇಕು. ಹಾಗಾಗಿ ಅದಕ್ಕೆ ಹಸಿ ಹುಲ್ಲನ್ನು ತಿನ್ನಲು ಕೊಡ್ಬೇಕು ಅಂತ ಹೇಳ್ತೀವಿ. ಹಾಲು ಕರೆದಾದ ನಂತರ ಮೊಲೆ ತೊಟ್ಟಿನಕ್ಕೆ ಪ್ರತಿಯೊಂದು ಭಾಗವನ್ನ ನಾವು ಒಂದು ಕ್ರಿಮಿನಾಶಕ ದ್ರಾವಣದಲ್ಲಿ ಹಚ್ಚಿ ಅದ್ದು ಬಿಟ್ಟು ಸ್ವಚ್ಛ ಮಾಡಬೇಕು. ಮತ್ತೆ ಹಾಲನ್ನ ತಕ್ಷಣ ಸೊಸೈಟಿಗಳಿಗೆ ತೆಗೆದುಕೊಂಡು ಹೋಗಿ ಅವುಗಳನ್ನ ಕೂಲಿಂಗ್ ಮೆಷಿನ್ಗಳಲ್ಲಿ ಶೇಖರಣೆ ಮಾಡ್ತಕ್ಕಂಥ ವ್ಯವಸ್ಥೆ ಮಾಡಿದ್ರೆ ನಾವು ಶುದ್ಧ ಹಾಲು ಉತ್ಪಾದನೆಗೆ ಸಹಕಾರ ಮಾಡಿದಂತೆ. ಇದನ್ನ ನಾವು ಎಲ್ಲ ಸ್ತರಗಳಲ್ಲಿ ರೈತರಿಗೆ ಹೇಳ್ತಾ ಇದ್ದೇವೆ, ಮತ್ತು ಅನೇಕ ಸುಧಾರಣೆಗಳನ್ನು ನಾವು ಈಗಾಗಲೇ ನೋಡಿದ್ವಿ. ರೈತರಿಗೆ ಈ ಒಂದು ಎಚ್ಚರಿಕೆ ನಾವೇನು ಕೊಡ್ತೇವೆ ಅದನ್ನೆಲ್ಲ ಪಾಲಿಸ್ತಕ್ಕಂಥ ಅನೇಕ ರೈತರು ನಮ್ಮ ಜೊತೆಗಿದ್ದಾರೆ. ಹಾಗಾಗಿ ನೀವು KMF ಮೂಲಕ ನಂದಿನಿ ಹಾಲು ಏನ್ ಪಡಿತೀರಾ ಅಲ್ಲಿ ಶುದ್ಧ ಹಾಲೇ ನಿಮ್ಮ ಮನೆಗೆ ತಲುಪುತ್ತೆ ಎನ್ನುವ ಒಂದು ಭರವಸೆಯನ್ನ ನಾವು ಕೊಡಬಹುದು. ಇನ್ನು ಹಾಲಲ್ಲಿ ಇರ್ತಕ್ಕಂತಹ ಹಾಲಿನಿಂದನೂ ಕೆಲವು ರೋಗಗಳು ಮನುಷ್ಯನಿಗೆ ಬರುತ್ತೆ ಅನ್ನೋದನ್ನ ನಾವು ಗಮನದಲ್ಲಿಟ್ಟಾಗ ಅದರಲ್ಲೂ ಬಹಳ ಮುಖ್ಯವಾಗಿ ಟ್ಯೂಬರ್ಕ್ಯುಲೋಸಿಸ್, TB, ಮತ್ತೆ ಬ್ರುಸೆಲ್ಲಾ ಅನ್ನುವ ಒಂದು ರೋಗ ಮನುಷ್ಯರಿಗೆ ಬರ್ತಕ್ಕಂಥ ಸಾಧ್ಯತೆಗಳಿರೋದ್ರಿಂದ ಹಾಲನ್ನ ಪ್ಯಾಶ್ಚರೀಕರಣಕ್ಕೆ ಒಳಪಡಿಸ್ತಾರೆ ಬೇರೆ ಬೇರೆ ವಿಧಾನದಲ್ಲಿ. ಹಾಗೆ ಪ್ಯಾಶ್ಚರೀಕರಣಕ್ಕೆ ಒಳಪಟ್ಟಾಗ ಅಂದ್ರೆ ಅತಿ ಹೆಚ್ಚು ಉಷ್ಣತೆಯಲ್ಲಿ ಅದನ್ನ ಕಾಯಿಸ್ತಾರೆ. ಕಾಯಿಸಿದಾಗ ಈ ರೋಗಾಣುಗಳು, ಅದರಲ್ಲೂ ಬಹಳ ಮುಖ್ಯವಾಗಿ ಟ್ಯೂಬರ್ಕ್ಯುಲೋಸಿಸ್ ಮತ್ತೆ ಬ್ರುಸೆಲ್ಲಾ ರೋಗಾಣುಗಳು ಸತ್ತೋಗ್ತವೆ, ನಿರ್ನಾಮವಂತವೆ. ಹಾಗಾಗಿ ಹಾಲು, ಪ್ಯಾಶ್ಚರೀಕರಿಸಿದ ಹಾಲು ನಮ್ಮ ಆರೋಗ್ಯದ ದೃಷ್ಟಿಯಿಂದ
ಹೆಚ್ಚು ಪರಿಶುದ್ಧ ಮತ್ತು ಒಳ್ಳೆಯದು ಅನ್ನೋದನ್ನ ಗಮನದಲ್ಲಿಡಬೇಕು. ಮತ್ತು ಯಾವಾಗಲೂ ಹಾಲನ್ನ ಪಡಿಬೇಕಾದ ವಿಶ್ವಾಸಾರ್ಹ ಕಂಪನಿಗಳಿಂದ. ನಮ್ಮ ನಂದಿನಿ ಆ ವಿಶ್ವಾಸಾರ್ಹತೆ ನಮ್ಗಿರ್ತಕ್ಕಂಥದ್ದು, ಮತ್ತೆ ರೈತರೇ ನಿರ್ವಹಿಸ್ತಕ್ಕಂತಹ ಒಂದು ಕಂಪನಿ ಆದ್ರಿಂದ ಅಂತಹ ವಿಶ್ವಾಸ ಇರ್ತಕ್ಕಂತಹವರಿಂದನೇ ಮಾತ್ರ ಹಾಲನ್ನ ಪಡಿಬೇಕು ಅನ್ನೋದು ಸಹ ಬಹಳ ಮುಖ್ಯವಾಗಿ ಗಮನಿಸ್ಬೇಕಾಗುತ್ತೆ. ಗ್ರಾಹಕರು ಯಾವಾಗ್ಲೂ ನಂದಿನಿಗೆ ಹಾಲಿನ ಯೂನಿಟ್ಸ್ ಗಳಿಗೆ ಹೋದ್ರೆ ಯಾವಾಗ್ಲೂ ಗ್ರಾಹಕರಿಗೆ ಅದು ಓಪನ್ ಇರುತ್ತೆ, ಹೋಗಿ ನೋಡ್ಬೋದು ಹೇಗೆ ಪ್ರೋಸೆಸ್ ಮಾಡ್ತಾರೆ ಅನ್ನೋ ದೃಷ್ಟಿಯಲ್ಲಿ. ಆ ದೃಷ್ಟಿಯಲ್ಲೂ ಸಹ ಅವರು ತಮ್ಮ ವಿಶ್ವಾಸಾರ್ಹತೆಯನ್ನ ಹೇಳ್ತಾರೆ ಅನ್ನೋದನ್ನ ನಾನು ತಮ್ಮೆಲ್ರಿಗೂ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಹಾಗೇನೆ ಇತ್ತೀಚಿನ ದಿನಗಳಲ್ಲಿ ನಾವು ಯಾವಾಗ್ಲೂ ಹಾಲಿನ ಶುದ್ಧತೆ ಬಗ್ಗೆ ಮಾತಾಡ್ಬೇಕಾದ್ರೆ ಅದರಲ್ಲಿ ಇರ್ತಕ್ಕಂಥ ರೋಗಾಣುಗಳ ಬಗ್ಗೆ ಮಾತ್ರ ಮಾತಾಡ್ತೀವಿ. ಅದನ್ನ ಪ್ಯಾಶ್ಚರೀಕರಣದಿಂದ ಅದನ್ನ ಕುದಿಸಿ ಬಳಸೋದ್ರಿಂದ ತೆಗೆದಾಕ್ಬಿಡುವುದು. ಆದ್ರೆ ಇತ್ತೀಚೆಗೆ ನೋಡಿ, ನಾವು ಪ್ರಕೃತಿಗೆ ನಾವೇನ್ ಕೊಡ್ತೀವೋ ಅದು ನಮಗೆ ವಾಪಸ್ ಬರುತ್ತೆ ಅನ್ನೋ ದೃಷ್ಟಿಯಲ್ಲಿ ಗಮನಿಸಿದಾಗ, ಕೃಷಿಯಲ್ಲಿ ವಾಣಿಜ್ಯ ಬೆಳೆಗಳಿಗೆ ನಾವು ಎಲ್ಲರೂ ಹೋಗಿರೋದ್ರಿಂದ, ಅದರಲ್ಲೂ ಈ ಭಾಗ ನಮ್ಮ ಬಳ್ಳಾರಿಯ ಶಿರಗುಪ್ಪ, ಗಂಗಾವತಿಯ ಭಾಗ ಮತ್ತೆ ರಾಯಚೂರಿನ ಕೆಲವು ಭಾಗಗಳಲ್ಲಿ ಅತಿ ಹೆಚ್ಚು ಭತ್ತವನ್ನು ಬೆಳೀತಕ್ಕಂಥ ಪ್ರದೇಶಗಳು. ನಮ್ಮ ಕೃಷಿ ವಿಜ್ಞಾನ ಕೇಂದ್ರ ಹಗರಿಯಿಂದ ನಾವೊಂದು ಸಣ್ಣ ಸಂಶೋಧನೆಯನ್ನ ಅದರಲ್ಲಿ ಮಾಡಿದಾಗ, ಎಲ್ಲಿ ಭತ್ತವನ್ನ ಬೆಳೀತಾರೆ ಅಲ್ಲಿ ಸಾಕಾಣಿಕೆ ಮಾಡ್ತಕ್ಕಂಥ ಹಸು ಮತ್ತೆ ಎಮ್ಮೆಗಳಿಂದ ಹಾಲನ್ನ ಸಂಗ್ರಹಣೆ ಮಾಡಿ, ಯಾಕೆಂದ್ರೆ ಅವಳಿಗೆ ಮುಖ್ಯವಾದ ಮೇವು ಭತ್ತದ ಹುಲ್ಲು ಮತ್ತು ಆ ಪ್ರದೇಶದಲ್ಲೇ ಇರ್ತಕ್ಕಂಥ ನೀರನ್ನು ಸೇವನೆ ಮಾಡ್ತವೆ. ಆ ಹಾಲನ್ನು ತಗೊಂಡು ನಾವು ನಮ್ಮ ಕೃಷಿ ವಿಶ್ವವಿದ್ಯಾಲಯ ರಾಯಚೂರಿನಲ್ಲಿ ಇರ್ತಕ್ಕಂತಹ ಲ್ಯಾಬ್ ಏನಿದೆ, ಒಂದು NABL ಅಕ್ರಿಡೇಟ್ ಲ್ಯಾಬ್, ಅದು ಪೆಸ್ಟಿಸೈಡ್ ರೆಸಿಡ್ಯೂ ಅಂಡ್ ಫುಡ್ ಕ್ವಾಲಿಟಿ ಅನಾಲಿಸಿಸ್ ಲ್ಯಾಬ್ ಅಂತ. ಆ ಲ್ಯಾಬ್ ನಲ್ಲಿ ಪರೀಕ್ಷೆ ಮಾಡಿದಾಗ ನಮಗೆ ಬಹಳ ಪ್ರಮುಖವಾಗಿ ಆಶ್ಚರ್ಯ ಮೂಡಿಸ್ತಕ್ಕಂತಹ ಸಂಗತಿ ಅಂದ್ರೆ, ಹಾಲಿನಲ್ಲೂ ಸಹ ಸುಮಾರು 71 ಈ ಪೀಡೆನಾಶಕಗಳು, ಕ್ರಿಮಿನಾಶಕಗಳಿಗೆ ಪತ್ತೆ ಹಚ್ಚಲಿಕ್ಕೆ ಅಲ್ಲಿ ವ್ಯವಸ್ಥೆ ಇದೆ. ನಮಗೆ ಕೆಲವು ಬಹಳ ಮುಖ್ಯವಾದಂತಹ ಕ್ರಿಮಿನಾಶಕಗಳನ್ನ ನಾವು ಹಾಲಿನಲ್ಲಿ ಕಂಡ್ವಿ ಅನ್ನೋದನ್ನ ನಾನು ನಿಮ್ಗೆ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅದರಲ್ಲಿ ಅಸಿಫೇಟ್ ಅನ್ನೋದು ಬಹಳ ಹೆಚ್ಚಿನ ಪ್ರಮಾಣದಲ್ಲಿ ಕಂಡು ಬಂದಂತಹ ಒಂದು ರಾಸಾಯನಿಕ, ಒಂದು ಪೀಡೆನಾಶಕ ಅಂತ ಹೇಳಿ. ಇದು ನಮ್ಮ ಆರೋಗ್ಯದ ದೃಷ್ಟಿಯಿಂದ ಹಾಲಿಗೆ ನಾವು ಪ್ರಾಣಿಗಳಿಗೆ ಯಾವ ಆಹಾರವನ್ನು ಕೊಡ್ತೀವಿ ಅದರ ಎಚ್ಚರಿಕೆ ವಹಿಸದೇ ಇದ್ರೆ ಅದು ಹಾಲಿನ ಮೂಲಕ ಬರುವ ಸಾಧ್ಯತೆ ಇದೆ ಎನ್ನುವ ಎಚ್ಚರಿಕೆಯನ್ನು ಸಹ ನಾವು ವಹಿಸಬೇಕು. ಆದ್ರೆ ಈ ಅನೇಕ ಕ್ರಿಮಿನಾಶಕಗಳನ್ನು ಹಾಲನ್ನ ಕಾಯಿಸಿದಾಗ ಹೆಚ್ಚಿನ ಪ್ರಮಾಣದಲ್ಲಿ ಅವು ಹಾವಿಯಾಗಿ ನಷ್ಟ ಆಗ್ತಕ್ಕಂಥದ್ದು ಸಹ ನೋಡಿದಾಗ ನಾವು ಹಾಲಿನ ಗುಣಮಟ್ಟದ ಬಗ್ಗೆ ಹೆಚ್ಚು ಗಾಬರಿಗೊಳ್ಬೇಕಾದಿಲ್ಲ, ಆದ್ರೆ ಎಚ್ಚರವನ್ನು ಅಂತೂ ವಹಿಸಲೇಬೇಕು ಅನ್ನೋದನ್ನ ನಾವು ಗಮನಿಸ್ಬೇಕು. ಉದಾಹರಣೆಗೆ, ಯಾರಾದ್ರೂ ಹತ್ತಿರದಲ್ಲಿ ರೈತನಿಂದ ನೀವು ಹಾಲನ್ನು ಪಡಿತಾ ಇದ್ರೆ ಅವನು ಎಷ್ಟು ಸ್ವಚ್ಛತೆಯನ್ನ ಕಾಪಾಡ್ತಾನೆ, ಅವನು ಯಾವ್ದೆಲ್ಲ ಮೇವು ಹಾಕ್ತಾನೆ ಅನ್ನೋದು ಗಮನಿಸೋದು ಮುಖ್ಯ. ಅದರಲ್ಲೂ ಬಹಳ ಮುಖ್ಯವಾಗಿ ಪೇಟೆಗಳಲ್ಲಿ ಹೈನುಗಾರಿಕೆಯನ್ನು ಮಾಡಿದಾಗ ಉಳಿದಂತಹ ತರಕಾರಿಗಳನ್ನ, ಅದರಲ್ಲೂ ಬಹಳ ಮುಖ್ಯವಾಗಿ ಕ್ಯಾಬೇಜ್ ಅನ್ನ, ಅದ್ರ ಉಳಿದಂತ ಮೇಲಿನ ಸಿಪ್ಪೆಯನ್ನ ಬಳಸ್ತಕ್ಕಂಥದ್ದು ರೈತರನ್ನು ನೋಡ್ತೇವೆ. ಈ ಕ್ಯಾಬೇಜ್ ಏನಿದೆ ಮತ್ತೆ ಕಾಲಿಫ್ಲವರ್ ಏನಿದೆ, ಅವುಗಳಿಗೆ ಸಾಕಷ್ಟು ಈ ಕೀಟನಾಶಕಗಳನ್ನ ಬಳಸೋದನ್ನ ನಾವು ನೋಡ್ತೇವೆ. ಅದನ್ನ ದನಗಳಿಗೆ ಕೊಟ್ಟಾಗ ಆ ಕೀಟನಾಶಕಗಳು ಹಾಲಿನಲ್ಲಿ ಬರುವ ಸಾಧ್ಯತೆ ಇದೆ ಅನ್ನೋದನ್ನ ಗಮನದಲ್ಲಿಡಬೇಕು. ಹಾಗಾಗಿ ನಮ್ಮ ಹಾಲಿನ ಬಗ್ಗೆ ನಾವು ಹೆಚ್ಚು ಎಚ್ಚರವನ್ನು ವಹಿಸ್ಬೇಕು. ಮತ್ತೆ ಇನ್ನು ಹಾಲು ಮತ್ತು ಆಕ್ಸಿಟೋಸಿನ್ ಬಗ್ಗೆ ಕೆಲವು ವಿಚಾರಗಳು ಮೊನ್ನೆ ಚರ್ಚೆ ಆದಾಗ, ಆಕ್ಸಿಟೋಸಿನ್ ಅನ್ನುವಂಥದ್ದು ಏನಿದೆ ಅದೊಂದು ಹಾರ್ಮೋನ್. ಪ್ರಾಣಿಗಳಲ್ಲಿ, ಹಸು ಎಮ್ಮೆಗಳಲ್ಲಿ ಹಾಲು ಇಳಿಸ್ಬೇಕಾದ್ರೆ ಅವು ಹಾಲನ್ನ ಕರಿಲಿಕ್ಕೆ ಹೋದಾಗ ನಾವು ಸಾಮಾನ್ಯವಾಗಿ ಕರುಗಳನ್ನ ಹಾಲು ಕುಡಿಲಿಕ್ಕೆ ಬಿಡ್ತೇವೆ, ನಂತರ ಹಾಲನ್ನ ಹಿಂಡ್ತೇವೆ. ಆ ಕರು ಹಾಲನ್ನ ಕುಡಿಲಿಕ್ಕೆ ಹೋದಾಗ ಅದು ಮಾಡ್ತಕ್ಕಂಥ ಪ್ರಚೋದನೆಯಿಂದ ಈ ಆಕ್ಸಿಟೋಸಿನ್ ರಿಲೀಸ್ ಆಗುತ್ತೆ. ಹಾಗಾಗಿ ಹಾಲು ಕೆಚ್ಚಲಿನಿಂದ ನಮ್ಮ ಬಟ್ಟಲಿಗೆ ಬರುತ್ತೆ ಅನ್ನೋದು. ಆದ್ರೆ ಈ ಆಕ್ಸಿಟೋಸಿನ್ ಅನ್ನ ಯಾವಾಗ ಬೇಕಂದಾಗ ಆಗ ಹಾಲನ್ನು ಕರೀಲಿಕ್ಕೆ ಅನೇಕ ರೈತರು ಬಳಸ್ತಾ ಇದ್ರು ಅನ್ನೋದು ಸತ್ಯ. ಬಟ್ ಆದ್ರೆ ಅದು ಈಗಾಗಲೇ ನಿಂತು ಹೋಗಿ ಅನೇಕ ವರ್ಷಗಳಾಗಿದೆ. ಕಾರಣ, ಮೊದಲು ಆಕ್ಸಿಟೋಸಿನ್ ಬಹಳ ಕಡಿಮೆ ಬೆಲೆಗೆ ದೊರೆತಿದ್ದಂತಹ ಒಂದು ಔಷಧ. ಈಗ ಅದರ ಬೆಲೆ ಜಾಸ್ತಿ ಆಯ್ತು. ಕಳೆದ ಕೆಲವು ವರ್ಷಗಳ ಹಿಂದೆ ಆಕ್ಸಿಟೋಸಿನ್ ಅನ್ನು ಸಂಪೂರ್ಣವಾಗಿ ಬ್ಯಾನ್ ಸಹ ಮಾಡಿದ್ದಾರೆ. ಹಾಗಾಗಿ ಆಕ್ಸಿಟೋಸಿನ್ ಹಾಲಿನಲ್ಲಿ ಇರುತ್ತೆ, ಅದರಿಂದ ನಮ್ಮ ಆರೋಗ್ಯದ ಮೇಲೆ ಯಾವುದೇ ತೊಂದರೆಯನ್ನು ಉಂಟು ಮಾಡುತ್ತೆ ಎನ್ನುವ ಒಂದು ವಿನಾಕಾರಣವಾದಂತಹ, ಕಾರಣವಿಲ್ಲದಂತಹ ಒಂದು ಗಾಬರಿ ಕೊಡ್ತಕ್ಕಂಥದ್ದು ಅಗತ್ಯ ಇಲ್ಲ. ಆಕ್ಸಿಟೋಸಿನ್ ಬಳಕೆ ನಮ್ಮಲ್ಲಿ ಈಗ ಹಾಲು ಹಿಂಡುವುದಕ್ಕೋಸ್ಕರ ಇಲ್ಲ. ಬೇರೆ ಬೇರೆ ವೈದ್ಯಕೀಯ ಕಾರಣಗಳಿಗೆ ನಾವು ಆಕ್ಸಿಟೋಸಿನ್ ಬಳಸ್ತೇವೆ, ವೈದ್ಯರು ಮಾತ್ರ. ಆದ್ರೆ ಆಕ್ಸಿಟೋಸಿನ್ ಈಗ ಸುಲಭವಾಗಿ ಮಾರುಕಟ್ಟೆಯಲ್ಲಿ ದೊರೆಯೋದಿಲ್ಲ ಅನ್ನೋದು ತಮ್ಮ ಗಮನದಲ್ಲಿರಲಿ. ಮತ್ತು ಹಾಲಿನಲ್ಲಿ ಆಂಟಿಬಯೋಟಿಕ್ಗಳ ಪ್ರಮಾಣ ಇರ್ಬೋದಾ ಅನ್ನೋದಾದ್ರೆ, ಎಲ್ಲ ಪ್ರಾಣಿಗಳಿಗೆ ಬಂದಂತೆ
ಹೈನು ದನಗಳಿಗೂ ಹೈನು ರಾಸುಗಳಿಗೂ ಕಾಯಿಲೆಗಳು ಬರುತ್ತೆ. ಅದರಲ್ಲೂ ಬಹಳ ಮುಖ್ಯವಾಗಿ ಕೆಚ್ಚಲು ಬಾವಿನಂತಹ ಸಂದರ್ಭದಲ್ಲಿ ಕೆಲವು ಆಂಟಿಬಯೋಟಿಕ್ ಗಳನ್ನ ಉಪಯೋಗಿಸೋದುಂಟು. ಆದ್ರೆ ಈ ಆಂಟಿಬಯೋಟಿಕ್ ಗಳನ್ನ ಉಪಯೋಗಿಸಿದಾಗ ಹಾಲನ್ನ ಇಷ್ಟು ದಿನಗಳವರೆಗೆ, ಅದು 1 ದಿನ 2 ದಿನ ಅಥವಾ 3 ದಿನಗಳವರೆಗೆ ಬಳಸದೇ ಇರ್ತಕ್ಕಂತಹ ಒಂದು ಕಾಷನ್ ಅನ್ನ ಆ ಆಂಟಿಬಯೋಟಿಕ್ ಗಳ ಮೇಲೆನೆ ಹೇಳಿರ್ತಾರೆ. ಅಂತದನ್ನ ನಾವು ಸಾಮಾನ್ಯವಾಗಿ ವೈದ್ಯರೇ ಆಂಟಿಬಯೋಟಿಕ್ ಗಳನ್ನ ಹೇಳೋದ್ರಿಂದ ರೈತರಿಗೆ ಆ ಒಂದು ವಿಚಾರವನ್ನ ಹೇಳ್ತೇವೆ. ಹಾಗೆ ಅವುಗಳನ್ನ ಬಳಸದ ರೀತಿಯಲ್ಲಿ ಅವರಿಗೆ ಹೇಳ್ತಕ್ಕಂಥ ಎಚ್ಚರಿಕೆಯನ್ನು ಸಹ ವಹಿಸ್ತೇವೆ. ಆದ್ರೆ ಇದರ ಪ್ರಮಾಣ ತುಂಬಾ ಕಡಿಮೆ ಆದ್ರಿಂದ ಆಂಟಿಬಯೋಟಿಕ್ ಗಳು ಎಲ್ಲಾ ಹಾಲಿನಲ್ಲಿ ಇರುತ್ತೆ ಅನ್ನುವಂತಹ ಗಾಬರಿಗೊಳ್ತಕ್ಕಂಥ ಅಂಶನೂ ಇಲ್ಲ ಅಂತ ಹೇಳಿ ನಾನು ಇಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಹಾಗೇನೆ ಲ್ಯಾಕ್ಟೋಸ್ ಇಂಟಾಲರೆನ್ಸ್ ಬಗ್ಗೆ ತುಂಬಾ ಜನ ಕೇಳೋದು. ಹಾಲು ಕುಡಿದ್ರೆ ಕೆಲವರಿಗೆ ಬರೋದಿಲ್ಲ, ಬೇಗ ಹೊಟ್ಟೆ ಕೆಟ್ಟೋಗುತ್ತೆ, ಬೇದಿ ಆಗ್ತಕ್ಕಂಥದ್ದು. ಆದ್ರೆ ಹಾಲಿನಲ್ಲಿರ್ತಕ್ಕಂತಹ ಪೋಷಕಾಂಶಗಳನ್ನ ನಾವು ನೋಡಿದಾಗ ಲ್ಯಾಕ್ಟೋಸ್ ಇಂಟಾಲರೆನ್ಸ್ ಕೆಲವರಲ್ಲಿ ಇರುತ್ತೆ. ಆದ್ರೆ ಸ್ವಲ್ಪ ಪ್ರಮಾಣದ ಹಾಲನ್ನು ತಗೊಂಡ್ರೆ ಅದು ಹೆಚ್ಚು ಬಾಧಿಸಲಾರದು ಅನ್ನೋದನ್ನು ಸಹ ಗಮನದಲ್ಲಿಟ್ಟಾಗ ಹಾಲನ್ನ ಉಪಯೋಗಿಸೋದನ್ನ ಬಿಡಬಾರ್ದು. ಅದನ್ನ ನಮ್ಮ ದೇಹಕ್ಕೆ ಒಗ್ಗಿಕೊಳ್ಳುವಂತೆ ಮಾಡ್ಕೊಳ್ಳೋದು ಬಹಳ ಮುಖ್ಯ ಅಂತ ಹೇಳಿ ತಮ್ಮೆಲ್ರಿಗೂ ತಿಳಿಸ್ತೇನೆ. ಹಾಗೆ ಇತ್ತೀಚಿನ ದಿನಗಳಲ್ಲಿ ಹಾಲು ಬದಲಾಗಿ ಬಹಳ ಕೆಲವು ಚೀಪ್ ಆದಂತಹ ಮೆಟೀರಿಯಲ್ಸ್ ಗಳನ್ನ ಉಪಯೋಗಿಸಿ, ಅದರಲ್ಲೂ ವೆಜಿಟೇಬಲ್ಸ್ ಆಯಿಲ್ಸ್, ಯೂರಿಯಾ ಇರ್ಬೋದು, ನೀರು, ಸೋಪ್ ಸೊಲ್ಯೂಷನ್, ಇವುಗಳನ್ನೆಲ್ಲ ಉಪಯೋಗಿಸಿ ಹಾಲಿನಂತಹ ಹಾಲಿನ ರೀತಿಯಲ್ಲಿ ಕಾಣ್ತಕ್ಕಂತಹ ಹಾಲಲ್ಲದ ಒಂದು ಪದಾರ್ಥವನ್ನ ತಯಾರು ಮಾಡ್ತಾ ಇರೋದನ್ನ ಅನೇಕ ಕಡೆಗಳಲ್ಲಿ ನಾವು ನೋಡ್ತೇವೆ. ಇದನ್ನ ಸಿಂಥೆಟಿಕ್ ಮಿಲ್ಕ್ ಅಂತ ಹೇಳ್ತಾರೆ. ಆದ್ರೆ ಈ ಸಿಂಥೆಟಿಕ್ ಮಿಲ್ಕ್ ಅನ್ನ ಸುಲಭವಾಗಿ ಪತ್ತೆ ಹಚ್ಚಬಹುದು ನೋಡಿದಂತವ್ರು ಸಹ. ಆದ್ರೆ ನಾವು ನಮ್ಮ ಮನೆಗಳಿಗೆ ಇದು ಬರದೇ ಇರ್ಬೋದು, ಆದ್ರೆ ರಸ್ತೆ ಬದಿಯಲ್ಲಿ ಮಾಡ್ತಕ್ಕಂತಹ ಚಹಾ ಇದರ ಬಳಕೆ ಆಗ್ತಕ್ಕಂತಹ ಸಾಧ್ಯತೆಗಳನ್ನ ನಾವು ಅಲ್ಲಗಳೆಯೋದಕ್ಕಾಗೋದಿಲ್ಲ. ಹಾಗಾಗಿ ಹಾಲನ್ನ ಬಳಸುವಾಗ ಯಾವಾಗ್ಲೂ ಅದರ ಪರಿಶುದ್ಧತೆಯನ್ನ, ಅದರ ಪ್ರಮಾಣವನ್ನ, ಮತ್ತೆ ಅದರ ಸೋರ್ಸ್ ಅನ್ನ, ಅದು ಯಾರಿಂದ ಬರ್ತಾ ಇದೆ, ಅದರ ಮೂಲ, ಮತ್ತೆ ನೀವು ಯಾರಿಂದ ಅದನ್ನ ಪಡಿತಾ ಇದ್ದೀರಾ, ಯಾವ ಕಂಪನಿಯಿಂದ ತಗೊಳ್ತಾ ಇದ್ದೀರಾ, ಅದು ನಂದಿನಿನ ಅಥವಾ ಇನ್ಯಾವುದೇ ಬೇರೆ ಕಂಪನಿನ, ಅದರ ಮೂಲ ಏನು, ಹಾಲಿನ ಮೂಲ, ಇದ್ರ ಬಗ್ಗೆ ಯಾವಾಗ್ಲೂ ಎಚ್ಚರವನ್ನ ವಹಿಸ್ತಕ್ಕಂಥದ್ದು ಬಹಳ ಮುಖ್ಯ ಅಂತ ಹೇಳಿ ನಾನು ನಿಮ್ಗೆ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇಷ್ಟ ಹೇಳ್ತಾ ಹಾಲಿನ ಬಗ್ಗೆ ಇರ್ತಕ್ಕಂಥ ಕೆಲ ವಿಚಾರಗಳನ್ನ ನಾನು ಇವತ್ತು ತಮ್ಮೊಂದಿಗೆ ಹಂಚ್ಕೊಂಡಿದ್ದೀನಿ. ಹಾಲಿನ ಪದಾರ್ಥಗಳ ವ್ಯಾಲ್ಯೂ ಅಡಿಷನ್ ಬಗ್ಗೆ ನಾನು ಇಲ್ಲೇನು ಚರ್ಚೆ ಮಾಡಲಿಲ್ಲ, ಕಾರಣ ಸುಮಾ ಮೇಡಮ್ ಅವರು ನಮ್ಮ ಜೊತೆಲಿದ್ದಾರೆ. ಅವರು KFF ನಿಂದ ಬರ್ತಕ್ಕಂಥ ಹಾಲಿನ ಪದಾರ್ಥಗಳ ಬಗ್ಗೆ ಕೆಲವು ವಿಚಾರಗಳನ್ನು ನಮ್ಮ ಜೊತೆ ಹಂಚ್ಕೊಳ್ತಾರೆ ಅಂತ ನಾನು ಭಾವಿಸ್ತೇನೆ. ಇಷ್ಟು ಸಮಯ ನನ್ನ ಜೊತೆ ತಾವು ನನ್ನ ವಿಚಾರಗಳನ್ನ ಮಂಡನೆಗೆ ಅವಕಾಶ ನೀಡಿದ್ದಕ್ಕೆ ತಮ್ಮೆಲ್ರಿಗೂ ಧನ್ಯವಾದಗಳನ್ನ ಹೇಳ್ತೇನೆ. ಥ್ಯಾಂಕ್ ಯು. ಸರ್, ಅಶ್ವಥ್ ಸರ್. ಸರ್, ಈಗ ಅನುರಾಧ ಕಟ್ಟಿ ಮೇಡಮ್ ಕೂಡ ಜಾಯಿನ್ ಆಗಿದ್ದಾರೆ. ಕಟ್ಟಿ ಮೇಡಮ್ ತಾವು ಮೀಟಿಂಗ್ ಅಲ್ಲಿ ಇದೀರಲ್ವಾ? ಅನುರಾಧ ಕಟ್ಟಿ ಮೇಡಮ್, ಹಲೋ ಅನುರಾಧ ಕಟ್ಟಿ ಮೇಡಮ್. ಇದ್ದೀನಿ ಸರ್. ಮೇಡಮ್, ನೀವು ಮೊನ್ನೆ ಸಾಕಷ್ಟು ವಿಚಾರಗಳನ್ನ ಇದ್ರ ಬಗ್ಗೆ ನೀವು ಕೇಳಿದ್ರಿ, ಪ್ರಶ್ನೆಗಳನ್ನ ಕೇಳಿದ್ರಿ. ಈಗ ಡಾಕ್ಟರ್ ರಮೇಶ್ ಅವರು ಸಾಕಷ್ಟು ವಿಚಾರಗಳನ್ನ ಹೇಳಿದ್ದಾರೆ. ನೀವು ಇನ್ನೇನಾದ್ರು ಕೇಳೋದಿದ್ರೆ ಅಥವಾ ನಿಮ್ಮ ಅನಿಸಿಕೆಗಳೇನಿದ್ರೆ ಒಂದ್ ಸ್ವಲ್ಪ ಹೇಳ್ತೀರಾ ಅಂತ. ಏನಿಲ್ಲ, ಈ ಹಾಲಿನ ಬಳಕೆ ಬಗ್ಗೆ ಸರ್ ಹೇಳ್ತಾ ಇದ್ರು, ಕೇಳಿ ಬಹಳಷ್ಟು ಮಾಹಿತಿ ನಮ್ಗ್ ಸಿಕ್ಕಂಗ ಆಯ್ತು. ಆದ್ರೆ ಅವರು ಒಂದ್ ಚಾರ್ಟ್ ತೋರಿಸ್ತಾ ಇದ್ರಲ್ಲ, ಅದರಲ್ಲಿ ಬೇರೆ ಬೇರೆ ಪ್ರಾಣಿಗಳ ಹಾಲಿನಲ್ಲಿ ಬೇರೆ ಬೇರೆ ಪರ್ಸೆಂಟೇಜ್ ಆಫ್ ಫ್ಯಾಟ್ ಕಂಟೆಂಟ್ ಈ ತರ ಎಲ್ಲ ಇತ್ತಲ್ಲ. ಸೊ ಅಂದ್ರೆ ಈಗ ಹಾರ್ಟ್ ಪ್ರಾಬ್ಲಮ್ ಇರೋರು ಅಥವಾ ಹಿಂಗೇನೋ ಸಮಸ್ಯೆ ಇರೋರು ಯಾವ ಆಕಳ ಹಾಲನ್ನೇ ಬಳಸ್ರಿ, ಈ ತರ ಏನಾರು ಅಡ್ವೈಸಸ್ ಸಿಗುತ್ತಾ? ಆಮೇಲೆ ನಾನು ಮುಖ್ಯವಾಗಿ 1-2-3 ಜನ ಸಮಸ್ಯೆ ಏನೋ ಅಂದಾಗ ನನ್ ಗಮನಕ್ ಬಂತು, ನಿಮ್ಮ ಈ ಸಮಾನ ಮನಸ್ಕರ ಗುಂಪಿನಲ್ಲಿ ಬಹಳಷ್ಟು ಜನ ವೈದ್ಯರಿದ್ದೀರಿ, ಪಶು ವೈದ್ಯರಿದ್ದೀರಿ ಅಂದ್ಮೇಲೆ ಈ ಮಕ್ಕಳು ಹಾಲು ಕುಡಿಯೋದ್ರಿಂದ ಅವ್ರಿಗೆ ಹೆಲ್ತ್ ಇಶ್ಯೂಸ್ ಬಹಳ ಬರ್ತಾ ಇದೆ, ಅರ್ಲಿ ಮ್ಯಾಚುರಿಟಿ, ಅರ್ಲಿ ಮೆನೋಪಾಸು ಈ ಸಮಸ್ಯೆ ಬರ್ತಾ ಇದೆ ಅಂತ ಕೆಲವರು ಪಾಲಕರು ನಮ್ ಮನೇಲಿ ಬಂದಾಗ ಆತರ ಅಂದು, ನಾವಿಲ್ರಿ ಮಕ್ಳಿಗೆ ಹಾಲು ಕುಡಿಯೋದನ್ನ ಬಿಡಿಸ್ಬಿಟ್ಟಿವಿ, ಖರೆ ಮಕ್ಳಿಗೆ ಏನ್ ಕೊಡ್ಬೇಕು, ಒಳ್ಳೆ ಆರೋಗ್ಯ ಒಳ್ಳೆ ಶಕ್ತಿ ಬರ್ಬೇಕಂದ್ರೆ ಕೊಡ್ಬೇಕಾದ್ರು ಏನ್ರಿ, ಯಾವ್ ತಿಂದ್ರು ಅದ್ರೊಳಗೆ ಹಿಂಗದ ಅಂತಾರ, ಇದ್ರೊಳಗೆ ಹಿಂಗದ ಅಂತಾರ,
ಒಂಥರ ಆತಂಕ ನೋಡ್ರಿ. ನಾವು ಸಣ್ಣವರಿದ್ದಾಗ ಹೆಂಗೋ ತಿಂದ್ವಿ, ಏನೋ ತಿಂದ್ವಿ, ಆಡಿ ಬೆಳೆದ್ವಿ, ಏನು ಗೊತ್ತಾಗ್ಲಿಲ್ಲ. ಈಗೆಲ್ಲ ಇದ್ ಸಮಸ್ಯೆ ಅಂತ ಆತಂಕ ವ್ಯಕ್ತಪಡಿಸಿದಾಗ ನಂಗೆ ಅನಿಸ್ತಲ್ಲ, ಇದು ಈ ವೇದಿಕೆ ಸಮಾಜಮುಖಿಯಾಗಿ ಕೆಲಸ ಮಾಡ್ತಾ ಇರೋದ್ರಿಂದ ಸಮಾಜಕ್ಕೆ ಒಳಿತಾಗುವ ನಿಟ್ಟಿನಲ್ಲಿ ಎಲ್ಲರೂ ಸೇರಿ ಇದಕ್ಕೆ ಏನಾದ್ರೂ ಒಂದು ಮಾಡಬಹುದೇನೋ ಅಂತ ಅನಿಸ್ತು. ಅದನ್ನ ಹಂಚ್ಕೊಳಿಕ್ ಟ್ರೈ ಮಾಡಿದೆ. ಅದು ಇಷ್ಟು ಒಂದು ದೊಡ್ಡ ವಿಷಯವಾಗಿ ಒಂದು ಸೆಮಿನಾರಿನ ವಿಷಯ ಆಗಿ ಹೊಮ್ತದಂತ ನಂಗ ಆರಂಭದಲ್ಲಿ ಪ್ರಶ್ನೆ ಕೇಳಿದಾಗ ವಿಚಾರ ಇರ್ಲಿಲ್ಲ. ಸರ್ ಹೇಳಿದ್ರು ನೀವು ಕ್ವಶನ್ ಕೇಳ್ರಿ, ನಾನು ಆನ್ಸರ್ ಮಾಡ್ತೀನಿ ಅಂತ ಹೇಳಿ. ನನಗನ್ನಿಸ್ತು ಪ್ರಶ್ನೆ ಕೇಳ್ತಾ ಕೂಡೋದ್ರಿಂದ ಸಮಯ ವ್ಯರ್ಥ ಆಗ್ಬಿಡ್ತದೆ. ನೇರವಾಗಿ ತಜ್ಞರೆ ಮಾತಾಡಿದ್ರ ಬಹಳ ಡೈರೆಕ್ಟ್ ಲಿಸ್ನಿಂಗಿಗೆ ವ್ಯಾಲ್ಯೂ ಜಾಸ್ತಿ. ಯಾಕಂದ್ರೆ ಯಾರ ಹತ್ರ ಸಮಯ ಇರಲ್ಲ ಜಾಸ್ತಿ ಉದ್ದ ಮಾತುಗಳನ್ನ ಕೇಳಿಕ್ಕೆ. ಅದಕ್ಕೆ ಸರ್ ಒಳ್ಳೆ ಮಾಹಿತಿ ಕೊಟ್ರು, ಕೇಳಿ ಬಹಳ ಖುಷಿ ಆಯ್ತು. ಸರ್ ಜೊತೆ ಸಾಕಷ್ಟು ಕಾರ್ಯಕ್ರಮಗಳನ್ನ ಮಾಡಿ ನಾನು ಆಕಾಶವಾಣಿನಲ್ಲಿ ಇದ್ದಾಗ ಅದೇ ಝೀಲ್ ಸರ್ ಈಗೂ ಮೇಂಟೈನ್ ಮಾಡಾರಲ್ಲ, ಅದನ್ನ ನೋಡಿ ಬಹಳ ಖುಷಿ ಅನ್ನಿಸ್ತು ಸರ್. ಸೊ ಪಾಲಕರಿಗೆ ಈ ಒಂದು ಆತಂಕ ನಿವಾರಣೆಗೆ ಏನಾದ್ರು ಹೇಳಲಿಕ್ಕಾಗುತ್ತಾ ಸ್ವಲ್ಪ ನೋಡಿ. ಥ್ಯಾಂಕ್ ಯು ಸರ್. ಮೇಡಮ್, ಈಗ ನೀವು ಕೇಳಿದಾಗೆ ಚಾರ್ಟ್ ಅಲ್ಲಿ ಬೇರೆ ಬೇರೆ ಹಾಲಿನಲ್ಲಿ ಬೇರೆ ಬೇರೆ ಪ್ರಮಾಣದ ಕೊಬ್ಬು ಇರ್ತಕ್ಕಂಥದ್ದು ಸಹಜವಾಗಿ ಇರ್ತದೆ. ಆದ್ರೆ ಟೋಟಲ್ ಅಂದ್ರೆ ನಾನು ಹೇಳಿದ್ನಲ್ಲ, ನೀರು ಬಹಳ ಮುಖ್ಯವಾದಂತ ಅಂಶ, ಸುಮಾರು 87%. ಮತ್ತೆ ಉಳಿದಂತ 4% ಸರಿ ಸುಮಾರು ಎಲ್ಲದರಲ್ಲೂ ಮನುಷ್ಯರ ಹಾಲಿನಲ್ಲಿ ಅದು ಕಡಿಮೆ ಪ್ರಮಾಣ ಇದೆ. ಬೇರೆ ಎಲ್ಲ ಹಾಲಿನಲ್ಲೂ ಸರಿ ಸುಮಾರು 3.5% 4% ಇದೆ ಕೊಬ್ಬು. ಆದ್ರೆ ಹಾಲಿನಲ್ಲಿ ಇರ್ತಕ್ಕಂತಹ ಕೊಬ್ಬು ನಾವು ಸಂತೃಪ್ತ ಕೊಬ್ಬು ಅಂತ ಹೇಳ್ತೀವಿ, ಸ್ಯಾಚುರೇಟೆಡ್ ಫ್ಯಾಟಿ ಆಸಿಡ್ಸ್ ಅಂತ. ಹಾಗಾಗಿ ಸಂತೃಪ್ತ ಕೊಬ್ಬು ಏನಿದೆ, ಹೃದಯದ ತೊಂದರೆ ಇರ್ತಕ್ಕಂಥವ್ರಿಗೆ ಅಥವಾ ಹಾರ್ಟ್ರೀಸ್ ಅಲ್ಲಿ ಏನಾದ್ರು ಬ್ಲಾಕೇಜ್ ಇರ್ತಕ್ಕಂಥವ್ರಿಗೆ ಅದು ಆರೋಗ್ಯಕ್ಕೆ ಒಳ್ಳೆಯದಲ್ಲ ಸಂತೃಪ್ತ ಕೊಬ್ಬು. ಹಾಗಾಗಿ ಅಂಥವರಿಗೆ, ಆರೋಗ್ಯದ ಸಮಸ್ಯೆ ಇರ್ತಕ್ಕಂಥವ್ರಿಗೆ ಮಾತ್ರ ನಾವು ಈ ಸ್ಕಿಮ್ಡ್ ಮಿಲ್ಕ್ ಅನ್ನ, ಅಂದ್ರೆ ಕೊಬ್ಬನ್ನು ತೆಗೆದಂತ ಹಾಲನ್ನ ಬಳಸಲಿಕ್ಕೆ ಹೇಳ್ತೇವೆ. ಅದರ ಹೊರತುಪಡಿಸಿ ಆರೋಗ್ಯದ ಸಮಸ್ಯೆ ಇರ್ತಕ್ಕಂಥವ್ರನ್ನ ಹೊರತುಪಡಿಸಿ ಇತರ ಎಲ್ಲರಿಗೂ ಹಾಲಿನಲ್ಲಿ ಇರ್ತಕ್ಕಂಥ ಕೊಬ್ಬು ಸುಲಭವಾಗಿ ಜೀರ್ಣ ಆಗ್ತದೆ. ಹಾಗಾಗಿ ಕೊಬ್ಬನ್ನ ನಾವು ಬಳಸಬಹುದು ಅನ್ನೋದನ್ನ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಒಂದು. ಎರಡನೇದು, ನೀವು ಏನು ಕೆಲವು ಹೆಣ್ಮಕ್ಳು ಬಹಳ ಬೇಗ ಮೆಚುರಿಟಿಗೆ ಬರ್ತಾರೆ ಹಾಲನ್ನು ಕುಡಿದ್ರೆ, ಇದನ್ನ ನಾವು ಆಕ್ಸಿಟೋಸಿನ್ಗೆ ಸಂಬಂಧಪಟ್ಟ ಹಾಗೇನೆ ಹೇಳೋದನ್ನ ನಾವು ಗಮನಿಸ್ತೀವಿ. ಇತ್ತೀಚೆಗೆ ಅದು ನಿಮ್ಮ ಗೊತ್ತಿರೋರು ಹೇಳ್ತಾ ಇರೋದ್ರಿಂದ ಅದನ್ನ ಡಿಸ್ಪ್ಯೂಟ್ ಮಾಡ್ಲಿಕ್ಕೆ ಹೋಗಲ್ಲ. ಆದ್ರೆ ಮಾಧ್ಯಮಗಳಲ್ಲೂ ಸಹ ಹಾಲನ್ನ ಬಿಟ್ಟು ಬೇರೆ ರೀತಿಯ ಹಾಲನ್ನ ಬಳಕೆಯ ಪ್ರಚೋದನೆಗೋಸ್ಕರ, ಅಂದ್ರೆ ಉತ್ತೇಜನಕ್ಕೋಸ್ಕರ ಈ ರೀತಿ ಹೇಳೋದನ್ನ ನಾವು ಗಮನಿಸ್ತೇವೆ. ಆಕ್ಸಿಟೋಸಿನ್ ಬಳಕೆ ಆದಾಗ ಈ ರೀತಿ ಕ್ಯಾನ್ಸರ್ ಬರುವ ಸಾಧ್ಯತೆ ಇದೆ, ಹೆಣ್ಮಕ್ಳು ಬಹಳ ಬೇಗ ಮೆಚುರಿಟಿಗೆ ಬರ್ತಕ್ಕಂಥದ್ದು, ಅಥವಾ ಗಂಡು ಮಕ್ಕಳಲ್ಲೂ ಸಹ ಅವರ ಎದೆಯ ಭಾಗ ಹೆಚ್ಚು ಬೆಳೀತಕ್ಕಂಥದ್ದನ್ನ ಕಾಣುತ್ತೆ ಅನ್ನುವ ಒಂದು ನಂಬಿಕೆ ಇದೆ. ಆದ್ರೆ ಸಂಶೋಧನೆಗಳು ಹೇಳ್ತಕ್ಕಂಥದ್ದು ಆಕ್ಸಿಟೋಸಿನ್ ಆ ರೀತಿ ಬಳಸಿದಾಗ್ಲೂ ಸಹ ಇದು ಯಾವುದೇ ತೊಂದರೆಗಳು ಯಾವುದೇ ಸಂಶೋಧನೆಯಲ್ಲಿ ಕಂಡು ಬಂದಿಲ್ಲ ಅನ್ನೋದನ್ನು ನಾನಿಲ್ಲಿ ತಮ್ಗೆ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಒಂದು. ಎರಡನೇದು, ಇತ್ತೀಚೆಗೆ ಹಾಲನ್ನ ಹಿಂಡಲಿಕ್ಕೆ ಆಕ್ಸಿಟೋಸಿನ್ ಬಳಸುವುದು ರೈತರ ಕಡೆಯಿಂದ ಸಂಪೂರ್ಣ ನಿಂತೋಗಿದೆ. ಹಾಗಾಗಿ ಆಕ್ಸಿಟೋಸಿನ್ ಹಾಲಿನಲ್ಲಿ ಇರಬಹುದು. ಹಾಗಾಗಿ ಹಾಲಿನ ಬಳಕೆಯಿಂದ ನಮ್ಮ ಆರೋಗ್ಯದ ಮೇಲೆ ದುಷ್ಪರಿಣಾಮ ಆಗ್ಬಹುದು ಅನ್ನುವ ಭಯ ಬೇಡ ಅಂತ ಹೇಳಿ ನಾನಿಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಆಮೇಲೆ ಸರ್ ಇನ್ನೊಂದ್ ಮಾತು ಕೇಳೋದಿತ್ತು. ಈಗ ನಮ್ಮ ಇದರಲ್ಲಿ ಚಾತುರ್ಮಾಸ ಅಂತ ಒಂದು ವೃತ ಮಾಡ್ತೀವಿ ನಾವು. 4 ತಿಂಗಳು ಇರುತ್ತೆ ಅದು. 4 ತಿಂಗಳಲ್ಲಿ ಒಂದೊಂದು ತಿಂಗಳು ಒಂದೊಂದು ಪದಾರ್ಥಗಳನ್ನ ತಿನ್ನೋದಿಲ್ಲ. ಅದರಲ್ಲಿ ಸದ್ಯ ನಡೀತಾ ಇರೋದು 1 ತಿಂಗಳು, 3ನೇ ತಿಂಗಳು ಮೊದಲೇ ಸಾರಿಗೆ ನಾವು ಇವನ್ನೆಲ್ಲ ತಿನ್ನಲ್ಲ, ಬರೀ ಬೇಳೆಕಾಳು ಅಷ್ಟೇ, ಯಾವ ತರಕಾರಿ ತಿನ್ನಲ್ಲ. ಆಮೇಲೆ 2ನೇ ಸಾರಿಗೆ ನಾವು ಮೊಸರು ಅದು ತಿನ್ನಲ್ಲ. ಈಗ ಹಾಲು ತಿನ್ನಲ್ಲ ಇನ್ ಮುಂದೆ. 1 ತಿಂಗಳು ಒಟ್ಟು ಹಾಲು ಬಳಸಲ್ಲ, ಹಾಲು ಮತ್ತು ಹಾಲಿನ ಪದಾರ್ಥಗಳನ್ನ ಬಳಸೋದಿಲ್ಲ. 1 ತಿಂಗಳು ಹಾಲು ತಿನ್ನದೇನೆ ಇರೋದ್ರಿಂದ ನಮ್ಮಲ್ಲಿ ಆರೋಗ್ಯದಲ್ಲಿ ಏನು ವ್ಯತ್ಯಾಸಗಳು ಬರಬಹುದಂತ. ಈಗ ತಾವೇ ಹೇಳಿದಾಗೆ 1 ತಿಂಗಳು ಬೇಳೆ ಕಾಳುಗಳನ್ನ ತಿನ್ನಲ್ಲ, 1 ತಿಂಗಳು ಮೊಸರು ಅದನ್ನೆಲ್ಲ ತಿನ್ನಲ್ಲ, ಇನ್ನೊಂದು ತಿಂಗಳು ಹಾಲು ತಿನ್ನಲ್ಲ. ಬಟ್ ಮೊಸರು ತಿಂತೀರಾ?
ಮೊಸರು, ಮಜ್ಜಿಗೆ ಆ ಪದಾರ್ಥಗಳು? ಮೊಸರು ಮತ್ತು ಮೊಸರಿನ ಪದಾರ್ಥಗಳನ್ನ ತಿಂತೀವಿ. ಅವಾಗ ಹಾಲಿನ ಪದಾರ್ಥಗಳನ್ನ ತಿನ್ನಲ್ಲ. ಹಾಲು ಮತ್ತು ಹಾಲಿನ ಪದಾರ್ಥಗಳನ್ನ ತಿನ್ನಲ್ಲ. ಅಂದ್ರೆ ಕಾನ್ಸೆಪ್ಟ್ ಏನ್ ಹೇಳುತ್ತಂದ್ರೆ, ಹಾಲು ಇಸ್ ದ ಓನ್ಲಿ ಪ್ರಾಡಕ್ಟ್. ಅದು ಟ್ರಾನ್ಸ್ಫಾರ್ಮೇಶನ್ ಹೋದಾಗ ಕಂಟೆಂಟ್ಸ್ ವೇರಿಯೇಷನ್ ಬರೋದು. ಹಾಲಿನ ಗುಣಗಳು ಮೊಸರಲ್ಲಿಲ್ಲ, ಮೊಸರಿನ ಗುಣಗಳು ತುಪ್ಪದಲ್ಲಿಲ್ಲ, ಈ ತರ ಅಂತ ಹೇಳ್ತಾರೆ. ಹಾಲು, ಈಗ ನಿಮ್ಗೆ ಒಂದು ಸ್ಲೈಡ್ ತೋರಿಸ್ತೇನೆ ನಾನು, ಬೇಕಾದ್ರೆ ಆ ನಂತರ ಈ ಸ್ಲೈಡ್ ಗಳನ್ನ ಶೇರ್ ಮಾಡ್ತೀನಿ. ನಾವು ಬಳಸ್ತಕ್ಕಂತ ಮೊಸರು ಮತ್ತೆ ಮಜ್ಜಿಗೆ ಏನಿದೆ, ಅದು ಹಾಲಿನಲ್ಲಿ ಇರ್ತಕ್ಕಂಥ ಅನೇಕ ಪೋಷಕಾಂಶಗಳು ಯಥಾವತ್ತಾಗಿ ನಮಗೆ ದೊರೀತಾವೆ. ಕೆಲವು ವ್ಯತ್ಯಯ ಆಗೋದು ಬಿಟ್ರೆ ಪ್ರಮಾಣದಲ್ಲಿ ಸಿಗುತ್ತೆ. ಆದ್ರಿಂದ ಈಗ ನೀವೇ ಹೇಳ್ತಾ ಇದ್ರಿ ನೋಡಿ, ಈಗ ಒಳ್ಳೆ ವಿಷಯ ಅಂತ ಅನ್ಕೊಳ್ತೀನಿ. ಹಾಲು ಸೇವನೆ ಮಾಡೋದು ಸಸ್ಯಾಹಾರಿಗಳಿಗೆ ಬಹಳ ಮುಖ್ಯ ಅನ್ನೋದು ಒಂದು ಮನವರಿಕೆ ಆಯ್ತು ಅನ್ಕೊಳ್ತೀನಿ, ನಾನು ಭಾವಿಸ್ತೀನಿ. ಆ ದೃಷ್ಟಿಯಲ್ಲಿ ನಿಮ್ಮ ಪ್ರಶ್ನೆಯನ್ನು ನೋಡಿದಾಗ, ಹಾಲು ಸೇವನೆ ಮಾಡದೇ ಇದ್ದಾಗ ನೀವು ಮೊಸರು ಮಜ್ಜಿಗೆಯನ್ನ ಸೇವನೆ ಮಾಡ್ತಾ ಇದ್ರೆ ಹಾಲಿನಿಂದ ದೊರೆಯಬಹುದಂತಹ ಬಹಳ ಮುಖ್ಯವಾದ ಕೆಲವು ಪೋಷಕಾಂಶಗಳು ಮೊಸರು ಮಜ್ಜಿಗೆಯಿಂದ ಸಿಗುತ್ತೆ. ಆದ್ರಿಂದ ಆ ತಿಂಗಳಲ್ಲಿ ಹಾಲಿನ ವ್ಯರ್ಜ ಆದ್ರೆ ಅಂತ ತೊಂದರೆ ಏನು ಉಂಟು ಆಗ್ಲಿಕ್ಕಿಲ್ಲ ಅಂತ ಹೇಳಿ ನಾನು ಭಾವಿಸ್ತೇನೆ. ಅದ್ರಲ್ಲಿ ಬಹಳ ಮುಖ್ಯವಾಗಿ ವಿಟಮಿನ್ B12. ಈ ವಿಟಮಿನ್ B12 ಬೇರೆ ಮೂಲದಿಂದ ಸಿಗೋದಿಲ್ಲ. ಅದು ನಮಗೆ ಹಾಲಿನಿಂದ ಸಿಗ್ಬೇಕು ಅಥವಾ ಮಾಂಸಾಹಾರದಿಂದ ಸಿಗ್ಬೇಕು. ಯಾರು ಸಂಪೂರ್ಣ ಸಸ್ಯಾಹಾರಿಗಳಿರ್ತಾರೆ ಅವರಿಗೆ ಹಾಲು ಮತ್ತೆ ಹಾಲಿನ ಪದಾರ್ಥಗಳು ಬಹಳ ಮುಖ್ಯ ಅನ್ನೋದನ್ನ ನಾವು ಗಮನದಲ್ಲಿಡಬೇಕು. ಅದು ಮಜ್ಜಿಗೆ ಮತ್ತು ಮೊಸರಿನಿಂದನೂ ಪದಾರ್ಥಗಳು, ಅನೇಕ ಪೋಷಕಾಂಶಗಳು ನಮ್ಗೆ ಹಾಗೇನೆ ದೊರೀತವೆ. ಪ್ರಮಾಣದಲ್ಲಿ ವ್ಯತ್ಯಾಸ ಆಗ್ಬೋದೇ ಹೊರತು ಸಂಪೂರ್ಣವಾಗಿ ಗುಣ ಬದಲಾವಣೆ ಏನಾಗೋದಿಲ್ಲ. ಸರ್, ನಂದೊಂದೆರಡು ಪ್ರಶ್ನೆ ಇತ್ತು, ಕೇಳ್ಬೋದಾ? ಎಲ್ಲರದು ಆಗಿದ್ರೆ. ನಿಮ್ಮ ಪರಿಚಯ ಮಾಡ್ಕೊಂಡು ಕೇಳಿ. ರವಿ ಅವರಲ್ಲ? ಹೌದು ಸರ್. ಸರ್, ನನ್ನ ಹೆಸರು ರವಿ ಅಂತ, ಬಾಂಬೆಲಿ ಇರ್ತೀನಿ ನಾನು. ಇಲ್ಲಿ ಒಂದು ಭಾರತೀಯ ತಟರಕ್ಷಕ್ ದಳ ಅಂತ ಒಂದು ಸಂಸ್ಥೆನಲ್ಲಿ ಕೆಲಸ ಮಾಡೋದು, ಇಂಡಿಯನ್ ನೇವಿ ಇದ್ರ ಬಗ್ಗೆ. ಸೊ ನನಗೆ ಹೇಳಿ ಸರ್. ಹೇಳಿ ರವಿ ಅವರು, ಹೇಳಿ. ಸರ್, ನಾನು ಆಕ್ಚುಲಿ ಈ ಒಂದು ಹಾಲಿಂದ ವಿಷಯ ಬಂದಾಗ ಫುಲ್ಲು ಇದು ನಮ್ಮ ಲೆಕ್ಚರ್ ಕೇಳಿಸ್ಕೊಂಡೆ, ಬಹಳ ಚೆನ್ನಾಗಿತ್ತು ಸರ್. ಈಗ ಆಟೋ ಇಮ್ಯೂನ್ ಡಿಸೀಸಸ್ ಇರೋವಂಥವ್ರು, ಫಾರ್ ಎಕ್ಸಾಂಪಲ್ ಈಗ ನನಗೆ ರುಮೆಟಾಯ್ಡ್ ಆರ್ಥರೈಟಿಸ್ ಇದೆ, ಅದೇ ರೀತಿ ಬಹಳಷ್ಟು ಒಂದು 7-8 ತರ ಆಟೋ ಇಮ್ಯೂನ್ ಡಿಸೀಸಸ್ ಇದೆ. ಅಲ್ಲೆಲ್ಲ ಈಗ ನಾನು ಸುಮಾರು ಹಾಲು ಕುಡಿತಾ ಇದ್ದವಂತ ಚಿಕ್ಕ ವಯಸ್ಸಿನಿಂದ. ನಮಗೆ ಎಲ್ಲ ಯಾವ್ದು ಒಂದು ಇಂಟರ್ನೆಟ್ ಅಲ್ಲಿ ಈ ಸಬ್ಜೆಕ್ಟ್ ಆಟೋ ಇಮ್ಯೂನ್ ಡಿಸೀಸ್ ಅಲ್ಲಿ ಇನ್ಫ್ಲಾಮೇಟರಿ ಫುಡ್ಸ್ ಅಂತ ಬಂದಾಗೆಲ್ಲ 99% ಮಿಲ್ಕ್ ಅಂಡ್ ಮಿಲ್ಕ್ ಪ್ರಾಡಕ್ಟ್ಸ್ ಆರ್ ದ ಪ್ರೈಮರಿ ಕಾಸ್ ಫಾರ್ ಆಲ್ ಇನ್ಫ್ಲಮೇಷನ್ ಇನ್ ದ ಬಾಡಿ ಅಂತ ಹೇಳಿ ತುಂಬಾ ಸ್ಟ್ರಿಕ್ಟ್ ಆಗಿ ಪ್ರೊಹಿಬಿಟ್ ಮಾಡಿದ್ದಾರೆ. ದೋಸ್ ಎಸ್ಪೆಷಲಿ ವಿತ್ ರುಮೆಟಾಯ್ಡ್ ಆರ್ಥರೈಟಿಸ್, ರುಮ್ಯಾಟಿಕ್ ಡಿಸೀಸಸ್ ಇರೋಂಥವ್ರಿಗೆ, ವ್ಯಾಸ್ಕ್ಯುಲೈಟಿಸ್, ಹೀಗೆ ಇನ್ನು ಕೆಲವು ಬಾಡಿ ಕಂಡೀಷನ್ಸ್ ವೇರ್ ಇನ್ ದೇರ್ ಇಸ್ ಅನ್ ಆಟೋ ಇಮ್ಯೂನ್ ಡಿಸಾರ್ಡರ್, ನಮ್ಗೆ ಇದು ಹಾಲು ತುಂಬಾ ಇದಾಗಿದೆ, ತುಂಬಾ ಪ್ರೊಹಿಬಿಟ್ ಆಗಿದೆ ಫ್ರಮ್ ಅಲೋಪೆಥಿಕ್ ಮೆಡಿಸಿನ್ಸ್. ಅದೇ ಆಯುರ್ವೇದ ಅವ್ರು ಹೇಳ್ತಾರೆ ಹಾಲು ತಗೋಬೇಕು, ನೀವ್ ಹೇಳ್ದಂಗೆ ಯಥೇಚ್ಛವಾಗಿ ತಗೋಬೇಕು ಹಾಗೆ ಅಂತ. ಅಗೇನ್ ಹೋಮಿಯೋಪತ್ ಅವರು ಕೂಡ ಹಾಲನ್ನ ದೇ ಹ್ಯಾವ್ ಪ್ರೊಹಿಬಿಟೆಡ್. ಸೊ ನಿಮ್ದು ಇದ್ರ ಬಗ್ಗೆ ಏನು ಸರ್? ನಾನು 1-2 ಸಲ ಟೆಸ್ಟ್ ಮಾಡಿದೀನಿ. ನಾನು ತುಂಬಾ ಹಾಲ್ ಕನ್ಸ್ಯೂಮ್ ಮಾಡ್ತಾ ಇದ್ದವನು ಒಂದ್ ಸ್ವಲ್ಪ ಕಮ್ಮಿ ಮಾಡ್ತಾ ಹೋದ್ಮೇಲೆ ಸ್ವಲ್ಪ ಅಟ್ಲೀಸ್ಟ್ ಇನ್ಫ್ಲಮೇಷನ್ ಲೆವೆಲ್ಸ್ ಎಲ್ಲ ಸ್ವಲ್ಪ ಕಮ್ಮಿ ಬಂತು. ಕೆಲವು ಇನ್ಫ್ಲಮೇಷನ್ ಮಾರ್ಕರ್ಸ್ ಇರುತ್ತೆ, CRP, ESR ಅಂತ ಎಲ್ಲ ನಾವು CBC ಹಿಮೋಗ್ರಾಮ್ ಮಾಡುವಾಗ ಇವೆಲ್ಲ ಬರುತ್ತೆ. ಅವಾಗ ಇಟ್ ಹ್ಯಾಸ್ ಬಿನ್ ಪ್ರೂವ್ಡ್ ಇನ್ ಮೈ ಕೇಸ್ ಆರ್ ಇನ್ ಮೆನಿ ಕೇಸಸ್ ಅಂತ ನನಗ್ ಅನ್ಸತ್ತೆ. ಸೊ ಇದ್ರ ಬಗ್ಗೆ ಏನಾದ್ರು ಸ್ವಲ್ಪ ದಯವಿಟ್ಟು ಒಂದಷ್ಟು ಬೆಳಕು ಚೆಲ್ಲಿ ಸರ್. ರವಿ ಅವರೇ, ನಾನು ಆಟೋ ಇಮ್ಯೂನ್ ಡಿಸೀಸ್ ಗಳ ಬಗ್ಗೆ ಹೇಳೋಷ್ಟು ಆ ಒಂದು ಪರಿಣಿತಿ ಇಲ್ಲ ಅಂತ ನಾನು ನಿಮ್ಮಲ್ಲಿ ಒಪ್ಕೊಳ್ತೇನೆ. ಒಂದು ಹೇಳ್ತಾ, ಹಾಲಿನಲ್ಲಿ ಇರ್ತಕ್ಕಂಥ ಪ್ರೋಟೀನ್ ಯಾವುದೇ ಮೂಲ ಇರ್ಬೋದು, ನಮ್ಮ ದೇಹ ಅವುಗಳಿಗೆ ಹೇಗೆ ಸ್ಪಂದಿಸುತ್ತೆ ಅನ್ನೋದ್ರ ಮೇಲೆ, ನಮ್ಮ ಇಮ್ಯೂನ್ ಸಿಸ್ಟಮ್ ಹೇಗೆ ರೆಸ್ಪಾಂಡ್ ಮಾಡುತ್ತೆ ಅನ್ನೋದ್ರ ಮೇಲೆ ನಮಗೆ ಸಮಸ್ಯೆಗಳು ಕಾಣಿಸ್ಕೊಳ್ಬಹುದು. ಅದು ಈ ರೀತಿಯ ಸಮಸ್ಯೆಗಳು ಇರ್ತಕ್ಕಂಥವರಿಗೆ ಉಲ್ಬಣಗೊಳ್ಳಿಕ್ಕೆ ಕಾರಣ ಆಗುತ್ತೆ ಅನ್ನೋದನ್ನ ಎಕ್ಸ್ಪರ್ಟ್ಸ್ ಅನ್ನೇ ಕೇಳಬೇಕಾಗ್ತದೆ. ನಾನು ಈ ವಿಚಾರವಾಗಿ ನಿಮ್ ಜೊತೆಲಿ ಹೆಚ್ಚು ಚರ್ಚೆಗೆ ಹೋಗೋದಿಲ್ಲ. ಇದನ್ನ ನಮ್ಮ ಗುಂಪಿನಲ್ಲಿರ್ತಕ್ಕಂಥ ಇತರೆ ಯಾರಾದ್ರೂ ವೈದ್ಯರು ಇದ್ರ ಬಗ್ಗೆ ಚರ್ಚೆ ಮಾಡ್ಬೋದಾದ್ರೆ, ಅಥವಾ ಆ ತರದ ಚರ್ಚೆಗಳನ್ನ ನಡೆದಾಗ ನಾನು ಇದ್ರ ಬಗ್ಗೆ ಹೆಚ್ಚಿನ ಒಂದು ಓದಿನ ಜೊತೆಯಲ್ಲಿ ನಿಮ್ ಜೊತೆಲಿ ಇರ್ತೀನಿ ಅಂತ ಹೇಳಲಿಕ್ಕೆ ಬಯಸ್ತೀನಿ. ಖಂಡಿತ ಸರ್. ಅಲ್ಲ, ಈ ಮಿಲ್ಕ್ ಅಂಡ್ ಇನ್ಫ್ಲಮೇಷನ್ ಬಗ್ಗೆ ಇನ್ ಹ್ಯೂಮನ್ ಬಾಡಿ ಬಗ್ಗೆ ಏನಾದ್ರು ನಿಮ್ಗೆ ಗೊತ್ತಿದೆ?
ಫಾರ್ ದಟ್ ಮ್ಯಾಟರ್ ನಮ್ಗೆ ಇಮ್ಯೂನ್ ಸಿಸ್ಟಮ್ ರೆಸ್ಪಾಂಡ್ ಮಾಡೋದು ಪ್ರೋಟೀನ್ಸ್ ಗಳಿಗೇನೆ. ಹಾಗಾಗಿ ಹಾಲಿನಲ್ಲಿರ್ತಕ್ಕಂಥ ಪ್ರೋಟೀನ್ಗಳನ್ನ ನಿಮ್ಮ ದೇಹ ಯಾವ ರೀತಿ ತಗೊಳುತ್ತೆ ಅನ್ನೋದ್ರ ಮೇಲೆ ನಿಮ್ಮ ಇಮ್ಯೂನ್ ಸಿಸ್ಟಮ್ ಹೇಗೆ ರೆಸ್ಪಾಂಡ್ ಮಾಡುತ್ತೆ ಅನ್ನೋದು ಹೋಗುತ್ತೆ. ಹಾಗಾಗಿ ಅದರ ಒಂದು ಸಾಧ್ಯತೆಗಳ ಬಗ್ಗೆ ನಾವು ನೋಡ್ಬೇಕು. ಹಾ, ಅಟ್ ದ ಸೇಮ್ ಟೈಮ್ ಆ ಲ್ಯಾಕ್ಟೋಬ್ಯಾಸಿಲಿಸ್ ಕೆಲವಷ್ಟು ಪ್ರೋಬಯೋಟಿಕ್ ಕೂಡ ಬಹಳ ಮುಖ್ಯ ಅಂತಾನು ಹೇಳ್ತಾರೆ. ದೇರ್ ಇಸ್ ಎ ಟೂ ಫೇಸಸ್ ಟು ಇಟ್. ಲ್ಯಾಕ್ಟೋಬ್ಯಾಸಿಲಿಸ್ ಏನಿದೆ, ಇಟ್ ಇಸ್ ಎ ಪ್ರೋಬಯೋಟಿಕ್ ಅಂಡ್ ಎ ಪ್ರಿಬಯೋಟಿಕ್ ಕೆಪಬಿಲಿಟಿ ಇರುವಂತ ಒಂದು ಬಹಳ ಎಸೆನ್ಷಿಯಲ್ ಬ್ಯಾಕ್ಟೀರಿಯಾ ಅಂತ ಹೇಳ್ತಾರೆ. ಸೊ ನನ್ಗೆ ಅದೊಂದು ಕನ್ಫ್ಯೂಷನ್ ಇತ್ತು. ಸಾರಿ, ಜಸ್ಟ್ ಏನೋ ಇದೊಂದು ರಿಲೇಟೆಡ್ ಮ್ಯಾಟರ್ ಅನ್ನಿಸ್ತು, ಅದಕ್ಕೆ ಕೇಳಿದೆ. ನಾವು ಐ ವಿಲ್ ಕಮ್ ಬ್ಯಾಕ್ ವಿತ್ ಯುವರ್ ಕ್ವೆಶ್ಚನ್ ಅಗೈನ್ ಯಾವ್ದಾದ್ರು ಒಂದು ಫಾರ್ಮ್ ಅಲ್ಲಿ ಬರೋಣ. ಬಟ್ ಲ್ಯಾಕ್ಟೋಬ್ಯಾಸಿಲಸ್ ಬಗ್ಗೆ ನಾನು ನನ್ನ ಪ್ರೆಸೆಂಟೇಶನ್ ಅಲ್ಲಿ ಆ ವಿಚಾರ ಒಂದು ಸ್ವಲ್ಪ ಮೆನ್ಷನ್ ಮಾಡೋದಕ್ಕೆ ಮರ್ತೆ ಅನ್ಸುತ್ತೆ. ಲ್ಯಾಕ್ಟೋಸ್ ಏನಿದೆ ಆಕ್ಚುಲಿ ನಮ್ಮ ಗಟ್ಟಲ್ಲಿ ಲ್ಯಾಕ್ಟೋಸ್ ಆಸಿಡ್ ಎಸ್ಟಾಬ್ಲಿಷ್ ಆಗ್ಲಿಕ್ಕೆ ಬಹಳ ಮುಖ್ಯವಾದಂತಹ ಒಂದು ಪದಾರ್ಥ. ಹಾಗಾಗಿ ಹಾಲನ್ನು ಸೇವನೆ ಮಾಡೋದ್ರಿಂದನೂ ನಮ್ಮ ಗಟ್ನಲ್ಲಿ ಈ ಪ್ರೋಬಯೋಟಿಕ್ ಬ್ಯಾಕ್ಟೀರಿಯಾಗಳು, ಈ ಲ್ಯಾಕ್ಟೋಬ್ಯಾಸಿಲಸ್ ಅಸಿಡೋಫಿಲಸ್ ನಂತಹ ಪ್ರೋಬಯೋಟಿಕ್ ಬ್ಯಾಕ್ಟೀರಿಯಾಗಳು ಹೆಚ್ಚು ಪ್ರಮಾಣದಲ್ಲಿ ವೃದ್ಧಿ ಆಗ್ಲಿಕ್ಕೆ ಮತ್ತೆ ನಮ್ಮ ಗಟ್ಟಿನ ಆರೋಗ್ಯವನ್ನ ಕಾಪಾಡ್ಲಿಕ್ಕೆ ಅದು ಸಹ ಸಹಾಯ ಅನ್ನೋದನ್ನ ನಾವಿಲ್ಲಿ ನೋಡ್ಬೇಕು. ಖಂಡಿತ ಸರ್, ಇದು ಇನ್ ಫ್ಯೂಚರ್ ದಿಸ್ ಕ್ಯಾನ್ ಬಿ ಒನ್ ಟಾಪಿಕ್. ಬಹಳ ನನಗೆ ಇದ್ರ ಬಗ್ಗೆ ಇಂಟ್ರೆಸ್ಟ್ ಇದೆ, ಯಾಕಂದ್ರೆ ನಾನು ತುಂಬಾ ಸಫರ್ ಮಾಡ್ತಾ ಇದ್ದೀನಿ ಈ ಪರ್ಟಿಕ್ಯುಲರ್ ಡಿಸೀಸ್ ನಿಂದ. ಹಾಲು ನನಗೆ ತುಂಬಾ ಇಷ್ಟ ಇರುವಂತದ್ದು, ನನ್ನ ಬಾಡಿ ತುಂಬಾ ಚೆನ್ನಾಗಿದೆ ಆಗುತ್ತೆ. ಬಟ್ ಆದ್ರೂ ಇವ್ರು ಈ ರೀತಿ ಸೈಟ್ ಮಾಡಿದ್ಮೇಲಿಂದ ಮೇ ಬಿ ಸೈಕೋಸೊಮ್ಯಾಟಿಕ್ ಇಲ್ನೆಸ್ ದಟ್ ಹ್ಯಾಸ್ ಕ್ರೀಪ್ಡ್ ಇನ್ ಬಿಕಾಸ್ ಆಫ್ ದಿಸ್ ರಾಂಗ್ ಇನ್ಪುಟ್. ಈ ರೀತಿ ಹಾಲ್ ಇನ್ಫ್ಲಮೇಟರಿ ಹಾಗೆ ಹೀಗೆ ಅಂತೆಲ್ಲ ಹೇಳಿ. ಬಟ್ ಇದ್ರ ಬಗ್ಗೆ ಒಂದ್ಸಲಿ ಬೆಳಕು ಚೆಲ್ಲೋಣ ಸರ್. ನೀವು ಸ್ವಲ್ಪ ಯಾರಾದ್ರೂ ಒಂದು ಎಕ್ಸ್ಪರ್ಟ್ ಒಪಿನಿಯನ್ ಇದ್ರೆ ಐ ಆಮ್ ಮೋಸ್ಟ್ ರೆಡಿ ಟು ಶೇರ್ ಕಾಮೆಂಟ್ ದಿಸ್ ಥಿಂಗ್ ವಿತ್ ಯು ಸರ್. ಮಾಡ್ಬೋದು ಅನ್ಸುತ್ತೆ, ಒಳ್ಳೆ ವಿಚಾರ ಮಾಡ್ಬೋದು. ಥ್ಯಾಂಕ್ ಯು ಸರ್. ಇನ್ನೇನಿಲ್ಲ, ಅಶ್ವಥ್ ಸರ್, ಥ್ಯಾಂಕ್ಸ್ ಫಾರ್ ಆಪರ್ಚುನಿಟಿ. ಇದು ನನ್ ಬಹಳ ಜೆನ್ಯೂನ್ ಡೌಟ್ ನಂಗೆ ತಲೆ ತಿಂತಾ ಇರ್ತದೆ ಯಾವಾಗ್ಲೂ, ಅದಕ್ಕೆ ಕೇಳಿದ್ದು. ಥ್ಯಾಂಕ್ ಯು ಸರ್, ಐ ಆಮ್ ಫಿನಿಶ್ಡ್. ಐ ವಿಲ್ ಕ್ಲೋಸ್ ಅಪ್. ಥ್ಯಾಂಕ್ ಯು. ಓಕೆ, ಥ್ಯಾಂಕ್ಸ್ ರವಿ ಅವರೇ. ಈಗ ಬೇರೆ ಯಾರಿಗಾದ್ರೂ ಪ್ರಶ್ನೆ ಇದ್ರೆ ಕೇಳ್ಬೋದು. ಅದಕ್ಕೆ ಮುಂಚಿತವಾಗಿ ಶ್ರೀಮತಿ ಸುಮಾ ಅವರು KMF ಅಲ್ಲಿ ಹಾಲನ್ನ ಹೇಗೆ ಪ್ರೊಸೆಸ್ ಮಾಡ್ತಾರೆ ಅಂತ ಒಂದು ಜಸ್ಟ್ ಒಂದು ಬ್ರೀಫ್ ಆಗಿ ಹೇಳಿದ್ರೆ ಚೆನ್ನಾಗಿರುತ್ತೆ ಅಂತ ಅನ್ಸುತ್ತೆ. ಯಾಕಂದ್ರೆ ಈಗ ಡಾಕ್ಟರ್ BK ರಮೇಶ್ ಅವರು KMF ನ ತುಂಬಾ ರೆಕಮೆಂಡ್ ಮಾಡಿದ್ರು. KMF ಹಾಲನ್ನ ಯಾವುದೇ ಭಯ ಇಲ್ದೇನೆ ಬಳಸಬಹುದು ಅಂತ ಹೇಳಿದ್ರು. ಬಟ್ ಇವತ್ತು ಕರ್ನಾಟಕದಲ್ಲಿ KMF ಪ್ರತಿ ದಿವಸ ಲಕ್ಷಾಂತರ ಲೀಟರ್ ಹಾಲನ್ನ ಪ್ರೊಸೆಸ್ ಮಾಡ್ತಾ ಇದ್ದಾರೆ. ಸಾಕಷ್ಟು ಜನ ಗ್ರಾಹಕರಿಗೆ ಕೊಡ್ತಾ ಇದ್ದಾರೆ. ತುಂಬಾ ಒಳ್ಳೆ ನೆಟ್ವರ್ಕ್ ಅನ್ನ ಡೆವಲಪ್ ಮಾಡಿದ್ದಾರೆ. ಸೊ ಹಾಲು ಹೇಗೆ ಪ್ರೊಸೆಸ್ ಮಾಡ್ತೀರಾ ಅನ್ನೋದ್ರ ಬಗ್ಗೆ ಸ್ವಲ್ಪ ಬ್ರೀಫ್ ಆಗಿ ಹೇಳಿದ್ರೆ ಸಾಕಾಗತ್ತೆ. ಸರ್ ನಮಸ್ಕಾರ. ಸರ್ ನಾನು ಸುಮಾ ಅಂತ ಜಾಯಿಂಟ್ ಡೈರೆಕ್ಟರ್ ಮಾರ್ಕೆಟಿಂಗ್ ಆಗಿ ಕೆಲಸ ಮಾಡ್ತಿದ್ದೀನಿ. ಬೇಸಿಕಲಿ ನಾನು BSc DT ಅಂಡ್ MSc DT ಮಾಡಿದ್ದೀನಿ. ತುಂಬಾ ಇವರು ರಮೇಶ್ ಸರ್ ತುಂಬಾ ಚೆನ್ನಾಗಿ ಮಾತಾಡಿದ್ರು. ಹಾಗೂ ಅವರು ನಂದಿನಿ ಬಗ್ಗೆ ತುಂಬಾ ಒಳ್ಳೆ ಅಭಿಪ್ರಾಯ ಇದೆ, ಅದು ಸತ್ಯನೂ ಕೂಡ. ಅವ್ರು ಏನ್ ಹೇಳಿದ್ರು ಅದ್ರಲ್ಲಿ ಏನು ಎಳ್ಳಷ್ಟು ಇದಿಲ್ಲ, ತುಂಬಾ ಸತ್ಯವಾದ ಮಾತು ಹೇಳಿದ್ರು. ನಂದಿನಿನಲ್ಲಿ ನಮ್ಮ KMF ಅಲ್ಲಿ ನಮ್ಮ KMF ಮೇಲೆ 22 ಲಕ್ಷ ರೈತರು ಕುಟುಂಬಗಳು ಇದ್ರ ಮೇಲೆ ಡಿಪೆಂಡ್ ಆಗಿದೆ. ಎಷ್ಟೋ ಗ್ರಾಹಕರು, ಎಷ್ಟೋ ಏಜೆಂಟ್ಸು, ಕೋಟ್ಯಾಂತರ ಜೀವಗಳು, ಅವ್ರ ಕುಟುಂಬಗಳು ಇದ್ರ ಮೇಲೆ ನಮ್ಮ KMF ಅಂತ ಒಂದು ಸಹಕಾರಿ ಹಾಲು ಮಹಾಮಂಡಳಿ ಮೇಲೆ ಡಿಪೆಂಡ್ ಆಗಿದೆ. ಇದ್ರ ನಾನು ಕೂಡ ಅದ್ರ ಮೇಲೆ ಡಿಪೆಂಡ್ ಆಗಿ ಬರ್ತಾ ಇದ್ದೀನಿ. ಅಂದ್ರೆ ಇದು ಸಮಾಜಮುಖಿಯಾಗಿ ಒಳ್ಳೆ ಕೆಲಸ ಮಾಡ್ತಾ ಇದೆ ಅಂತ. ಅಂಡ್ ನಾವೆಲ್ಲರೂ ಕೂಡ ಅದು ಒಂದು ರೈತರ ಏಳಿಗೆಗೆ ಮತ್ತೆ ನಮ್ಮ ಗ್ರಾಹಕರ ಅವ್ರಿಗೆ ಮೆಚ್ಚುಗೆಗೆ ಪಾತ್ರ ಆಗುವಂತ ತಯಾರಿಸೋದ್ರಲ್ಲಿ ರೈತರ ಏಳಿಗೆಗೆ ಇದ್ರ ಅಭಿವೃದ್ಧಿಗೆ ಒಳ್ಳೇದಾಗುವಂತ ಒಂದು ನಿಟ್ಟಿನಲ್ಲಿ ನಾವು ಕೆಲಸ ಮಾಡ್ತಾ ಇದೀವಿ ಅನ್ನೋದನ್ನ ತಿಳಿಸೋದಕ್ಕೆ ಇಷ್ಟಪಡ್ತೀನಿ. ಆಮೇಲೆ ರಮೇಶ್ ಸರ್ ಹೇಳಿದ್ರು FS ಇದು ಇವಾಗ ಕೆಲವೊಂದು FSSA ನಮ್ಮ ಫುಡ್ ಸೇಫ್ಟಿ ಅಥಾರಿಟಿ ಆಫ್ ಇಂಡಿಯಾ, ಗೌರ್ಮೆಂಟ್ ಆಫ್ ಇಂಡಿಯಾದವರು ತುಂಬಾ ಕಠಿಣವಾದ ಮಾನದಂಡಗಳನ್ನ ತಂದಿದ್ದಾರೆ. ಆದ್ರಿಂದ ಹೆಚ್ಚಾಗಿ ನಾವು ಗುಣಮಟ್ಟಿಗೆ ದಿನೇ ಗುಣಮಟ್ಟಕ್ಕೆ ಪ್ರಾಧಾನ್ಯತೆ ಕೊಡುವಂತ ಒಂದು ಸಂದರ್ಭಗಳು ಕೂಡ ಬರ್ತಾ ಇದೆ. ಆದ್ರಿಂದ ಅದು ತುಂಬಾ ಇಂಪಾರ್ಟೆನ್ಸ್ ಪಡಿತಾ ಇದೆ. ಈವನ್ ಕೋಆಪರೇಟಿವ್ ನಮ್ಮ ನಂದಿನಿನಲ್ಲಿ ಯಾವುದೇ ಕೋಆಪರೇಟಿವ್ ಅಲ್ಲೂ ಕೂಡ ತುಂಬಾ ಪ್ರಾಮುಖ್ಯತೆ ಕೊಡ್ತಾ ಇರೋದ್ರಿಂದ ಗ್ರಾಹಕರು ನಂದಿನಿ ಹಾಲನ್ನ ತುಂಬಾ ಚೆನ್ನಾಗಿ ಯಾವುದೇ ಆತಂಕ ಇಲ್ಲದೆ
ಕುಡಿಬಹುದು, ನಂದಿನಿ ಉತ್ತುಗಳನ್ನು ಬಳಸ್ಬೋದು ಅಂತ ಹೇಳೋದ್ರಲ್ಲಿ ನನಗೆ ಇದು ಸಂಕೋಚ ಇಲ್ಲ. ಆಮೇಲೆ ಸಂತೋಷ್ ಸರ್ ಹೇಳಿದ್ರು ನಾವು ಇದನ್ನ ಏನೋ ಯಾವ ರೀತಿ ಪ್ರೋಸೆಸ್ ಮಾಡ್ತೀವಿ ಅನ್ನೋದನ್ನ ತಿಳಿಸ್ಕೊಡ್ಬೇಕು ಅಂತ. ಇದ್ರಲ್ಲಿ ನಾವು ಹಳ್ಳಿಯಿಂದ ರೈತರ ಕಡೆಯಿಂದ ಕಲೆಕ್ಟ್ ಮಾಡಿ ಆಲ್ಮೋಸ್ಟ್ 12 ನಾವು ಕಲೆಕ್ಟ್ ಮಾಡಿದ ತಕ್ಷಣ ಹಾಲನ್ನ ಶೇಖರಣೆ ಮಾಡಿದ ತಕ್ಷಣ ಇಮ್ಮಿಡಿಯೇಟ್ ಆಗಿ ಅದನ್ನ ಕೆಡದೆ ಇರೋ ಅಂದ್ರೆ ಅದ್ರಲ್ಲಿರೋ ಬ್ಯಾಕ್ಟೀರಿಯಾಗಳನ್ನ ತಹಬಂದಿಲಿ ಇಡೋದು, ಅಂದ್ರೆ ಗ್ರೋ ಆಗದೆ ಇರೋ ತರ ಕಂಟ್ರೋಲ್ ಮಾಡಕ್ಕೆ ಚಿಲ್ಲಿಂಗ್ ಅಂತ ಮಾಡ್ತೀವಿ. ಅದನ್ನ 4 ರಿಂದ 5 ಡಿಗ್ರಿಗೆ ಚಿಲ್ಲಿಂಗ್ ಮಾಡಿ ಅದಕ್ಕೆ ಅದು BMC ಗಳ ವ್ಯವಸ್ಥೆ, ಅಂದ್ರೆ ಹಳ್ಳಿಗಳಲ್ಲೇ ಬಲ್ಕ್ ಮಿಲ್ಕ್ ಕೂಲರ್ಸ್ ಅನ್ನೋ ವ್ಯವಸ್ಥೆ ಮಾಡಿದೀವಿ. ಅಲ್ಲಿ ಶೇಖರಣೆ ಆದ ತಕ್ಷಣ ಕೂಲ್ ಆಗುತ್ತೆ, ಅದರಿಂದ ಯಾವುದೇ ಬ್ಯಾಕ್ಟೀರಿಯಾ ಅದರಲ್ಲಿ ಗ್ರೋತ್ ಆಗಲ್ಲ. ಸೊ ಅದಾದ್ಮೇಲೆ ಅದನ್ನ ಚಿಲ್ಲಿಂಗ್ ಸೆಂಟರ್ಗಳಲ್ಲಿ ತಂದು ಮತ್ತೊಮ್ಮೆ ಚಿಲ್ ಮಾಡಿ ಅನಂತರ ಮೇನ್ ಡೈರಿಗೆ ಈ ಬ್ಯಾಂಗ್ಳೂರ್ ಡೈರಿ ಅಂತ ಕಡೆ ತುಮಕೂರು ಎಲ್ಲ ಜಿಲ್ಲೆಗಳಲ್ಲಿ ಒಂದೊಂದು ಡೈರಿ ಇದೆ, ಅಲ್ಲಿ ನಾವು ಅದನ್ನ ತಗೊಂಡ್ಬಂದು ಪ್ಯಾಶ್ಚರೈಸೇಷನ್ ಮಾಡ್ತೀವಿ. ಪ್ಯಾಶ್ಚರೈಸೇಷನ್ ಮಾಡಿ ಆ ಸ್ಟ್ಯಾಂಡರ್ಡೈಸೇಷನ್ ಅಂದ್ರೆ ಗ್ರಾಹಕರಿಗೆ ಇವಾಗ ನಾವು ಒಂದ್ಸಲಿ ನಾನು ಗ್ರೂಪ್ ಅಲ್ಲಿ ಹಾಕಿದ್ದೆ ಡಿಫ್ರೆಂಟ್ ವೇರಿಯಂಟ್ಸ್ ಆಫ್ ಮಿಲ್ಕ್ ಇದೆ ನಮ್ಮ ಹತ್ರ ನಾವು ಮಾಡ್ತಾ ಇದೀವಿ ಅಂತ. ಅದು ಗ್ರಾಹಕರಿಗೆ ಯಾವ್ಯಾವ ರೀತಿಗೆ, ಕೆಲವರಿಗೆ ನಾರ್ಮಲ್ ಟೋನ್ಡ್ ಮಿಲ್ಕ್ ಅಂದ್ರೆ 3.5 8.5 ಇರೋ ಹಾಲು, ಅದಕ್ಕೆ ನಾರ್ಮಲ್ ಎಲ್ಲರೂ ಕುಡಿಯುವಂಥದ್ದು. ಕೆಲವರಿಗೆ ಹೈ ಫ್ಯಾಟ್ ಮಕ್ಕಳು ಅಂತವ್ರಿಗೆಲ್ಲ ಹೈ ಫ್ಯಾಟ್ ಇರೋ ಹಾಲು ಬೇಕಾಗುತ್ತೆ, ಅದು ಗ್ರೋತ್ಗೆ ಹೆಲ್ಪ್ ಆಗುತ್ತೆ ಅವ್ರಿಗೆ. ಮತ್ತೆ ಸ್ಕಿಮ್ ಮಿಲ್ಕ್ ಇದೆ, ಡಬಲ್ ಟೋನ್ ಮಿಲ್ಕ್ ಇದೆ, ಎಲ್ಲ ತರದ ಹಾಲನ್ನ ಡಿಫ್ರೆಂಟ್ ವೇರಿಯಂಟ್ ಅಲ್ಲಿ ಸ್ಟ್ಯಾಂಡರ್ಡೈಸ್ ಮಾಡ್ಬಿಟ್ಟು ಡಿಫ್ರೆಂಟ್ ಫ್ಯಾಟ್ SNF ಪರ್ಸೆಂಟೇಜ್ ಅಲ್ಲಿ ಅದನ್ನ ಸ್ಟ್ಯಾಂಡರ್ಡೈಸ್ ಮಾಡಿ ಆ ರೀತಿ ಅದನ್ನ ಪ್ಯಾಕ್ ಮಾಡಿ ಮತ್ತೆ ಪ್ಯಾಶ್ಚರೈಸ್ ಮಾಡಿ ಪ್ಯಾಕ್ ಮಾಡಿ ಮತ್ತೆ ಚಿಲ್ ಮಾಡಿ ಗ್ರಾಹಕರಿಗೆ ಒಟ್ಟಾರೆ ಹಾಲು ಕರೆದ ಒಂದು 12 ದಿಂದ 15 ಗಂಟೆ ಒಳಗೆ ಗ್ರಾಹಕರಿಗೆ ತಲುಪೋ ತರ ಮಾಡ್ತೀವಿ. ಇದು ಇಂಥ ಕೋಆಪರೇಟಿವ್ ಅಥವಾ ನಂದಿನಿ ಅಂತ ಒಂದ್ ದೊಡ್ಡ ಸಂಸ್ಥೆಯಲ್ಲಿ ಮಾತ್ರ ಸಾಧ್ಯ ಆಗತ್ತೆ, ಇದು ಪ್ರೈವೇಟ್ ಡೈರಿಗಳಲ್ಲಿ ಸಾಧ್ಯ ಆಗಲ್ಲ. ಯಾಕಂದ್ರೆ ಅವ್ರಿಗೆ ಸರಿಯಾದ ಪ್ರೊಕ್ಯೂರ್ಮೆಂಟ್ ಸಿಸ್ಟಮ್ ಇರಲ್ಲ, ಯಾವಾಗ್ಲೂ ಕಲೆಕ್ಟ್ ಮಾಡ್ಕೊಂತಾರೆ, ಯಾವಾಗ್ಲೂ ಅದನ್ನ ಪ್ಯಾಶ್ಚರೈಸ್ ಮಾಡ್ತಾರೆ. ಎಲ್ಲ ಅದು ಹಾಲು ಕೆಡುತ್ತೆ ಅಂತ ಅಂದಾಗ ಏನಾದ್ರೂ ನ್ಯೂಟ್ರಲೈಸೋ ಅದು ಅಥವಾ ಇನ್ನೇನಾದ್ರೂ ಕೆಡದೆ ಇರುವಂತ ಕೆಮಿಕಲ್ಸ್ ನ ಆಡ್ ಮಾಡ್ಬೋದು, ಆ ತರದ್ದೆಲ್ಲ ಚಾನ್ಸಸ್ ಇದೆ. ನಾವ್ ಎಷ್ಟೋ ಸಲ ಪ್ರೈವೇಟ್ ತಂದು ಟೆಸ್ಟ್ ಮಾಡಿದಾಗ ಇದು ಗಮನಕ್ಕೂ ಬಂದಿದೆ. ಇದ್ರ ಬಗ್ಗೆ ನಾವು ಸರ್ಕಾರಕ್ಕೂ ಕೂಡ ತಿಳಿಸಿದೀವಿ ಈ ತರ ಆಗಿದೆ ಅಂತ. ನಾವೇ ಡೈರೆಕ್ಟ್ ಆಗಿ ಅವ್ರಿಗೆ ಏನು ಮಾಡಕ್ಕಾಗಲ್ಲ, ಯಾಕೆಂದ್ರೆ ಕಾಂಪಿಟೇಟಿವ್ ಬ್ರ್ಯಾಂಡ್ ಆಗಿರೋದ್ರಿಂದ. ಅದರಿಂದ ನಾವು ಅವ್ರಿಗೆ ಸರ್ಕಾರಕ್ಕೆ ಗಮನಕ್ಕೂ ತಂದಿದ್ವಿ. ಸರ್ಕಾರನು ಇದ್ರ ಬಗ್ಗೆ ಕ್ರಮಗಳು ತಗೊಂತಾ ಇದೆ, ಇನ್ಸ್ಪೆಕ್ಷನ್ ಮಾಡೋದು ಅದೆಲ್ಲ ಫುಡ್ ಇನ್ಸ್ಪೆಕ್ಟರ್ ಕಡೆಯಿಂದ ಇನ್ಸ್ಪೆಕ್ಟ್ ಮಾಡೋದು ಇದೆಲ್ಲ ಮಾಡೋದು ಮಾಡ್ತಾ ಇದ್ದಾರೆ. ಆಮೇಲೆ ಇವರು ರಮೇಶ್ ಸರ್ ಹೇಳಿದ್ರು ಅಫ್ಲೋಟಾಕ್ಸಿನ್, ಆಂಟಿಬಯೋಟಿಕ್ಸ್, ಸೊಮ್ಯಾಟಿಕ್ಸ್ ಅವೆಲ್ಲ ಅದ್ರಲ್ಲಿ ಇರೋದು ಅದು ಎಫೆಕ್ಟ್ ಆಗ್ಬೋದು ಅಂತ ಜನಕ್ಕೆ ಅದ್ರ ಬಗ್ಗೆ ಇದೆ ಮನ್ಸಲ್ಲಿ ಇರ್ಬೋದು ಅಂತ. ಅವೆಲ್ಲವನ್ನು ಕಂಟ್ರೋಲ್ ಮಾಡ್ಬೇಕು. ಇಷ್ಟೇ ಮಿನಿಮಮ್, ಅದ್ರಲ್ಲಿ ಎಷ್ಟು ಮಿನಿಮಮ್ ಮ್ಯಾಕ್ಸಿಮಮ್ ಎಷ್ಟು ಕ್ವಾಂಟಿಟಿ, ಅದು ಎಷ್ಟು ಕಂಟೆಂಟ್ ಇರ್ಬೋದು ಅದಕ್ಕಿಂತ ಜಾಸ್ತಿ ಇರ್ಕೊಡ್ದು. ಇದ್ರೆ FSSAI ಮಾನದಂಡಗಳಿಗೆ ನಾನು ಮುಂಚೆನೆ ಹೇಳ್ದಂತೆ ಅದು ತುಂಬಾ ಕಠಿಣ ಆಗಿರೋದ್ರಿಂದ ನಾವು ಆ ತರದ ಹಾಲನ್ನ ಮಾರಾಟ ಮಾಡಕ್ಕೆ ಬಿಡಲ್ಲ. ಇದು ಒಂಥರ ಇತ್ತೀಚಿನ ದಿನಗಳಲ್ಲಿ ನಾವು ಅದನ್ನ ಮ್ಯಾಕ್ಸಿಮಮ್ ಅದಕ್ಕೆ ಕಾನ್ಸಂಟ್ರೇಷನ್ ಮಾಡ್ತಾ ಇದೀವಿ. ನಮ್ಮೆಲ್ಲ ಹಳ್ಳಿಗಳಲ್ಲಿ ಅದನ್ನೇ ಒಂದು ಡ್ರೈವ್, ಇಟ್ has become we are taking it as a very big drive to control aflatoxin, antibiotics ಕೌಂಟ್ ಅದನ್ನೆಲ್ಲಾನು. ಆಮೇಲೆ ಇನ್ಫ್ಯಾಕ್ಟ್ ಆಂಟಿಬಯೋಟಿಕ್ ಕಂಟೆಂಟ್ ಇದ್ರಲ್ಲಿ ಏನು ಹಾಲಲ್ಲಿ ಕಮ್ಮಿ ಮಾಡೋದಕ್ಕೋಸ್ಕರ ನಾವೇನ್ ಮಾಡ್ತಾ ಇದೀವಿ, ಒಂದು ಹೋಮಿಯೋಪತಿ ಅಂದ್ರೆ ಇವಾಗ ಹಸುಗಳಿಗೆ ರೋಗ ಬಂದಾಗ ಆಂಟಿಬಯೋಟಿಕ್ ಕೊಟ್ರೆ ಅದು ಹಾಲ್ನಲ್ಲಿ ಬರೋ ಚಾನ್ಸಸ್ ಇರುತ್ತೆ. ಅದು ಮನುಷ್ಯಂಗೆ ಆಂಟಿಬಯೋಟಿಕ್ ರೆಸಿಸ್ಟೆನ್ಸ್ ಅದೆಲ್ಲ ಬರ್ಬೋದು ಅನ್ನೋ ಒಂದು ವಿಚಾರ. ಅದಕ್ಕೋಸ್ಕರ ನಾವೇನ್ ಮಾಡ್ತಾ ಇದೀವಿ, ಅದನ್ನ ಆದಷ್ಟು ಆಂಟಿಬಯೋಟಿಕ್ ಅಂದ್ರೆ ರೋಗಗಳು ಬಂದಿರೋ ಆ ಏರಿಯಾದಲ್ಲಿ ಹಾಲನ್ನ ಅಷ್ಟು ದಿನಗಳು ಕಲೆಕ್ಟ್ ಮಾಡದೇ ಇರೋದು, ಮತ್ತೆ ಆಂಟಿಬಯೋಟಿಕ್ ಆದಷ್ಟು ಕಮ್ಮಿ ಉಪಯೋಗಿಸೋದು. ಅದನ್ನ ಎಷ್ಟು ನಮ್ಮ ಹಳ್ಳಿಗಳಲ್ಲಿ ನಮ್ಮ ಡಾಕ್ಟರ್ಗಳು ಎಷ್ಟು ಕೊಂಡ್ಕೋತಾ ಇದ್ದಾರೆ, ಅದನ್ನ ಆ ಪ್ರಮಾಣದಲ್ಲಿ ಕಂಟ್ರೋಲ್ ಆಗಿದೆ, ಆ ತರ ಲೆವೆಲ್ ಅಲ್ಲಿ ಕಂಟ್ರೋಲ್ ಮಾಡ್ತಾ ಇರ್ತೀವಿ. ಆಮೇಲೆ ಇನ್ನೇನಂತಂದ್ರೆ
ಹೋಮಿಯೋಪತಿ ಬಳಸಿ ರೋಗಗಳನ್ನ ವಾಸಿ ಮಾಡೋ ಅಂತ ಏನಾದ್ರು ವಿಚಾರಗಳಿದೆ ಅದ್ರ ಬಗ್ಗೆನೂ ಗಮನ ಹರಿಸ್ತಾ ಇದೆ KMF ಇತ್ತೀಚಿನ ದಿನಗಳಲ್ಲಿ. ಇದು ಒಂದು ನಾವ್ ಯಾವ ರೀತಿ ಗುಣಮಟ್ಟ ಮೇಂಟೈನ್ ಮಾಡ್ತೀವಿ ಅನ್ನೋದಕ್ಕೆ ಒಂದು ನಾನು ವಿಚಾರ ಹೇಳಿದೆ. ಅದಾದ ನಂತರ ನಾವು ಸರ್ ಹೇಳ್ದಂಗೆ ನಾವು UHT ಹಾಲು ಕೂಡ ಮ್ಯಾನುಫ್ಯಾಕ್ಚರ್ ಇದು ಪ್ರೊಡಕ್ಷನ್ ಮಾಡ್ತೀವಿ. ಅದು ಕೂಡ ನಮ್ದು ಆಕ್ಚುಲಿ ಇಡೀ ದೇಶದಲ್ಲಿ ಹೈಯೆಸ್ಟ್ UHT ಹಾಲು ಮಾರಾಟ ಮಾಡುವಂತ ನಂದಿನಿ ಸಂಸ್ಥೆ ಆಗಿದೆ. ಈವನ್ ಮಾಮೂಲಿಗಿಂತ ಹೆಚ್ಚಿನ ಇದ್ರು ಕೂಡ ಇದಕ್ಕಿಂತ ಜಾಸ್ತಿ ನಾವು ಮಾರಾಟ ಮಾಡ್ತಾ ಇದ್ವಿ. ನಂದಿನಿ ಗುಡ್ ಲೈಫ್ ಹಾಲು. ನಂದಿನಿ ಗುಡ್ ಲೈಫ್ ಅಂದ್ರೆ UHT ಪ್ರೊಸೆಸಿಂಗ್ ಮಾಡಿರುವಂತ ಹಾಲು. ಇಷ್ಟ ಆಯ್ತು. ನಂತರದಲ್ಲಿ ನಾವು ನಂದಿನಿನಲ್ಲಿ ನಾರ್ಮಲ್ ಹಾಲಿನ ಜೊತೆಗೆ UHT ಹಾಲು, ನಂತರ ಮೊಸರು, ವಿವಿಧ ಉತ್ಪನ್ನಗಳು ನಾನು ಆಲ್ರೆಡಿ ಅವತ್ತು ಗ್ರೂಪ್ ಅಲ್ಲಿ ಹಾಕಿದ್ದೆ ಯಾವ್ಯಾವ್ದು ಮಾಡ್ತಾ ಇದ್ದೀವಿ ಅಂತ. ಆಲ್ಮೋಸ್ಟ್ ನಮ್ಮಲ್ಲಿ 160ರಿಂದ 170 ಪ್ರಾಡಕ್ಟ್ ಡಿಫ್ರೆಂಟ್ SKU ನಲ್ಲಿ ಇದೆ. ನಮ್ಮ ನಂದಿನಿಯಿಂದ ಎಲ್ಲ ಗ್ರಾಹಕರಿಗೆ ಒದಗಿಸ್ತಾ ಇದ್ದೀವಿ. ಇದು ಈ ರೀತಿ ನಾವು ಒಳ್ಳೆ ಗುಣಮಟ್ಟ ಕಾಪಾಡ್ಕೊಂಡು ಒಳ್ಳೆ ಹಾಲನ್ನ ಕೊಡ್ಬೇಕು ಅಂತ ಗ್ರಾಹಕರಿಗೆ ಒದಗಿಸ್ಬೇಕು. ಆಮೇಲೆ ಇನ್ನೊಂದು ವಿಚಾರ ನಂದಿನಿ ಬಗ್ಗೆ ಅಂತಂದ್ರೆ ನಾವು ಇಡೀ ದೇಶದಲ್ಲಿ ಇದು ಪ್ರೊಡ್ಯೂಸರ್ಸ್ಗೆ ಅಂದ್ರೆ ರೈತರಿಗೆ ಅತಿ ಹೆಚ್ಚಿನ ದರ ಕೊಡ್ತೀವಿ. ಆಮೇಲೆ ಗ್ರಾಹಕರಿಗೆ ಅತಿ ಕಡಿಮೆ ದರದಲ್ಲಿ ಮಾರಾಟ. ಅಂದ್ರೆ ದಟ್ ಮಾರ್ಜಿನ್ ಇಸ್ ವೆರಿ ಲೆಸ್. ನಮ್ಗೆ ಪ್ರೊಸೆಸಿಂಗ್ ಏನ್ ಬೇಕೋ ಖರ್ಚಾಗತ್ತೋ ಅಷ್ಟು ಮಾತ್ರ ಇಟ್ಕೊಂಡು ನೋ ಪ್ರಾಫಿಟ್ ನೋ ಲಾಸ್ ಅಲ್ಲಿ ನಮ್ಮ ಸಂಸ್ಥೆ ರನ್ ಆಗ್ತಾ ಇದೆ. ಇದಿಷ್ಟು ವಿಚಾರ ತಿಳಿಸ್ಬೇಕಿತ್ತು. ಅಶ್ವಥ್ ಸರ್ ಇನ್ನೇನಾದ್ರು ನನ್ನಿಂದ ತಿಳ್ಕೊಬೇಕಂದ್ರೆ ಕೇಳ್ಬೋದು ಯಾರಾದ್ರೂ. ಥ್ಯಾಂಕ್ ಯು ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ. ಸುಮಾ ಮೇಡಮ್, ನನಗೊಂದು ಡೌಟ್ ಇದೆ, ಇದ್ರ ಬಗ್ಗೆ ಸ್ವಲ್ಪ ಕೇಳ್ಬೋದಾ? ಕೇಳಿ ಸರ್. ನಮಸ್ತೆ. ಸೆಕೆಂಡ್ ಕ್ವೆಶ್ಚನ್ ನಂದು. ಈಗ ರವಿ ಅಂತ ಈಗಿನ್ನು ಮಾತಾಡಿದ್ದೆ ಜಸ್ಟ್ ಡಾಕ್ಟರ್ ರಮೇಶ್ ಸರ್ ಹತ್ರ. ಈಗ ನೀವು UHT ಇದೆಲ್ಲ ಹೇಳಿದ್ರಲ್ಲ, ಅಲ್ಟ್ರಾ ಹೈ ಟ್ರೀಟೆಡ್ ನಂದಿನಿ ಗುಡ್ ಲೈಫ್ ಎಲ್ಲ. ಒಂದು ವಿಷಯ, ಒಂದು ಹ್ಯಾಪಿ ನ್ಯೂಸ್. ನಮ್ಮ ನಂದಿನಿ ಬಾಂಬೆನಲ್ಲಿ 1 ವರ್ಷ ಮುಂಚೆ ಶುರು ಆಯ್ತು, ಓಪನ್ ಅಪ್ ಆಗಿತ್ತು. ತುಂಬಾ ಚೆನ್ನಾಗಿ ನಡೀತಾ ಇದೆ. ಆದ್ರೆ ಮಾರ್ಕೆಟಿಂಗ್ ಸ್ಟ್ರಾಟಜಿ ತುಂಬಾ ಪೂರ್ ಇದೆ. ಇಲ್ಲಿ ಒಳ್ಳೆ ಮಾರ್ಕೆಟ್ ಇದ್ರು ಅದು ಪೆನಿಟ್ರೇಷನ್ ಇಲ್ಲ. ಇಲ್ಲಿ ಅಮೂಲ್ ಇದೆ, ಮಹಾನಂದ ಇದೆ, ಗೋಕುಲ್ ಇದೆ, ಇವೆಲ್ಲ ಬಾಂಬೆಲಿ ಬಹಳ ದೊಡ್ಡ ದೊಡ್ಡ ನೇಮ್ಗಳು. ಬಟ್ ನಂದಿನಿ ಅದೇ ಆದಂತ ಒಂದ್ ಚಿಕ್ಕ ಒಂದು ಐಡೆಂಟಿಟಿ ಕ್ರಿಯೇಟ್ ಮಾಡ್ಕೊಂಡಿದೆ. ಆದ್ರೆ ಮಾರ್ಕೆಟಿಂಗ್ ಪೆನಿಟ್ರೇಷನ್ ಇಲ್ಲ ಇನ್ನು ಮೇಡಮ್. ಅದು ನೀವು ನೋಡ್ಬೇಕು. ನನ್ಗೆ ಬಹಳ ಇಷ್ಟ ನಂದಿನಿ. ನನ್ನ ಫ್ರೆಂಡ್ಸ್ ಅವ್ರಿಬ್ರು ಅಕ್ಕಂದ್ರ ಅಲ್ಲಿ ಕೆಲಸ ಮಾಡ್ತಿದ್ದವ್ರು. ಇದೊಂದು ಜಸ್ಟ್ ಆಫ್ ದ ಕಫ್ ವಿಷಯ. ಇದು UHT ನಲ್ಲಿ ಅಲ್ಟ್ರಾ ಹೈಡ್ರೇಟೆಡ್ ಗುಡ್ ಲೈಫ್ ನೆಲ್ಲ ಇದ್ದಾಗ ಈ ರೀತಿ ಟೆಂಪರೇಚರ್ ನ ಅಷ್ಟು ಜೋರ ಇದಾಗೆ ಹೀಟ್ ಮಾಡಿ ಟ್ರೀಟ್ಮೆಂಟ್ ಎಲ್ಲ ಇದ್ದಾಗ ಅದು ಅದರಲ್ಲಿರೋ ಒಂದು ನ್ಯೂಟ್ರಿಯೆಂಟ್ ವ್ಯಾಲ್ಯೂ ಎಲ್ಲ ಫುಲ್ ಡೆಸ್ಟ್ರಾಯ್ ಆಗಿ ಹೋಗ್ಬಿಡೋದಿಲ್ವಾ ಅಂತ. ಫಸ್ಟ್ ಆಫ್ ಆಲ್ ಪಾಸ್ಚರೈಸೇಷನ್ ಗೆ ಸಿಕ್ಕಾಪಟ್ಟೆ ಹೀಟ್ ಮಾಡಿ ಇದ್ ಮಾಡಿರ್ತಾರೆ. ಅದಾದ್ಮೇಲೆ UHT ಟ್ರೀಟ್ಮೆಂಟ್ ಬೇರೆ. ಇಷ್ಟಾದ್ಮೇಲೆ ಅದ್ರಲ್ಲಿ ಅಂಶ ಏನಿರ್ತದೆ, ನ್ಯೂಟ್ರಿಯೆಂಟ್ ವ್ಯಾಲ್ಯೂ ವಿಲ್ ಇಟ್ ಬಿ ದೇರ್ ಆರ್ ಇಟ್ ವಿಲ್ ಬಿ ಟೋಟಲಿ ಎರೋಡೆಡ್? ಅದೊಂದು ಡೌಟ್ ಇತ್ತು ನನ್ಗೆ ಅಷ್ಟೇ. ದಟ್ಸ್ ಆಲ್ ಸರ್. ನೀವು ಅಲ್ಟ್ರಾ ಹೈ ಟೆಂಪರೇಚರ್ಗೆ ಆಗ್ಲಿ ಪ್ಯಾಸ್ಚರೈಸೇಷನ್ ಟೆಂಪರೇಚರ್ಗೆ ಆಗ್ಲಿ ಹೀಟ್ ಮಾಡ್ತೀವಿ ಹೊರತು ಅದನ್ನ ಲಾಂಗ್ ಟೈಮ್ ಮೇಂಟೈನ್ ನೋಡಿ. ಬರೀ 15 ಸೆಕೆಂಡ್ಸ್ ಪ್ಯಾಸ್ಚರೈಸೇಷನ್. UHT ಸ್ಟೆರಿಲೈಸೇಷನ್ ಬರೀ 5 ಸೆಕೆಂಡ್ಸ್ ಸರ್. ಅಷ್ಟು ಸೆಕೆಂಡ್ ಅಲ್ಲಿ ಯಾವುದೇ ನ್ಯೂಟ್ರಿಯೆಂಟ್ ಹಾಳಾಗಲ್ಲ. ತುಂಬಾ ಇವಾಗ ನಾವು ಆಹಾರಗಳನ್ನು ಅಷ್ಟೇ ನಾವು ಹುರಿತಾ ಇರ್ಬೇಕಾದ್ರೆ ತುಂಬಾ ಹೊತ್ತು ಆ ಟೆಂಪರೇಚರ್ ಇದ್ರೆ ಸೀದೋಗತ್ತೆ. ಅದನ್ನ ಲೇಮ್ಯಾನ್ ಟರ್ಮ್ಸ್ ಅಲ್ಲಿ ನಾನು ಹೇಳ್ತಿದ್ದೀನಿ ಅಷ್ಟೇನೆ. ಅದೇ ತರ ದಟ್ ಏನೋ ಟೈಮ್ ಟೆಂಪರೇಚರ್ ಕಾಂಬಿನೇಷನ್ ಏನ್ ಡಿಸೈನ್ ಮಾಡಿದಾರಲ್ಲ ಸೈಂಟಿಸ್ಟ್ಗಳು, ಅದನ್ನ ತುಂಬಾ ಸಲ ಟ್ರಯಲ್ ಮಾಡಿ ಎಲ್ಲ ಮಾಡಿರೋದು. ಆ ಟೈಮ್ ಟೆಂಪರೇಚರ್ ಕಾಂಬಿನೇಷನ್ಗೆ ಕರೆಕ್ಟ್ ಆಗಿ ನಮ್ಮ ಯಂತ್ರಗಳು ಅದೇನ್ ಯಾವ್ದನ್ನು ಮ್ಯಾನ್ಯಲ್ ಆಗಿ ಮಾಡಲ್ಲ. ಎಲ್ಲ ಯಂತ್ರಗಳೇ ಡಿಸೈನ್ ಆಗಿರುತ್ತೆ. ಅಷ್ಟೇ ಅದು ಟೆಂಪರೇಚರ್ ಟೈಮ್ ಕಾಂಬಿನೇಷನ್ ಅಲ್ಲಿ ಹಾಲು ಪ್ರೋಸೆಸ್ ಆಗುತ್ತೆ. 120 ಡಿಗ್ರಿ 5 ಸೆಕೆಂಡ್ಸ್, 140 ಡಿಗ್ರಿ 2-3 ಸೆಕೆಂಡ್ಸ್ ಅಷ್ಟೇ ಸರ್. ಅಷ್ಟೇ ಇದರಲ್ಲಿ ಯಾವುದೇ ನ್ಯೂಟ್ರಿಷನ್ ಹಾಳಾಗಲ್ಲ. ಏನು ನಮ್ ಪ್ರೊಸೆಸಿಂಗ್ ಟೈಮ್ ಟೆಂಪರೇಚರ್ ಕಾಂಬಿನೇಷನ್ ಡಿಸೈನ್ ಆಗಿರೋದೇ ಆ ರೀತಿ. ಯಾವುದೇ ಬರೀ ಅದ್ರಲ್ಲಿ ಏನು ಬ್ಯಾಕ್ಟೀರಿಯಾ ಇದೆಯಲ್ಲ ಅದು ಸಾಯ್ಬೇಕು, ಯಾವುದೇ ನ್ಯೂಟ್ರಿಯೆಂಟ್ ಹಾಳಾಗಬಾರ್ದು. ದಿಸ್ ಈಸ್ ದ ಪ್ರಿನ್ಸಿಪಲ್ ಬಿಹೈಂಡ್ ದ ಡಿಸೈನಿಂಗ್ ದಟ್ ಟೈಮ್ ಟೆಂಪರೇಚರ್ ಕಾಂಬಿನೇಷನ್.
ಸೊ ಅದರಿಂದ ನೀವು ಯಾವುದೇ ಯೋಚನೆ ಮಾಡೋಂಗಿಲ್ಲ. ಎಲ್ಲ ನೀವು ರಾ ಮಿಲ್ಕ್ ಅಲ್ಲಿ ಏನೇನು ಇದ್ರಲ್ಲಿ ಇರುತ್ತೋ ನ್ಯೂಟ್ರಿಯೆಂಟ್ಸ್ ಇರುತ್ತೋ ನಮ್ಮ ಪ್ರೋಸೆಸ್ಡ್ ಮಿಲ್ಕ್ ಅಲ್ಲೂ ಅದೇ ನ್ಯೂಟ್ರಿಯೆಂಟ್ಸ್ ಎಲ್ಲ ಇರುತ್ತೆ. ಏನೇ ತೊಂದರೆ ಆಗಿರಲ್ಲ. ಅದನ್ನ ನಾನು ಹೇಳ್ಬೋದು. ಆಮೇಲೆ ಈ ಖಂಡಿತವಾಗಿ ಸ್ಕಿಮ್ಡ್ ಮಿಲ್ಕ್ ಪೌಡರ್ ಬಗ್ಗೆ ನಿಮ್ದು ಏನು ಒಪಿನಿಯನ್ ಮೇಡಮ್? ನಾನು ತುಂಬಾ ವರ್ಷ ಎವ್ರಿಡೇ ಮತ್ತೆ ಅಮೂಲ್ಯ ಆಮೇಲೆ ಇದ್ರದೆಲ್ಲ ಸ್ಕಿಮ್ ಮಿಲ್ಕ್ ಪೌಡರ್ ಉಪಯೋಗಿಸ್ಕೊಂಡು ಚಾ ಎಲ್ಲ ಮಾಡೋದು ಅಂತವೆಲ್ಲ ಇತ್ತು. ಅದ್ರ ಬಗ್ಗೆ ಒಂದ್ ಸ್ವಲ್ಪ ಒಪಿನಿಯನ್ ಕೊಡ್ತೀರಾ ಮೇಡಮ್? ಹೌ ಸೇಫ್ ಇಸ್ ಸ್ಕಿಮ್ ಮಿಲ್ಕ್ ಪೌಡರ್ ಅಂಡ್ ಇಸ್ ಇಟ್ ಕಂಪೇರಬಲ್ ಟು ನ್ಯಾಚುರಲ್ ಮಿಲ್ಕ್ ವಿಚ್ ಇಸ್ ಪ್ರೊಡ್ಯೂಸ್ಡ್ ಇನ್ ದಿಸ್ ಮ್ಯಾನರ್? ಅದ್ರ ಬಗ್ಗೆ ಒಂದಷ್ಟು ಬೆಳಕು. ಸರ್, ಸ್ಕಿಮ್ ಮಿಲ್ಕ್ ಪೌಡರ್ ಅಲ್ಲಿ ಫ್ಯಾಟ್ ಇರಲ್ಲ ಸರ್. ಬರೀ ಪ್ರೋಟೀನು ಲ್ಯಾಕ್ಟೋಸು ಇರುತ್ತೆ. ದಟ್ ಏನ್ ಮಾಡಿರ್ತಾರೆ ಅಂತಂದ್ರೆ ಇದು ನಮ್ಮ ಇದನ್ನ ಹಾಲನ್ನ ಪ್ಯಾಶ್ಚರೈಸ್ ಮಾಡಿ ನಂತರ ಅದನ್ನ ಅದ್ರಲ್ಲಿರೋ ಫ್ಯಾಟ್ ಅನ್ನ ಫುಲ್ ಪೂರ್ತಿ ಅಂಶ ತೆಗೆದ್ಬಿಟ್ಟು ಅದ್ರಲ್ಲಿ ಬರೀ ಸ್ಕಿಮ್ ಮಿಲ್ಕ್ ಅಂದ್ರೆ ಅದು ಫ್ಯಾಟ್ ಅಂಶ ಪೂರ್ತಿ ತೆಗೆದಿದ್ದು ಏನ್ ಉಳಿಯುತ್ತಲ್ವಾ ಅದು ಫ್ಯಾಟ್ ಅಂಶ ತೆಗಿಯೋದ್ರಲ್ಲಿ ಸೆಪರೇಟರ್ ಅಂತ ಯೂಸ್ ಮಾಡ್ತೀವಿ. ಕ್ರೀಮ್ ಸೆಪರೇಟರ್ ಇಂದ ತೆಗ್ದ್ಬಿಟ್ಟು ಬಂದಿದ್ ಕ್ರೀಮ್ ಇಂದ ಬೆಣ್ಣೆ ಇದೆಲ್ಲ ಮಾಡ್ತೀವಿ. ಬೆಣ್ಣೆ ತುಪ್ಪ ಅದೆಲ್ಲ ಮಾಡುವಂತದ್ದು. ಸೊ ಈ ಸ್ಕಿಮ್ ಮಿಲ್ಕ್ ಅನ್ನ ಜಸ್ಟ್ ನಾವು ಅದಕ್ಕೆ ನಮ್ದು ಪೌಡರ್ ಪ್ಲಾಂಟ್ಸ್ ಇರುತ್ತೆ, ಅದರಲ್ಲಿ ಡ್ರೈಯರ್ ಅದನ್ನ ಕಂಡೆನ್ಸ್ ಮಾಡಿ ನಂತರ ಅದನ್ನ ಸ್ಮಾಲ್ ಪಾರ್ಟಿಕಲ್ಸ್ ತರದಲ್ಲಿ ಅದನ್ನ ಸ್ಪ್ರೇ ಮಾಡಿ ಕೆಳಗಡೆಯಿಂದ ಹೀಟ್ ಪಾಸ್ ಮಾಡಿದಾಗ ಅದರಲ್ಲಿರೋ ಮಾಯಿಶ್ಚರ್ ಮಾತ್ರ ಎವಾಪರೇಟ್ ಆಗಿ ಪೌಡರ್ ಫಾರ್ಮ್ ಅಲ್ಲಿ ಬೀಳುತ್ತೆ. ನಾವು ಸ್ಕಿಮ್ ಮಿಲ್ಕ್ ಪೌಡರ್ ಅಂದ್ರೆ ಮಿಲ್ಕ್ ಅಲ್ಲಿರೋ ಮಾಯಿಶ್ಚರ್ ಮಾತ್ರ ರಿಮೂವ್ ಮಾಡಿರ್ತೀವಿ ಸರ್. ವಾಪಸ್ ನೀವು ಹಾಕಿದ್ರೆ ಅದು ಸ್ಕಿಮ್ ಮಿಲ್ಕೇ ಆಗುತ್ತೆ. ಏನು ಬೇರೆ ಏನು ನ್ಯೂಟ್ರಿಷನ್ ಅಲ್ಲಿ ಏನು ವ್ಯತ್ಯಾಸ ಆಗಿರಲ್ಲ. ಆಮೇಲೆ ಇದು ತುಂಬಾನೇ 34% 34 to 35% ಪ್ರೋಟೀನ್ ಇರುತ್ತೆ. ನೀವು 100 grams ಅಲ್ಲಿ ಅದರಿಂದ 34 grams ಇರುತ್ತೆ ನಿಮ್ಗೆ ಪ್ರೋಟೀನು. ಇವಾಗ ಈಗಿನ ಮಕ್ಕಳಿಗೆ ಹೆಚ್ಚಿನ ಪ್ರೋಟೀನ್ ತಿನ್ಬೇಕು ಅಂದ್ರೆ ಟೀನೇಜ್ ಮಕ್ಕಳಿಗೆ ನಾವು ಬಾಡಿ ಎಲ್ಲ ಬೆಳೆಸ್ಕೋಬೇಕು ಅಂತೆಲ್ಲ ಇರ್ತಲ್ಲ, ಅವ್ರಿಗೆಲ್ಲ ನಿಜವಾಗ್ಲೂ ತುಂಬಾ ಒಳ್ಳೇದು, ತಗೋಬಹುದು. ನೀವು ಅಷ್ಟೇ ಆ ಸ್ಕಿಮ್ ಮಿಲ್ಕ್ ಪೌಡರ್ನ ನೀವು ನಮ್ಮ ಸಲಾಡ್ಸು ಇದಕ್ಕೆಲ್ಲ ಹಾಕೊಂಡು ಮತ್ತೆ ಫ್ರೂಟ್ಸ್ಗೆ ಅದಕ್ಕೆಲ್ಲ ಹಾಕೊಂಡು ತಿನ್ಬೋದು. ಅದರಲ್ಲಿ ಒಂದು ಎಷ್ಟೊಂದು ಅಡ್ವಾಂಟೇಜ್ ಅಂದ್ರೆ ಒಳ್ಳೆ ಪ್ರೋಟೀನ್ ಸಿಗುತ್ತೆ ನಿಮಗೆ. ಅದು ಬಾಡಿ ಬಿಲ್ಡಿಂಗ್ಗೆ ಬೇಕಾಗತ್ತೆ. ನಂತರ ನಿಮಗೆ ಇದ್ರಲ್ಲಿ ಅದ್ರಲ್ಲಿರೋ ಪ್ರೋಟೀನ್ ಫ್ಯಾಟ್ ಇರಲ್ಲ, ಅದರಿಂದ ದೇಹಕ್ಕೇನು ಕೊಬ್ಬಿನ ಅಂಶ ಸೇರಲ್ಲ. ಸೊ ಈ ತರ ತುಂಬಾನೇ ಅಡ್ವಾಂಟೇಜ್ ಇದೆ. ನೀವು ಯೂಸ್ ಮಾಡ್ಬೋದು ಧೈರ್ಯವಾಗಿ, ಏನು ಪ್ರಾಬ್ಲಮ್ ಇಲ್ಲ. ಮೇಡಮ್, ನಾವು ಕಾಲೇಜ್ ಪ್ರೀ ಯೂನಿವರ್ಸಿಟಿಲಿ ಇದ್ದಾಗ KMF ಗೆ ಎಜುಕೇಶನ್ ಟ್ರಿಪ್ ಕರ್ಕೊಂಡು ಹೋಗಿದ್ರು ಒಂದು ಹಾಫ್ ಡೇ. ಅವಾಗ ನೀವು ಹೇಳಿದ್ದು ಸ್ಕಿಮ್ ಮಿಲ್ಕ್ ಪೌಡರ್ ಎಲ್ಲ ನೋಡಿದ್ದೆ. KMF ಸಂಸ್ಥೆ ತುಂಬಾ ಚೆನ್ನಾಗಿದೆ ಬನ್ನೇರುಘಟ್ಟ ಸರ್ಕಲ್ ಅಲ್ಲಿ. ಕಂಗ್ರಾಚುಲೇಷನ್ಸ್ ಮೇಡಮ್, ಅದರದೊಂದು ಒಳ್ಳೆ ಇಮೇಜ್ ಇದೆ ಸೊಸೈಟಿ. ಅಂಡ್ ಕಂಗ್ರಾಚುಲೇಷನ್ಸ್, ನೀವಂತ ಸಂಸ್ಥೆಯಲ್ಲಿ ಅಷ್ಟು ಒಳ್ಳೆ ಇದರಲ್ಲಿ ಕೆಲಸ ಮಾಡಿ ಮಾಡಿದ್ದೀರಾ. ಅಂಡ್ ಇಟ್ ಈಸ್ ಆಲ್ ದ ಬೆಸ್ಟ್ ಮೇಡಮ್. ಥ್ಯಾಂಕ್ ಯು ಫಾರ್ ಆಲ್ ದಟ್. ಥ್ಯಾಂಕ್ ಯು ವೆರಿ ಮಚ್. ಈ ಸಂದರ್ಭದಲ್ಲಿ ಮೇಡಮ್ ಪ್ರೋಟೀನ್ ಬಗ್ಗೆ ಹೇಳ್ತಿದ್ದಾಗ ಒಂದ್ ಸಣ್ಣ ವಿಷಯ ಹೇಳ್ಬಿಡ್ತೀನಿ. ಹಾಲ್ನಲ್ಲಿ ಇರ್ತಕ್ಕಂತಹ ಪ್ರೋಟೀನ್ ಏನಿದೆ ಅದಕ್ಕೆ ನಾವು ಬಯೋಲಾಜಿಕಲ್ ವ್ಯಾಲ್ಯೂ ಅಂತ ಹೇಳ್ತೀವಿ. ಇಟ್ ಹ್ಯಾಸ್ ಗಾಟ್ ಎ ವೆರಿ ಹೈ ಬಯೋಲಾಜಿಕಲ್ ವ್ಯಾಲ್ಯೂ. ಅಂದ್ರೆ ನಾವ್ ಏನ್ ಪ್ರೋಟೀನ್ ತಗೊಳ್ತೀವಿ ಅದ್ರಲ್ಲಿ ಸುಮಾರು 95-96% ನಮ್ಮ ದೇಹಕ್ಕೆ ಸೇರ್ಬಿಡುತ್ತೆ. ಅದು ನಮಗೆ ಸಾಮಾನ್ಯವಾಗಿ ಸಸ್ಯಜನ್ಯ ಮೂಲದ ಪ್ರೋಟೀನ್ಗಳಲ್ಲಿ ಆಗಲ್ಲ. ಎಗ್ ಪ್ರೋಟೀನ್ಗೆ ಹೈಯೆಸ್ಟ್ ಬಯೋಲಾಜಿಕಲ್ ವ್ಯಾಲ್ಯೂ ಅಂತ ಹೇಳ್ತೀವಿ. ನಾವು ಯಾವಾಗ್ಲೂ ಎಗ್ ಆಲ್ಬ್ಯುಮಿನ್ ಅನ್ನ ಮಾನದಂಡವಾಗಿ ಇಟ್ಕೊಂಡು ಬೇರೆ ಪ್ರೋಟೀನ್ಗಳನ್ನ ಅಳಿತೀವಿ. ಹಾಗೆ ನೋಡಿದಾಗ ಎಗ್ ಪ್ರೋಟೀನ್ಗೆ ಮತ್ತೆ ಮೀಟ್ ಪ್ರೋಟೀನ್ಗೆ ಸಮಾನವಾಗಿರ್ತಕ್ಕಂತಹ ಒಂದು ಬಯೋಲಾಜಿಕಲ್ ವ್ಯಾಲ್ಯೂ ಹಾಲಿನ ಪ್ರೋಟೀನ್ ನಲ್ಲೂ ಇರೋದ್ರಿಂದ ಹಾಲಿನ ಪ್ರೋಟೀನ್ ನ ಮೌಲ್ಯ ಜಾಸ್ತಿ ಅನ್ನೋದನ್ನ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಮಸ್ಕಾರ, ಇದು ರೇಣುಕಾರಾಧ್ಯ ಮಾತಾಡ್ತಿರೋದು. ನಮಸ್ಕಾರ. ಎರಡು ಪ್ರಶ್ನೆ ಇದೆ ನಿಮ್ಗೆ ರಮೇಶ್. ಇದು ಇವಾಗೆಲ್ಲ ಲಾಂಗ್ ಲೈಫ್ ಮಿಲ್ಕ್ ಬರುತ್ತಲ್ಲ, ಅದ್ರ ಪ್ರೊಸೆಸಿಂಗ್ ಹೌ ಇಟ್ ಈಸ್ ಡಿಫ್ರೆಂಟ್ ಅಂತ ಕಂಪೇರ್ ಟು ರೆಗ್ಯುಲರ್ ಪ್ಯಾಸ್ಚರೈಸೇಷನ್? ಅದೇ ಈಗಿನ ಹೇಳಿದ್ರು ಅಲ್ಟ್ರಾ ಹೈ ಟೆಂಪರೇಚರ್ ಅಲ್ಲಿ ಅದನ್ನ ಪ್ಯಾಸ್ಚರೈಸ್ ಮಾಡಿ ಅದನ್ನ ಏರ್ ಟೈಟ್ ಪೌಚಸ್ ಅಲ್ಲಿ ಟೆಟ್ರಾ ಪ್ಯಾಕ್ಸ್ ಅಲ್ಲಿ ಪ್ಯಾಕ್ ಮಾಡೋದ್ರಿಂದ ಅದರಲ್ಲಿ ಯಾವುದೇ ಬ್ಯಾಕ್ಟೀರಿಯಾ ಇಲ್ಲದ ಹಾಗೆ ನೋಡ್ಕೋತಾರೆ ಸರ್.
ಅಂದ್ರೆ ನಿಮಗೆ ಗೊತ್ತಿರೋ ಹಾಗೆ ಸಾಕಷ್ಟು ಬ್ಯಾಕ್ಟೀರಿಯಾಗಳು, ಎಸ್ಪೆಷಲಿ ಸ್ಟ್ಯಾಫ್ಲೋ, ಈಕೊಲೆ, ಇವೆಲ್ಲ ಬ್ಯಾಕ್ಟೀರಿಯಾಗಳು ಹಾಲಲ್ಲಿ ಇರ್ತಕ್ಕಂಥ ಸಾಧ್ಯತೆಗಳು ಜಾಸ್ತಿ. ಅವುಗಳು ಒಂದು ಹಾಲನ್ನ ಬಹಳ ಬೇಗ ಹಾಳು ಮಾಡಿಬಿಡ್ಬೋದು. ಆ ದೃಷ್ಟಿಯಲ್ಲಿ ಈ ಅಲ್ಟ್ರಾ ಹೈ ಟೆಂಪರೇಚರ್ ಅಲ್ಲಿ ಮಾಡಿ ಟೆಟ್ರಾ ಪ್ಯಾಕ್ ಅಲ್ಲಿ ಇದು ಮಾಡಿದಾಗ ಹೊರಗಿನಿಂದ ಆಗ್ತಕ್ಕಂಥ ಯಾವುದೇ ಕಂಟಾಮಿನೇಷನ್ ಸಾಧ್ಯತೆ ಇರಲ್ಲ. ಬಟ್ ಲಾಂಗ್ ಲೈಫ್, ಗುಡ್ ಲೈಫ್ ಏನ್ ಬರುತ್ತೆ ಅದನ್ನು, ಬಟ್ ಓಪನ್ ಆದ್ಮೇಲೆ ಒಂದ್ಸರಿ ಅದನ್ನ ರೆಗ್ಯುಲರ್ ಹಾಲ್ ರೀತಿ ಮತ್ತೆ ಅದನ್ನ ತಕ್ಷಣಕ್ಕೆ ಉಪಯೋಗಿಸ್ಕೋಬೇಕು. ಅದು ಬಿಟ್ರೆ ಅದನ್ನ ಹೆಚ್ಚು ದಿನವರೆಗೂ ಶೇಖರಣೆ ಮಾಡಬಹುದು ಅನ್ನೋದಷ್ಟೇನೆ ಅದರಲ್ಲಿರ್ತಕ್ಕಂತಹ ಒಂದು ವಿಶೇಷತೆ. ಯಾವುದೇ ಬ್ಯಾಕ್ಟೀರಿಯಾಗಳಿರಲ್ಲ, ಬೇರೆ ಬೆವರೇಜಸ್ ತರನೇ ಇದನ್ನ ನಾವು ಒಳ್ಳೆ ರೀತಿಯಲ್ಲಿ ಶೇಖರಣೆ ಆಗಿದೆ, ಹಾಗಾಗಿ ಹಾಳಾಗುವ ಸಾಧ್ಯತೆ ಇಲ್ಲ. ಈಗ ಬೇರೆ ಬೇರೆ ಪ್ರದೇಶಗಳಿಗೆ ಅದನ್ನ ಸಾಗಾಣಿಕೆ ಮಾಡ್ಲಿಕ್ಕೆ ಅದಕ್ಕೆ ಅನುಕೂಲ ಆಗುತ್ತೆ ಅನ್ನೋ ದೃಷ್ಟಿಯಲ್ಲಿ. ಸುಮಾ ಮೇಡಮ್ ಇದ್ರ ಬಗ್ಗೆ ಇನ್ನೇನಾದ್ರೂ ಆಡ್ ಮಾಡ್ಬೋದು ಅಂದ್ರೆ ಆಡ್ ಮಾಡ್ಬೋದು. ಸರ್ ನೀವ್ ಹೇಳಿದ್ ಸರಿ. ಆಮೇಲೆ ಇನ್ನೊಂದ್ ಏನಂದ್ರೆ ಈ ಲಾಂಗ್ ಲೈಫ್ ಮಿಲ್ಕ್ ನ, ಈ UHT ಗುಡ್ ಲೈಫ್ ಮಿಲ್ಕ್ ನ ನಾವು ಬೇಕಾದ್ರೆ ಕಾಯಿಸ್ತೇನೋ ಕುಡಿಬಹುದು. ಅದ್ರಲ್ಲಿ ಆಲ್ರೆಡಿ ಒಂಥರ ನಾವ್ ಇವಾಗ ಭಾರತೀಯರಿಗೆಲ್ಲ ಏನಂದ್ರೆ ಹಾಲನ್ನ ಕಾಯಿಸ್ಕೊಂಡ್ ಕುಡಿಯೋದು, ಅದ್ರಿಂದ ಒಂದು ಕುಕ್ಕಡ್ ಫ್ಲೇವರ್ ಬರ್ತಲ್ಲ, ಅದ್ ಇಷ್ಟ ಆಗತ್ತೆ. ಇವನ್ ಪ್ಯಾಶ್ಚರೈಸ್ ಮಿಲ್ಕ್ನು ಕುಡಿಬಹುದು. ಈಗ ದೂರ ಎಲ್ಲಾರು ಟೂರ್ ಗೀರು ಆತರ ಎಲ್ಲ ಹೋದಾಗ ಅದನ್ನ ನಾವು ಬೇಕಾದ್ರೆ ತಗೊಂಡೋಗಿ ನಮ್ಗೆ ಮಕ್ಕಳಿಗೂ ಕೂಡ ಕಾಯಿಸ್ತೇನು ಕೂಡ ಕೊಡ್ಬೋದು. ಆ ಕಾಯಿಸಕ್ಕೆ ಎಲ್ಲೂನು ಅಂದ್ರೆ ಅವಕಾಶಗಳು ಇಲ್ಲದೆ ಇದ್ದಾಗ ಮಕ್ಳಿಗೆ ಹಾಲು ಕೊಡ್ಬೇಕು ಅಂತ ಅಂದಾಗ ಆತರ ಕಾಯಿಸ್ತೇನು ಕೂಡ ಕೊಡ್ಬೋದು. ಅದು ಒಂದು ಅಡ್ವಾಂಟೇಜು. ಆಮೇಲೆ ನೀವ್ ಹೇಳ್ದಂಗೆ ಅದನ್ನ ಯಾವುದೇ ಬ್ಯಾಕ್ಟೀರಿಯಾ ಇಲ್ಲದೆ ತರ ನಮ್ಮ ಪ್ಯಾಕಿಂಗ್ ಇನ್ನು ಸ್ಟೆರಿಲೈಸ್ ಆದ್ಮೇಲೆ ಪ್ಯಾಕಿಂಗ್ ಮೆಟೀರಿಯಲ್ ಕೂಡ ಸ್ಟೆರಿಲೈಸ್ ಮಾಡಿ ಅದನ್ನ ಅದ್ರೊಳಗೆ ಫಿಲ್ ಮಾಡೋದು. ಎಲ್ಲಾನು ಆನ್ಲೈನ್ ಪ್ಯಾಕಿಂಗು, ಯಾವುದೇ ಮ್ಯಾನ್ಯುಯಲ್ ಇಂಟರ್ವೆನ್ಷನ್ ಇರಲ್ಲ. ಅದರಿಂದ ಅದೇ ನೀವ್ ಹೇಳ್ದಾಗ ಅದನ್ನ ಲಾಂಗ್ ಅಂದ್ರೆ ತೆಗೆದ ತಕ್ಷಣ ಅಫ್ಕೋರ್ಸ್ ತೆಗೆದಾದ್ಮೇಲೆ ನಾವು ಇದು ಜಾಸ್ತಿ ದಿನ ಇಡಕ್ಕಾಗಲ್ಲ. ತೆಗಿಯೋ ತನಕ ಅದನ್ನ ಏರ್ಟೈಟ್ ಪ್ಯಾಕ್ ಅಲ್ಲಿ ಇಟ್ಟಿರೋದ್ರಿಂದ ಅದು ಕೆಡದೇ ಇರುತ್ತೆ ಸರ್. ಲಾಂಗ್ ಲೈಫ್. ಇನ್ನೊಂದು ಪ್ರಶ್ನೆ ಅಬೌಟ್ ದಿ ಪೆಸ್ಟಿಸೈಡ್ಸ್ ಬಗ್ಗೆ. ಈಗ ಅದು ನೀವು ಸ್ವಲ್ಪ ಬ್ರೀಫ್ ಆಗಿ ಹೇಳಿದ್ರಿ ಅದನ್ನ. ಸೊ ಈಗ ರೊಟೀನ್ ಅಲ್ಲಿ ಇವಾಗ ಅದನ್ನ ಬಲ್ಕ್ ಮಿಲ್ಕ್ ಅಲ್ಲಿ ಎಸ್ಟಿಮೇಟ್ ಮಾಡುವಂತ ಪ್ರೊಸೀಜರ್ ಇದೆಯಾ, ಅಥವಾ ಅದನ್ನ ಹೇಗೆ ಕಂಟ್ರೋಲ್ ಮಾಡ್ಲಿಕ್ಕೆ ನೀವು ಈಗ ಇಂಪ್ಲಿಮೆಂಟ್ ಸ್ಟ್ಯಾಂಡರ್ಡ್ ಪ್ರೋಟೋಕಾಲ್ ಇದೆಯಾ? ಪ್ರೊಸೀಜರ್ ಇದೆ ಸರ್. ರೆಗ್ಯುಲರ್ ಆಗಿ ಪೆಸ್ಟಿಸೈಡ್, ಆಂಟಿಬಯೋಟಿಕ್ಸ್, ಪೆಸ್ಟಿಸೈಡ್ ರೆಸಿಡ್ಯೂಸ್ ಎಲ್ಲಾನು ನಾವು ರೆಗ್ಯುಲರ್ ಆಗಿ ಟೆಸ್ಟ್ ಮಾಡ್ತೀವಿ. ಆ ತರದ್ ಏನಾದ್ರು ಕಂಡು ಬಂದ, ತುಂಬಾ ಹೆಚ್ಚಿನ ರೀತಿಯಲ್ಲಿ ಕಂಡು ಬಂದಿದ್ರೆ ಅಂತ ಹಾಲನ್ನು ರಿಜೆಕ್ಟ್ ಮಾಡ್ತೀವಿ, ಅದನ್ನ ಮಾಡ್ತೀವಿ. ರೆಗ್ಯುಲರ್ ಪ್ರೊಸೀಜರ್ ಇದೆ. ಆಮೇಲೆ ನಮ್ಮದ ಲ್ಯಾಬ್ ಅಲ್ಲದೆ ಬೇರೆ ಕಡೆ ಔಟ್ಸೈಡ್ ಲ್ಯಾಬ್ಸ್ ಅಲ್ಲೂ ಕೂಡ ಟೆಸ್ಟ್ ಮಾಡಿ ಕಂಟ್ರೋಲ್ ಮಾಡುವಂತ ಒಂದು ವ್ಯವಸ್ಥೆ ನಮ್ಮಲ್ಲಿ ಇದೆ. ಹಲೋ, ನಮಸ್ತೆ ಸುಮಾ ಮೇಡಮ್. ಸುಮಾರು ಕೇಳಬಹುದಾ ನಾನು? ಕೇಳಿ. ನಾನು ಅರುಣ್ ಕುಮಾರ್ ಅಂತ, ಡೈರಿ ಸೈನ್ಸ್ ಅರುಣ್ ಹೇಳಿ. ನಾನು ನೀವು ಹೇಳಿದಾಗೆ KMF ಇಂದ 170 ಅದಕ್ಕಿಂತ ಹೆಚ್ಚಾಗಿ ಪದಾರ್ಥಗಳನ್ನ ತಯಾರಿಸ್ತಾ ಇದ್ರು ಅಂತ ಹೇಳಿದ್ರಿ. ತುಂಬಾ ಸಂತೋಷ. ಬಟ್ ಈ ಪದಾರ್ಥಗಳಿಂದ ತಯಾರಿಸೋದ್ರಿಂದ ನಾವು ಯಾರನ್ನ ಸಾಮಾನ್ಯ ಕೇಳಿದಾಗ ಹಾಲು ಜಾಸ್ತಿ ಇದ್ದಾಗ ಅಥವಾ ಹಾಲಿನ ಉತ್ಪನ್ನಗಳು ಏನೇನು ಗೊತ್ತು ನಿಮ್ಗೂ ಅಂತ ಹೇಳಿದ್ರೆ ಅವರು ಹಾಲು, ಮೊಸರು, ತುಪ್ಪ, ಬೆಣ್ಣೆ ಇಷ್ಟಕ್ಕೆ ಮಾತ್ರ ಸೀಮಿತ ಆಗಿದ್ದಾರೆ. ನೀವು ಯಾವ್ದೋ ಒಂದು ಹಳ್ಳಿಯಲ್ಲಿ ಹೋಗಿ ಯಾವ್ದೋ ಒಂದು ಪ್ರದೇಶಕ್ಕೆ ಕೇಳಿದ್ರೆ ತುಂಬಾ ಜನ ಇದೆ ಆನ್ಸರ್ ಕೊಡ್ತಾರೆ. ಒಂದು ಎರಡನೇದು ಬಂದು ಏನಾಗಿದೆ ಅಂದ್ರೆ, ಬೆಂಗಳೂರಲ್ಲಿ ಪ್ರತಿಷ್ಠಿತ ಸ್ಕೂಲ್ಗಳ ಹತ್ರ ಹೋದಾಗ ನಾನು ಅಲ್ಲಿ ಅಬ್ಸರ್ವ್ ಮಾಡಿರೋದು ಏನು ಅಂದ್ರೆ, ಅಲ್ಲಿ ಡೊಮಿನೋಸ್ ಪಿಜ್ಜಾ ಇರ್ಬೋದು, KFC ಇರ್ಬೋದು, ಪಿಜ್ಜಾ ಹಟ್ಗಳು ಸುಮಾರು ಇದೆ. ಅಲ್ಲಿ ಹೈಸ್ಕೂಲ್ ಹುಡುಗರು ಕೂಡ ಅಲ್ಲಿ ಏನ್ ಮಾಡ್ತಾರೆ ಅಂದ್ರೆ, ಬರ್ತ್ಡೇ ಬಂದಾಗ ಈ ಪಿಜ್ಜಾ ಇಲ್ಲಿ ಕೂತ್ಕೊಂಡು ಅವ್ರ ಬರ್ಗರ್ ತಿನ್ನೋದು, ಮತ್ತೆ ಅಂತ ಪದಾರ್ಥಗಳು ಬರ್ತ್ಡೇ ಹೆಸರಲ್ಲಿ ಸೆಲೆಬ್ರೇಷನ್ ಮಾಡ್ತಾ ಇರ್ತಾರೆ. ನೀವು KMF ಅದೇ ಕಾನ್ಸೆಪ್ಟ್ ಅಲ್ಲಿ ಪಾರ್ಲರ್ ಒಂದು ಹೈಟೆಕ್ ತರ ಯಾಕೆ ಮಾಡಕ್ಕಾಗಲ್ಲ ಅಂತ ನನ್ನ ಒಂದು ಅನಿಸಿಕೆ ಇದೆ. ಇಲ್ಲ ಅರುಣ್, ಅದು ನಾವು ಈಗಾಗಲೇ ಆ ರೀತಿ ಮುಂದುವರಿತಾ ಇದೀವಿ. ನಾವು ಕೆಫೆ ಮೂವ್ ಅಂತ ನಾವು ಬೇಕಾದ್ರೆ ಗ್ರೂಪ್ ಅಲ್ಲಿ ಅದ್ರ ಪಿಕ್ಚರ್ ಎಲ್ಲ ಹಾಕ್ತೀವಿ. ನಂದಿನಿ ಕೆಫೆ ಮೂವ್ ಅಂತ ಒಂದು ಹೊಸ ಕಾನ್ಸೆಪ್ಟ್ ಅಲ್ಲಿ ಪಾರ್ಲರ್, ಹೈಟೆಕ್ ಪಾರ್ಲರ್ ಆಲ್ರೆಡಿ ಮಾಡಿದೀವಿ. ಸುಮಾರು 3-4 ಕಡೆ ಆಲ್ರೆಡಿ ಮಂತ್ರಿ ಮಾಲ್ ಅಲ್ಲಿ, ಮತ್ತೆ ನಂದು 9th ಬ್ಲಾಕ್ ಅಲ್ಲಿ, ಇನ್ನ ಮಾರತ್ತಳ್ಳಿಲಿ, ಇನ್ನೊಂದು ಕಡೆ ನೆಲಮಂಗಲದಲ್ಲಿ 4 ಕಡೆ ಆಲ್ರೆಡಿ ಓಪನ್ ಆಗಿದೆ. ತುಂಬಾ ಹೈಟೆಕ್ ಇದು ಲೆವೆಲ್ ಅಲ್ಲಿ. ಅಲ್ಲಿ ನಮ್ಮ ಚೀಸ್ ಅನ್ನ ಉಪಯೋಗಿಸಿ, ಆಮೇಲೆ ಎಲ್ಲ ಅಲ್ಲಿ ನಂದಿನಿ ಉತ್ಪನ್ನಗಳು ಸಿಗುತ್ತೆ. ಜೊತೆಗೆ ಈ ಪಿಜ್ಜಾ, ಬರ್ಗರ್ ಮತ್ತೆ ಆ ತರದ ವಸ್ತುಗಳನ್ನ, ಆ ತರದ ಡಿಶ್ಗಳನ್ನ ಮಾಡಿ ಕೊಡೋ ಅಂತ
ವ್ಯವಸ್ಥೆ ಇನ್ ಲೈನ್ ವಿತ್ ಪಿಜ್ಜಾ ಬರ್ಗರ್ ಇವ್ರದ್ದು ಪಿಜ್ಜಾ ಹಟ್ ಅವ್ರದ್ದೆಲ್ಲ ಇದೆಯಲ್ಲ, ಅದಕ್ಕಿಂತ ತುಂಬಾ ಚೆನ್ನಾಗಿರೋದು ಅಲ್ಲೇ ಫ್ರೆಶ್ ಆಗಿರೋ ಚೀಸ್ ಯೂಸ್ ಮಾಡಿ ಕೊಡೋ ಅಂತ ಒಂದು ವ್ಯವಸ್ಥೆ ಅಲ್ಲಿರುತ್ತೆ. ಅದ್ರ ಜೊತೆಗೆ ಅಲ್ಲಿ ಐಸ್ ಕ್ರೀಮ್ ಕೂಡ ಸಿಗುತ್ತೆ. ಇಂಥದ್ದು ತುಂಬಾ ಹೈ ಲೆವೆಲ್ ಅಲ್ಲಿ ಮಾಡಬೇಕು ಅನ್ನೋದನ್ನ ಇನ್ನೂ ಇದೆ. ಈಗಾಗಲೇ 4 ಓಪನ್ ಆಗಿದೆ. ಅಂತದೇ ಕೆಫೆ ಮಿನಿಮೋ ಅಂತ, ಅದು ಎಲ್ಲ ಸುಮಾರು ಅಪಾರ್ಟ್ಮೆಂಟ್ಗಳಲ್ಲಿ ಆಗ್ಲೇ 8 ರಿಂದ 10 ಶುರು ಮಾಡಿದೀವಿ ಬೆಂಗಳೂರಲ್ಲಿ. ಇದು ಎಲ್ಲ ಕಡೆ ವೈಡ್ ಸ್ಪ್ರೆಡ್ ಆಗಿ ಮಾಡ್ಬೇಕು ಅಂತ ಮ್ಯಾನೇಜ್ಮೆಂಟ್ಗೆ ಐಡಿಯಾ ಇದೆ. ಆ ನಿಟ್ಟಿನಲ್ಲಿ ಮುಂದುವರಿತಾ ಇದೀವಿ. ತುಂಬಾ ಸಂತೋಷ. ನಿಮ್ಗೆ ನಾನು ಬೇಕಾದ್ರೆ ಆ ಫೋಟೋಸ್ ಎಲ್ಲೇ ಈಗ ನಂದಿನಿ ಕೆಫೆ ನಾನು ಬೇಕಾದ್ರೆ ಕಳಿಸ್ಕೊಡ್ತೀನಿ, ಹೇಗಿದೆ ಅಂತ ನೀವು ನೋಡ್ಬೋದು. ಆಮೇಲೆ ಮಲ್ಲೇಶ್ವರಂ ಮಂತ್ರಿ ಮಾಲ್ಗೆ ಹೋದಾಗ ಅಲ್ಲಿದೆ. ಐ ಥಿಂಕ್ 2nd or 3rd ಫ್ಲೋರ್ ಅಲ್ಲಿ ನೀವು ಒಂದ್ಸಲಿ ವಿಸಿಟ್ ಮಾಡಿದ್ದೇವೆ. ನಿಜ. ಬಟ್ ಆ ಪಾರ್ಲರ್ ಕಂಪೇರ್ ಮಾಡಿದ್ರೆ KMF ಪಾರ್ಲರ್ ತುಂಬಾ ಕಡಿಮೆ ಇದೆ ಅನ್ಸುತ್ತೆ. ಓಕೆ, ಮುಂದೆ ಇಲ್ಲ ಆದ್ರೆ ಈಗ ಶುರು ಮಾಡಿದೀವಿ ನಾವು. ಒಂದೊಂದಾಗಿ ಪುಟ್ಟಾಗಿ ಹೆಜ್ಜೆ ಇಡ್ತಿದೀವಿ ಮಾಡ್ರನೈಸೇಷನ್ ಬಗ್ಗೆ. ಅವ್ರದ್ದೆಲ್ಲ ಬರೀ ಪಿಜ್ಜಾ ಇದ್ರ ಬಗ್ಗೆನೆ ತುಂಬಾ ಇದೆ ಅಲ್ವಾ. ಆಮೇಲೆ ಅವರು ಸ್ಟಾರ್ಟಿಂಗ್ ಇಂದಲೇ ಅದನ್ನ ಮಾಡಿದ್ರು. ನಾವು ನಮ್ಮ ಇಂಪಾರ್ಟೆನ್ಸ್ ಬೇರೆ ಕಡೆ ಇತ್ತು. ಈಗ ಗ್ರಾಹಕರು ಬೇರೆ ಬೇರೆ ತರ ಎಕ್ಸ್ಪೆಕ್ಟ್ ಮಾಡಿದಾಗ ಅವ್ರ ಎಕ್ಸ್ಪೆಕ್ಟೇಷನ್ ಮಾಡ್ಬೇಕು ಅಂತ ಆ ನಿಟ್ಟಲ್ಲಿ ನಾವು ಮುಂದುವರಿತಾ ಇದೀವಿ ಅಂತ ಹೇಳ್ತೀವಿ. ಹಲೋ, ನಂದೊಂದು ಪ್ರಶ್ನೆ ಇದೆ. ನವೀನ್ ಕುಮಾರ್ ಹೇಳಿ. ಬೆಂಗಳೂರಿಂದ. ಹೇಳಿ ಸರ್. ಈ ನಂದಿನಿಯಲ್ಲಿ ಬಹಳಷ್ಟು ವೆರೈಟೀಸ್ ಆಫ್ ಪ್ಯಾಕೆಟ್ಸ್ ಬರುತ್ತಲ್ಲ, ಸೊ ಇದ್ರಲ್ಲಿ ಏನಾದ್ರು ರೆಕಮೆಂಡೇಶನ್ಸ್ ಏನಾದ್ರು ಇದೆಯಾ? ಯಾರು ಯಾವ್ದನ್ನ ಬಳಸಬೇಕು ಅಂತ ಆ ತರದ್ ಏನಾದ್ರು ಕ್ಯಾಟಗರೈಸೇಷನ್ ಇದೆಯಾ? ಸರ್ ಬ್ಲೂ ಅಂದ್ರೆ ಇವಾಗ ಡಿಫ್ರೆಂಟ್ ವೆರೈಟಿ ಇದೆ ಸರ್. ಒಂದು ಯೆಲ್ಲೋ ಕಲರ್ ಇರುತ್ತೆ, ಅದು ಡಬಲ್ ಟೋನ್. ಅದ್ರ ಜಾಸ್ತಿ ನಾವು ಮಾಡಲ್ಲ. ಎಲ್ಲೋ ಕೋಲಾರ ಏರಿಯಾದಲ್ಲಿ ಕೆಲವರು ಅಷ್ಟು ಡಿಮಾಂಡ್ ಇರಲ್ಲ. ಅದಕ್ಕೆ ಡಬಲ್ ಟೋನ್ ಅಂದ್ರೆ 1.5 ಫ್ಯಾಟ್ 9% SNF. ಫ್ಯಾಟ್ 8.5% SNF. ಅದು ತುಂಬಾ ಇದು ಪ್ರಮಾಣದಲ್ಲಿ ಮಾರಾಟ ಆಗುತ್ತೆ. ಅದು ರೆಗ್ಯುಲರ್ ಆಗಿ ಎಲ್ಲರೂ ಯೂಸ್ ಮಾಡೋ ಅಂಥದ್ದು. ಅದು ಬಿಟ್ರೆ ಹೋಮೋಜಿನೈಸ್ ಸ್ಟೋನ್ ಮಿಲ್ಕ್ ಅಂತ ಬರುತ್ತೆ. ಸೇಮ್ ಫ್ಯಾಟ್ SNF, ಬಟ್ ಅದನ್ನ ಹೋಮೋಜಿನೈಸ್ ಮಾಡಿರೋದ್ರಿಂದ ನಿಮಗೆ ಹೆಚ್ಚು ಇದು ಒಂಥರ ಮೌತ್ ಫೀಲು, ಕಾಫಿ ಟೀಗೆಲ್ಲ ತುಂಬಾ ಚೆನ್ನಾಗಿರುತ್ತೆ. ಅದು ಬಿಟ್ರೆ ಇನ್ನೊಂದು ಹೋಮೋಜಿನೈಸ್ ಕೌಸ್ ಮಿಲ್ಕ್ ಅಂತ ಬರುತ್ತೆ. ಅದ್ರಲ್ಲಿ 3.5% ಫ್ಯಾಟು 8.5 SNF ಇರುತ್ತೆ. ಅದು ಅಂದ್ರೆ ತುಂಬಾನೇ ನಿಮ್ಗೆ ಕಾಫಿ ಟೀ ಮಾಡೋ ಇದು ಉಪಯೋಗಿಸೋದಕ್ಕೆ, ಕುಡಿಯೋದಕ್ಕೆ, ಮೊಸರಿಗೆ ಎಲ್ಲಾನು ತುಂಬಾ ಚೆನ್ನಾಗಿರುತ್ತೆ. ಗಟ್ಟಿ ಮೊಸರು ಬರುತ್ತೆ, ತುಂಬಾ ಚೆನ್ನಾಗಿ ಹೋಮೋಜಿನೈಸ್ ಆಗಿರೋದ್ರಿಂದ ಫ್ಯಾಟ್ ಅದರಲ್ಲಿ ಡಿಸ್ಟ್ರಿಬ್ಯೂಟ್ ಆಗಿರೋದ್ರಿಂದ ಅಂದ್ರೆ ನಿಮ್ಗೆ ಕೆನೆ ತೇಲಲ್ಲ, ಬೆಣ್ಣೆ ಮಾಡ್ಕೊಳಕ್ ಆಗಲ್ಲ ಅದ್ರಲ್ಲಿ. ಬಟ್ ಒಳ್ಳೆ ಚೆನ್ನಾಗಿ ಮೊಸರು. ಆಮೇಲೆ ಮೋರ್ ಕಪ್ಸ್ ಆಫ್ ಕಾಫಿ ಅಂಡ್ ಟೀ, ವೆರಿ ಗುಡ್ ಮೌತ್ ಫೀಲ್ ಇರುತ್ತೆ. ಅದರಿಂದ ಅದನ್ನು ಉಪಯೋಗಿಸ್ಬೋದು. ಅದು ಬಿಟ್ಟು ಸ್ವಲ್ಪ ಕೆಮ್ಮಿತ್ತು. ದೆನ್ ಸ್ಟ್ಯಾಂಡರ್ಡೈಸ್ ಮಿಲ್ಕ್ ಬರುತ್ತೆ. 4.5% ಫ್ಯಾಟು 8.5 SNF ಇರುತ್ತೆ. ಸ್ವಲ್ಪ ಫ್ಯಾಟ್ ಹೈಯರ್ ಪರ್ಸೆಂಟೇಜ್ ಇರುತ್ತೆ. ಫ್ಯಾಟ್ ಕ್ವಾಂಟಿಟಿ ಅಂದ್ರೆ ಫ್ಯಾಟ್ ಅಂಶ ಜಾಸ್ತಿ ಇರೋದು, ಚೆನ್ನಾಗಿರೋ ಹಾಲು ಕುಡಿಬೇಕು, ಸ್ವಲ್ಪ ದಪ್ಪ ಆಗ್ಬೇಕು ಅಂತವರೆಲ್ಲ ಅದನ್ನು ಕುಡಿಬಹುದು. ಆಮೇಲೆ ನೆಕ್ಸ್ಟ್ ಬಂದು 6% 9% ಫ್ಯಾಟು. ಅದು ಬಫೆಲೋ ಮಿಲ್ಕ್ ಏನಿರುತ್ತೆ ಆ ಇದು ಫ್ಯಾಟ್ ಕಾಂಬಿನೇಷನ್ ಅಲ್ಲಿ ಇರುತ್ತೆ, ಫ್ಯಾಟ್ SNF. ಅದರಲ್ಲಿ ಅದನ್ನು ಕೂಡ ಹೈಯರ್ ಫ್ಯಾಟ್ ಇರೋದ್ರಿಂದ ರುಚಿ ಎಲ್ಲ ತುಂಬಾ ಚೆನ್ನಾಗಿರುತ್ತೆ. ಫ್ಯಾಟ್ ಕಾನ್ಶಿಯಸ್ ಇಲ್ಲದೆ ಇರೋರು, ದಪ್ಪ ಆಗ್ಬೇಕು, ಚೆನ್ನಾಗಿ ಇರ್ಬೇಕು ಅಂತ ಅನ್ನೋರು ಅದನ್ನು ಕೂಡ ಉಪಯೋಗಿಸ್ಬೋದು. ಈ ತರ ಇದೆ ಸರ್ ವೇರಿಯಂಟ್ಸ್. ನಿಮ್ಮ ಚಾಯ್ಸ್ ಯಾವ್ದು ಬೇಕಾದ್ರೂ ಯೂಸ್ ಮಾಡ್ಬೋದು. ನಾನೇನ್ ರೆಕಮೆಂಡ್ ಮಾಡ್ತೀನಿ, ಹಸಿರು ಕಲರ್ ಪ್ಯಾಕೆಟ್ ಹೋಮೋಜಿನೈಸ್ ಕೌಸ್ ಮಿಲ್ಕ್, ಅದು ತುಂಬಾ ಚೆನ್ನಾಗಿರುತ್ತೆ. ನೀವು ಒಂದ್ಸಲಿ ಉಪಯೋಗಿಸಿ ನೋಡಿ. ಓಕೆ, ಜಸ್ಟ್ ಫಾಲೋ ಅಪ್ ಕ್ವೆಶ್ಚನ್ ಅದರಲ್ಲಿ. ಸೊ ಯಾವುದೇ ಅದರಲ್ಲಿ ಇರೋ ವೆರೈಟೀಸ್ ಅಲ್ಲಿ ಇರೋಂತದ್ರಲ್ಲಿ ಯಾವ್ದನ್ನ ರೆಗ್ಯುಲರ್ ಆಗಿ ಯೂಸ್ ಮಾಡಿದ್ರೆ ಯಾವುದೇ ರೀತಿಯಾದ ಪ್ರಾಬ್ಲಮ್ಸ್ ಏನಿರಲ್ವಲ್ಲ? ಮೀನ್ಸ್ ಯಾವ ಪ್ಯಾಕೆಟ್ ಬೇಕಾದ್ರೆ ರೆಗ್ಯುಲರ್ ಆಗಿ ಯೂಸ್ ಮಾಡಬಹುದು ಅನ್ನೋದು ರೆಕಮೆಂಡ್. ಯಾವ ಪ್ಯಾಕೆಟ್ ಬೇಕಾದ್ರೂ ಯೂಸ್ ಮಾಡಬಹುದು. ನಿಮ್ಮ ಅದು ಇದರಲ್ಲಿ ಏನ್ ಹೇಳ್ತೀನಿ ಅಂದ್ರೆ ಫ್ಯಾಟ್ SNF ವೇರಿಯೇಷನ್ ಮಾತ್ರ ಇರುತ್ತೆ. ಅದರಿಂದ ಮೌತ್ ಫೀಲು ಮತ್ತೆ ಕಸ್ಟಮರ್ ರಿಕ್ವೈರ್ಮೆಂಟ್, ನಮ್ಗೆ
ಫ್ಯಾಟ್ ಜಾಸ್ತಿ ಇರೋದ್ ಬೇಡ ಅಂತ ಕೆಲವರು ನಾ ಸಣ್ಣ ಆಗ್ಬೇಕು ಆ ತರದೆಲ್ಲ ಡಯಟ್ ಕಾನ್ಶಿಯಸ್ ಇರೋರು ಅದನ್ನ ಯೂಸ್ ಮಾಡ್ಬೋದು. ಫ್ಯಾಟ್ ಕಮ್ಮಿ ಇರೋದು, ಫ್ಯಾಟ್ ಜಾಸ್ತಿ ಇರೋದ್ರ ಸ್ವಲ್ಪ ದಪ್ಪ ಆಗ್ಬೇಕು ಇಲ್ಲ ನಮ್ ರುಚಿ ಇರೋದ್ ಬೇಕು ಅಂತ ಅನ್ನೋರು ಫ್ಯಾಟ್ ಜಾಸ್ತಿ ಇರೋದು ಯೂಸ್ ಮಾಡ್ಬೋದು. ಬಟ್ ಯಾವುದೇ ನಿಮ್ಗೆ ಆರೋಗ್ಯದ ಸಮಸ್ಯೆ ಬರುವಂತದ್ದು ಕಂಟಿನ್ಯೂಸ್ ಆಗಿ ಯಾವ್ದನ್ನೇ ಯೂಸ್ ಮಾಡಿದ್ರು ಏನೂ ಆಗಲ್ಲ, ಎಲ್ಲ ನಾರ್ಮಲ್ ಮಿಲ್ಕ್. ಥ್ಯಾಂಕ್ ಯು. ನಮಸ್ತೆ ಮೇಡಮ್. ನಮಸ್ತೆ. ನಾನು ಡಾಕ್ಟರ್ BK ರಮೇಶ್ ಅಂತ ಬ್ಯಾಂಗ್ಳೂರಿಂದ. ನಾನು ಫೀಲ್ಡ್ ವೆಟರ್ನರಿ. ಇನ್ನೊಂದು ಮಾಹಿತಿಯನ್ನ ಶೇರ್ ಮಾಡ್ಲಿಕ್ಕೆ ಇಚ್ಛೆ ಪಡ್ತೀನಿ. ನಮ್ಮ ಈಗ ನಾನು ಫೀಲ್ಡ್ ಅಲ್ಲಿ ಇರೋದ್ರಿಂದ ಇರ್ರಾಷನಲ್ ಯೂಸ್ ಆಫ್ ಆಂಟಿಬಯೋಟಿಕ್ಸ್ ಬಗ್ಗೆ ಇದನ್ನ ಕಡಿಮೆ ಮಾಡ್ಲಿಕ್ಕೆ ರಾಜ್ಯ ಸರ್ಕಾರದಿಂದ ಇತ್ತೀಚೆಗೆ ಹೋಮಿಯೋಪತಿ ಡ್ರಗ್ಸ್ ಗಳಿಗೆ ಪರ್ಮಿಷನ್ಸ್ ಕೊಟ್ಟಿದ್ದಾರೆ ಮೇಡಮ್. ಹಾಗಾಗಿ ನಮ್ಮ ಫೀಲ್ಡ್ ಅಲ್ಲಿ ಹೋಮಿಯೋಪತಿಯನ್ನ ಹೆಚ್ಚಾಗಿ ಯೂಸ್ ಮಾಡ್ತಾ ಇದೀವಿ. ಆಂಟಿಬಯೋಟಿಕ್ಸ್ ಬಗ್ಗೆ ಅದರ ಯೂಸೇಜ್ ಬಗ್ಗೆ ಒಂದು ಆತಂಕ ಬೇಡ ಅಂತ ಅನ್ನೋದಕ್ಕೆ ನನ್ನ ಮನವಿ. ಕರೆಕ್ಟ್ ಸರ್, ಥ್ಯಾಂಕ್ ಯು. ಒಳ್ಳೆ ಪಾಯಿಂಟ್ ಹೇಳಿದ್ರಿ ಸರ್, ಥ್ಯಾಂಕ್ ಯು ಸರ್. ಸರ್ ರಮೇಶ್ ಸರ್ ತಮ್ಮದೊಂದು ವಿಡಿಯೋ ಆನ್ ಮಾಡ್ಬಿಡಿ, ನಾವಿಬ್ರು ರಮೇಶ್ ಹೇಗಿದೀವಿ ಅಂತ ನೋಡ್ಬಿಡೋಣ. ಸರ್ ಅವರು BK ರಮೇಶ? ಹೌದು ಹೌದು, ಹಾಗಾಗಿ ಬಾರಿ ಕನ್ಫ್ಯೂಷನ್ ಸರ್. ಆಗ್ತೀನಿ ಸರ್, ಆಗ್ತೀನಿ. ಏನೋ ಪ್ರಾಬ್ಲಮ್ ಇದೆ, ಆಗ್ತೀನಿ. ರೈಟ್ ಸರ್. ಮೇಡಮ್ ಹೇಳಿ ದಯಮಾಡಿ. ರಮೇಶ್ ಸರ್, ಡಾಕ್ಟರ್ ರಮೇಶ್ ಸರ್. ಓಕೆ ಮೇಡಮ್, ಮುಂದುವರಿಸಿ ಮೇಡಮ್ ಪ್ಲೀಸ್. ಸರ್ ನಾನು KV ರಾಜಲಕ್ಷ್ಮಿ ಅಂತ. ಹೇಳಿ ಮೇಡಮ್, ಹೇಳಿ ಪ್ಲೀಸ್. ನನಗೆ ಒಂದು ಸಣ್ಣ ಸಂಶಯ. ಈ 45-50 ವರ್ಷದ ಆಸ್ಪಾಸಲ್ಲಿ ಕೆಲವರಿಗೆ ಹಾಲು ಕುಡಿಯೋ ಅಭ್ಯಾಸ ಇರುತ್ತೆ ರಾತ್ರಿ ಹೊತ್ತು. ಬಟ್ ಕೆಲವರು ಹೇಳ್ತಾರೆ ರಾತ್ರಿ ಹೊತ್ತು ಕುಡಿದ್ರೆ ಜೀರ್ಣ ಆಗೋದಿಲ್ಲ ಅಂತ. ವಾಟ್ ಎಕ್ಸ್ಟೆಂಟ್ ಇಸ್ ದಿಸ್ ಕರೆಕ್ಟ್? ಅದಕ್ಕೆ ಹಾಲು ಈಗ ನೋಡಿ, ರಾತ್ರಿ ಮಲಗಬೇಕಾದ್ರೆ ನಾವ್ ಯಾವಾಗ್ಲೂ ಸ್ವಲ್ಪ ಲಘು ಆಹಾರ ತಗೊಳ್ಳೋದು ಒಳ್ಳೇದು ಅನ್ನೋದು ನಮ್ಮ ಒಂದು ಗೊತ್ತಿರುವಂತ ವಿಚಾರ. ಹಾಲಿನಲ್ಲಿ ಇರ್ತಕ್ಕಂತಹ ಕೊಬ್ಬಿನ ಅಂಶ, ಅದು ಹಾಲಿನ ಕೊಬ್ಬಿನ ಅಂಶ ತೆಗೆದೇ ಇರದೇ ಇದ್ರೆ ಹಾಲಿನಲ್ಲಿ ಇರ್ತಕ್ಕಂಥ ಕೊಬ್ಬಿನ ಅಂಶ ಜೀರ್ಣ ಆಗ್ಲಿಕ್ಕೆ ಸ್ವಲ್ಪ ಸಮಯ ಹಿಡಿಯುತ್ತೆ ಅನ್ನೋದು ಒಂದು. ಹಾಗಾಗಿ ಸ್ವಲ್ಪ ವಯಸ್ಸಾದವರು, ಜೀರ್ಣಶಕ್ತಿಯಲ್ಲಿ ಕುಂಠಿತ ಆಗ್ತಾ ಇರ್ತಕ್ಕಂಥವ್ರು ಹಾಲನ್ನು ನೇರವಾಗಿ ಸೇವಿಸೋದು ಹೆಚ್ಚು ಸೂಕ್ತ ಅಲ್ಲ ಅನ್ನೋದು. ಅಂದ್ರೆ ಮಲಗ್ಲಿಕ್ಕಿಂತ ಮುಂಚೆ, ಮಲಕ್ಕಿಂತ ಸಾಕಷ್ಟು ಮುಂಚೆ ತಗೊಂಡು ಅದನ್ನ ಜೀರ್ಣ ಮಾಡ್ಕೊಳ್ಳೋ ಶಕ್ತಿ ಇದ್ರೆ ಒಳ್ಳೇದು. ಇಲ್ಲ ಅಂತ ಹೇಳಿದ್ರೆ ಹಾಲಿನ ಬದಲಾಗಿ ಮಜ್ಜಿಗೆಯನ್ನ ಸೇವನೆ ಮಾಡ್ಬೋದು. ಮಜ್ಜಿಗೆಯಲ್ಲೂ ಸಹ ಹಾಲಿನಲ್ಲಿ ಇರ್ತಕ್ಕಂಥ ಅನೇಕ ಪೋಷಕಾಂಶಗಳು ಇರುತ್ತೆ, ಮತ್ತೆ ಮಜ್ಜಿಗೆ ಬಹಳ ಸುಲಭವಾಗಿ ಜೀರ್ಣ ಆಗುತ್ತೆ. ಹಾಗಾಗಿನೇ ರಾತ್ರಿ ವೇಳೆ ಹೆಚ್ಚು ಮೊಸರು ತಗೊಳ್ಳೋದು ಬೇಡ ಅಂತ ಹೇಳಿ ನಾವು ಹೇಳ್ತಕ್ಕಂಥದ್ದು ಜೀರ್ಣಕ್ರಿಯೆ ದೃಷ್ಟಿಯಿಂದ. ಸೊ ಹಾಲಿನ ಪದಾರ್ಥಗಳು, ಅದರಲ್ಲೂ ಮಜ್ಜಿಗೆ, ನೀರು ಮಜ್ಜಿಗೆ ತಗೊಂಡ್ರೆ ಅದರಲ್ಲೂ ಸಹ ಅನೇಕ ಪೋಷಕಾಂಶಗಳು, ಮುಖ್ಯವಾಗಿ ಕ್ಯಾಲ್ಸಿಯಂ, ಈ ಎಲ್ಲಾ ಅಂಶಗಳು ಸಹ ದೊರೀತವೆ. ಹಾಲಿಗಿಂತ ಹಾಲಿನಿಂದ ಬರ್ತಕ್ಕಂತಹ ಉಪ ಉತ್ಪನ್ನ ಮಜ್ಜಿಗೆ ಹೆಚ್ಚು ಸೂಕ್ತ ಅಂತ ನಾನು ಹೇಳ್ತೇನೆ. ಸರ್, ಇವಾಗ ಕೆನೆಯನ್ನ ತೆಗೆದು ಹಾಲು ಕುಡಿದ್ರೆ ಅದರಲ್ಲಿ ಬೇರೆ ಎಲ್ಲ ನ್ಯೂಟ್ರಿಯೆಂಟ್ಸ್ ಇರ್ತಾವಲ್ಲ, ಬರೀ ಜಿಡ್ಡಷ್ಟೇ ತೆಗ್ದಿರುತ್ತೆ, ಬೇರೆ ನ್ಯೂಟ್ರಿಯೆಂಟ್ಸ್ ಎಲ್ಲ ಸಿಗತ್ತಲ್ಲ? ಸಿಗುತ್ತೆ ಮೇಡಮ್, ಖಂಡಿತ. ಎಸ್ಪೆಷಲಿ ಕೆನೆ ತೆಗೆದಾಗ ಕೊಬ್ಬಿನ ಅಂಶ ಮತ್ತೆ ಕೊಬ್ಬಿನಲ್ಲಿ ಕರಗಿರ್ತಕ್ಕಂಥ ಕೆಲವು ಜೀವಸತ್ವಗಳಿರ್ತವೆ. ಅದರಲ್ಲಿ ವಿಟಮಿನ್ ಇ ಮತ್ತೆ ಎ ಬಹಳ ಮುಖ್ಯವಾಗಿ, ಮತ್ತೆ ಡಿ, ಇವುಗಳು ಸ್ವಲ್ಪ ಪ್ರಮಾಣದಲ್ಲಿ ಹೋಗ್ಬಿಡ್ಬೋದು. ಸೊ ಆ ಪೋಷಕಾಂಶಗಳ ಕೊರತೆ ಆಗುತ್ತೆ. ಆದ್ರೆ ಈ ಸ್ಕಿಮ್ ಮಿಲ್ಕ್ ಕಮರ್ಷಿಯಲಿ ಮಾಡಿದಾಗ ಅವನ್ನೆಲ್ಲ ಮತ್ತೆ ಓವರೇಜಸ್ ಆಡ್ ಮಾಡುವಂತ ಒಂದು ವ್ಯವಸ್ಥೆ ಇರುತ್ತೆ. ಹಾಗಾಗಿ ಅವುಗಳ ಯಾವ ಪ್ರಮಾಣ ಬೇಕು ಅದನ್ನ ಇರ್ಲ ರೀತಿಯಲ್ಲಿ ನೋಡ್ತಾರೆ ಸ್ಕಿಮ್ ಮಿಲ್ಕ್ ಅಲ್ಲಿ. ಬಟ್ ನಾವು A1 A2 ಅಂತ ಹೇಳಿದ್ರಲ್ಲ, ನಾವು A2 ಬೇಕು ಅಂತ ಹೇಳಿ ಆಕಳ ಹಾಲೇ ತಗೊಂತೀವಿ, ಲೋಕಲ್ ಬ್ರೀಡ್. ಸೊ ಅದ್ರಲ್ಲಿ ಜಿಡ್ಡು ತೆಗೆದ ತಕ್ಷಣ ಹಾಲು ತುಂಬಾ ನೀರಾಗ್ಬಿಡತ್ತೆ, ಟೇಸ್ಟ್ ಕಡಿಮೆ ಆಗತ್ತೆ. ಹಂಗಾಗಿ ಅದ್ರಲ್ಲಿ ಬೇರೆ ನ್ಯೂಟ್ರಿಯೆಂಟ್ಸ್ ಇರುತ್ತಾ, ಉಳ್ಕೊಂಡಿರತ್ತಾ ಅನ್ನೋದು ಡೌಟ್. ಕೊಬ್ಬಿನ ಹೊರತಾಗಿ ಬೇರೆ ಎಲ್ಲ ಪೋಷಕಾಂಶಗಳಿರುತ್ತೆ. ಆಕ್ಚುಲಿ ನಮ್ಮ ನಾಟಿ ದನಗಳ ಹಾಲಿನಲ್ಲಿ ನೀರ್ ಯಾಕಾಗುತ್ತೆ ಅಂತ ಹೇಳಿದ್ರೆ ನಾನು ಯಾವಾಗ್ಲೇ ಹೇಳಿದೆ, ಅದ್ರ ಗುಣಮಟ್ಟ ನಿರ್ಧಾರ ಆಗೋದು ಬರೀ ತಳಿಯಿಂದ ಅಷ್ಟೇ ಅಲ್ಲ, ಅವುಗಳ ಆಹಾರದಿಂದ ಅಂತ. ಸಾಮಾನ್ಯವಾಗಿ ನಾವು ನಾಟಿ ದನಗಳನ್ನ ಸಾಕ್ಬೇಕಾದ್ರೂ ಅವುಗಳನ್ನ ನಾವು ಮಿಶ್ರ ತಳಿ ಹಸುಗಳನ್ನ ಸಾಕುವ ರೀತಿಯಲ್ಲಿ ಹೆಚ್ಚು ಆರೈಕೆ ಮಾಡೋದನ್ನ ರೈತರಲ್ಲಿ ನಾವು ನೋಡಲ್ಲ. ಬಹಳ ಕಡಿಮೆ ದರ್ಜೆಯ ಮೇವನ್ನು ಕೊಡೋದನ್ನ ನಾವು ನೋಡ್ತೀವಿ. ಹಾಗಾಗಿ ಹಾಲಿನ ಗುಣಮಟ್ಟನೇ ಕಮ್ಮಿ ಇರುತ್ತೆ. ಆ ದೃಷ್ಟಿಯಲ್ಲಿ ಮೋಸ್ಟ್ಲಿ ನಿಮಗೆ ಹಾಲಿನ ಕೊಬ್ಬಿನಾಂಶ ತೆಗೆದ ತಕ್ಷಣ ಅದರಲ್ಲಿ ಹೆಚ್ಚು ಏನು ಸತ್ವ ಇಲ್ಲ ಅನ್ಸ್ತಾ ಇರ್ಬೋದು.
ಆದ್ರೆ ಹಾಲಿನಲ್ಲಿ ಇರಬೇಕಾದಂತ ಎಲ್ಲ ಅಂಶಗಳು ಇರ್ತವೆ, ಅದ್ರ ಪ್ರಮಾಣ ಕಡಿಮೆ ಇರ್ಬೋದು. ಅದ್ರ ಬಗ್ಗೆ ಅಂತೂ ಎಚ್ಚರ ವಹಿಸ್ಲೇಬೇಕು. ನಾವ್ ಎಲ್ಲಿಂದ ತಗೊಳ್ತೀವಿ ಮೂಲ, ಅವ್ರು ಚೆನ್ನಾಗಿ ಸಾಕ್ತಾನ, ಒಳ್ಳೆ ಮೇವು ಕೊಡ್ತಾನ ಅನ್ನೋದ್ರ ಬಗ್ಗೆನೂ ನಾವು ಗಮನ ಹರಿಸಿದ್ರೆ ಒಳ್ಳೆ ಪೋಷಕಾಂಶ ಭರಿತವಾದಂತಹ ದೇಶೀಯ ಹಾಲನ್ನ ಪಡಿಲಿಕ್ಕೆ ಸಾಧ್ಯತೆ ಇದೆ. ಸರ್ ಮತ್ತೆ ಈಗ ಕಾಫಿ ಹಾಲು ತಗೊಂಡ್ರು ಸೇಮ್ ನ್ಯೂಟ್ರಿಯೆಂಟ್ಸ್ ನಮಗೆ ಅವೈಲಬಲ್ ಕಾಫಿಗೆ ಎಷ್ಟು ಹಾಲು ಹಾಕ್ತೀರಾ ಅನ್ನೋದು ಮೇಡಮ್. ಕಾಫಿ ಹೆಚ್ಚು ಪ್ರಮಾಣದಲ್ಲಿ ಒಳ್ಳೇದಲ್ಲ, ಕೆಫೇನ್ ಇರುತ್ತೆ. ಕಾಫಿಗೆ ಇವಾಗ ಮುಕ್ಕಾಲ್ ಲೋಟ ಹಾಲೇ ಇರುತ್ತೆ, 2 ಸ್ಪೂನ್ ಡಿಕಾಕ್ಷನ್ ಇರುತ್ತೆ. ಹಂಗಾಗಿ ಹಾಲಲ್ಲಿರೋ ನ್ಯೂಟ್ರಿಯೆಂಟ್ಸ್ ಥ್ರೂ ಕಾಫಿನೂ ಸಿಗತ್ತಲ್ವಾ? ಸಿಗುತ್ತೆ, ಬಟ್ ಕಾಫಿಗೆ ಬಳಸೋ ಹಾಲಿನ ಪ್ರಮಾಣ ತುಂಬಾ ಏನಿಲ್ಲ ಅಂತ ಅನ್ಕೋತೀನಿ ನಾನು. ಹಾಗಾಗಿ ಹಾಲನ್ನೇ ನೇರವಾಗಿ ದಿನಕ್ಕೆ 250 ml ಹಾಲು ಕುಡಿದ್ರೆ ಬಹಳ ಒಳ್ಳೇದು. ಇದಕ್ಕೆ ಆಲ್ಟರ್ನೇಟಿವ್ ಹುಡುಕೋದು ಬೇಡ ಅನ್ಕೊಳ್ತೀನಿ ನಾನು. ಓಕೆ ಓಕೆ. ಇಲ್ಲ ನಾನೇನ್ ಕಾಫಿ ಕುಡಿಯಲ್ರಿ ಸರ್, ಕಾಫಿ ಕುಡಿಯೋರಿಗೆ ಕೇಳದೆ ನಾನು. ಅಲ್ಲ ನಿಮ್ ಮನೆಗ್ ನಾವೆಲ್ಲ ಕಾಫಿ ಕುಡಿಲಿಕ್ ಬರ್ತೀವಿ ಮೇಡಮ್. ನಾನ್ ನಿಮ್ಗೆ ಕಾಫಿ ಕೊಡಲ್ಲ ಬಿಡಿ, ಹಾಲೇ ಕೊಡ್ತೀನಿ ಇನ್ಮೇಲೆ. ಸರ್ ರಮೇಶ್ ಸರ್, ನಮ್ ಮನೇಲಿ ನಾವು ಹಾಲು ಕುದಿಸಿ ಬಾಸುಂದಿ ಅಂತ ಒಂದು ಸ್ವೀಟ್ ಮಾಡ್ತೀವಿ ಅಲ್ಲ, ಅದೇನೇನಾರು ಮಾಡಿದ್ರೆ ನಮ್ಮ ಮನೆಯಲ್ಲಿ 8 ದಿನ ಆದ್ರೂ ಅದರದ್ದು ಮಧುರವಾದಂತ ಒಂದು ಪರಿಮಳ ಸಿಕ್ತಿರ್ತದ. ಯಾಕಡೆ ಹೋದ್ರೂನು ಬಾಸುಂದಿ ಸ್ಮೆಲ್ ಬರ್ತಿರ್ತದ. ಆರಂಭದಲ್ಲಿ ನಾನ್ ಧಾರವಾಡದವಳು, ಆರಂಭದಲ್ಲಿ ನಂದಿನಿ ಇದು ಬಂತಲ್ಲ KMF ಧಾರವಾಡದಲ್ಲಿ, ಅದು ಬಂದು ಹೊಸರಲ್ಲಿ ನಾವು ಇವನ್ ಬಸ್ಸಲ್ಲಿ ಅದ್ರ ಮುಂದ್ಗಡೆಯಿಂದ ದಾಟ್ ಹೊರಟಾಗ್ನು ಇಷ್ಟು ಕೆಟ್ಟ ಸ್ಮೆಲ್ ಬರ್ತಿತ್ತು ಅಂದ್ರೆ, ಎಷ್ಟೋ ದಿವ್ಸ ನಾವೆಲ್ಲ ಹಾಲ್ ನೋಡಿದ್ರೆ ಒಂಥರ ವಾಕರ್ಕಿ ಬರೋಂಗ್ ಆಗ್ತಿತ್ತು. ಫ್ಯಾಕ್ಟರಿಯಿಂದ ಸ್ಮೆಲ್ ಬಹಳ ಒಂಥರ ರಾಟನ್ ಸ್ಮೆಲ್ ಇರ್ತಿತ್ತು. ನಾವೆಲ್ಲ ಬಹಳ ಜನ ನಾವೆಲ್ಲ ಹಾಲು ಕುಡಿಯೋದೇ ಬಿಟ್ಬಿಟ್ವಿ. ಆಮೇಲೆ ಆರಂಭದಲ್ಲಂತೂ ಕೆಲವರೆಲ್ಲ ಅದು ಹಾಲ್ ತಗೊಳ್ಳೋ ಬದ್ಲು ಮನೆ ಮುಂದ ಆಕಳ ಎಮ್ಮೆ ಕರೆಸಿ ಹಾಲ್ ಹಿಂಡಿಸ್ಕೊಂಡು ಕುಡಿತಿದ್ವಿ. ಅದು ಒಂಥರ ಇರಿಟೇಷನ್ ಬರ್ತಿತ್ತು. ಆ ಸ್ಮೆಲ್ ಇಷ್ಟು ಬ್ಯಾಡ್ ಸ್ಮೆಲ್ ಅಂದ್ರೆ ಅದು ಫ್ಯಾಕ್ಟ್ರಿ ಬಂದ ತಕ್ಷಣ ಬಸ್ಸಲ್ಲಿ 1 ಫ್ರಾಕ್ಷನ್ ಆಫ್ ಸೆಕೆಂಡ್ ಬಸ್ ದಾಟ್ ಹೋಗುತ್ತೆ ಫ್ಯಾಕ್ಟ್ರಿ ಮುಂದೆ. ಬಟ್ ಆ ಸ್ಮೆಲ್ಗೆ ಕಿರಿಕಿರಿ ಆಗೋದು, ಇಡೀ ದಿನಾನು ಅದೇ ಸ್ಮೆಲ್ ಬಂದಂಗ ಅನ್ಸೋದು. ನಾವ್ ಮನೇಲಿ ಹಾಲು ಕುದಿಸಿದ್ರೆ ಇಷ್ಟು 8 ದಿನ ಆದ್ರೂ ಪರಿಮಳ ಸಿಗುವಂತ ಹಾಲು ಅಲ್ಲಿ ಫ್ಯಾಕ್ಟ್ರಿನಲ್ಲಿ ಬಂದಾಗ ಎಷ್ಟು ಕೆಟ್ಟ ಸ್ಮೆಲ್ ಅಂದ್ರೆ ಅದು ನಂಗೆ ಇನ್ನೂ ತನ ಅರ್ಥ ಆಗಿಲ್ಲ ಅದು ಯಾಕೆ ಹಂಗೆ ಅಂತೇಳಿ. ಬಹಳ ಸರಳವಾದ್ದು. ನಿಮ್ ಮನೇಲಿ ಮಾಡ್ತಕ್ಕಂತ ಬಾಸುಂದಿ ತುಂಬಾ ಚೆನ್ನಾಗಿ ಘಮ ಇರುತ್ತೆ, ಯಾಕೆಂದ್ರೆ ನಿಮ್ ಮನೇಲಿ ನೀವು ಸ್ವಚ್ಛತೆ ಕಾಪಾಡ್ತೀರಾ ಅಂತ ಹೇಳಿ. ಹಾಲು ಬಹಳ ಸುಲಭವಾಗಿ ಕೆಡ್ತಕ್ಕಂತಹ ಪದಾರ್ಥ ಆದ್ರಿಂದ ದೊಡ್ಡ ದೊಡ್ಡ ಫ್ಯಾಕ್ಟ್ರಿಗಳಲ್ಲಿ ಅವರುಗಳ ಸ್ವಚ್ಛತೆ ಕಾರ್ಯವನ್ನ ಸರಿ ದೊಡ್ಡದಾಗಿ ಅಚ್ಚು ಮಾಡಿರ್ತಾರೋ ಅಂತವರಿಂದ ಮಾತ್ರ ನಾವು ಪದಾರ್ಥಗಳನ್ನ ಸುಲಭವಾಗಿ ಸ್ವೀಕರಿಸಬಹುದು. ಇಲ್ಲ ಅಂದ್ರೆ ಅವುಗಳ ಬಗ್ಗೆ ಎಚ್ಚರಿಕೆಯನ್ನು ಸಹ ವಹಿಸಬೇಕು ಅಂತ ಹೇಳಿ ನಿಮ್ಮ ಪ್ರಶ್ನೆಯ ಮೂಲಕ ಹೇಳಲಿಕ್ಕೆ ಅನುಕೂಲ ಆಯ್ತು. ನಾನು ಕ್ಲಿಯರ್ ಆಯ್ತು ನಿಮ್ಗೆ ಅನ್ಕೊಳ್ತೀನಿ ಮೇಡಮ್. ಸ್ವಚ್ಛತೆ ಕ್ಲೆನ್ಸಿನೆಸ್ ಬಹಳ ಮುಖ್ಯ ಈ ಸಂದರ್ಭದಲ್ಲಿ. ಥ್ಯಾಂಕ್ ಯು ಸರ್. ಉಮಾ ಮೇಡಮ್ ಇದೆ ಒಂದ್ ಪ್ರಶ್ನೆ ಕೇಳೋದಿತ್ತು. ಹಲೋ, ನಾನು ಕೇಳಿಸ್ತಾ ನಂದು ಮಾತಾಡ್ತಿರೋದು? ಉಮಾ ಮೇಡಮ್ ನಮಸ್ತೆ, ನಾನು KV ರಾಜಲಕ್ಷ್ಮಿ ಅಂತ ಬ್ಯಾಂಗ್ಳೂರಿಂದಾನೆ. ನಾನು ರೆಗ್ಯುಲರ್ ಆಗಿ ನಂದಿನಿ ಹಾಲು ಮತ್ತೆ ಮೊಸರನ್ನ ಖರೀದಿ ಮಾಡುವಂತವಳು. ನನಗೆ ಒಮ್ಮೊಮ್ಮೆ ತುಂಬಾ ಅಂದ್ರೆ ಇಷ್ಟು ವರ್ಷಗಳಲ್ಲಿ ಒಂದ್ 2-3 ಬಾರಿ ಮಾತ್ರ ನನಗೆ ಈ ಮೊಸರಲ್ಲಿ ಅನುಭವ ಆಗಿರೋಂಥದ್ದು. ಈಗ ನಿನ್ನೆ ಮೊಸರು ತಗೊಂಡ್ವಿ. ಸಾಮಾನ್ಯವಾಗಿ ಮೊಸರು ಪ್ಯಾಕೆಟ್ ಹೊಡೆದ ತಕ್ಷಣ ತುಂಬಾ ಚೆನ್ನಾಗಿರುತ್ತೆ. ಅದನ್ನ ಅಫ್ಕೋರ್ಸ್ 1 ದಿನಕ್ಕೆ ಪೂರ್ತಿ ಬಳಸ್ಕೊಳ್ತೀವಿ, ಹಾಗಿಟ್ಕೊಳ್ತೀವಿ. ನಿನ್ನೆ ಬಂದಾಗ ಇನ್ನೂ ಮೊಸರು ಆಗ್ಬೇಕಾಗಿತ್ತ ಅಂದ್ರೆ ಹುದುಗ್ ಪೂರ್ತಿ ಆಗಿರ್ಲಿಲ್ಲ ಅನ್ನೋ ಆಗಿತ್ತು. ಈ ತರ ಅನುಭವ ನಂಗೆ ಒಂದ್ 2-3 ಸಲ ಆಗಿದೆ. ಇಷ್ಟು ಒಂದು 20 ವರ್ಷಗಳಲ್ಲಿ ಅಂತ ಅನ್ಕೋಬಹುದು. ಏನ್ ಕಾರಣ ಇರಬಹುದು, ಮತ್ತೆ ಅದನ್ನ ಬಳಸ್ಲಿಕ್ಕೆ ಬರುತ್ತಾ ಅಂತ ಕೇಳೋಣ ಅಂತ. ಮೇಡಮ್, ಇದು ಏನಂದ್ರೆ ನಾವು ಈಗ ಇಡೀ ಬೆಂಗಳೂರಲ್ಲಿ ಆಕ್ಚುಲಿ ನಾವು ಇಡೀ KMF ಅಲ್ಲಿ
ಹತ್ತತ್ರ ದಿನವಹಿ 5ರಿಂದ 6 ಲಕ್ಷ ಮೊಸರು ಸೇಲ್ ಮಾಡ್ತೀವಿ. ಆಯ್ತಾ? ಆಮೇಲೆ ನೀವ್ ಯಾವ ಏರಿಯಾದಲ್ಲಿ ಇದ್ದೀರಾ? ಹಲೋ, ನಾವಿರೋದು ಹೆಸರುಘಟ್ಟ. ಹಲೋ, ಹೆಸರುಘಟ್ಟದಲ್ಲಿ ಮೇಡಮ್. ಹಲೋ, ಹಲೋ, ಹಲೋ ಮೇಡಮ್, ಕೇಳಿಸ್ತಿದ್ಯಾ? ನಾನು ಹೆಸರುಘಟ್ಟದಲ್ಲಿ ಇರೋದು ಮೇಡಮ್. ಆಯ್ತಾಯ್ತು. ನನ್ ಮಾತ್ ಕೇಳಿಸ್ತಾ ಇದೆಯಾ? ಈಗ ಕೇಳಿಸ್ತಿದೆ, ಕೇಳಿಸ್ತಾ ಇದೆ ಅಲ್ವಾ? ಈಗ 1.25 ಲಕ್ಷ ಲೀಟ್ರು ದಿನವಹಿ 1.25 ಲಕ್ಷ ಲೀಟ್ರು ಮೊಸರು ನಾವು ಮಾರಾಟ ಮಾಡ್ತೀವಿ. ಬೆಂಗಳೂರು ಡೈರಿ ಒಂದ್ರಿಂದ ಅಲ್ಲಿ ಅಷ್ಟು ಪ್ಯಾಕೆಟ್ ಇದು ಮೊಸರು ಹಾಲಿಗೆ ಹೆಪ್ಪಾಕಿ ಪ್ಯಾಕೆಟ್ಗೆ ಹಾಕಿ ಆಮೇಲೆ ಅದನ್ನ ಕ್ರೇಟ್ಗಳಲ್ಲಿ ತುಂಬಿ ಅದು ಇಂಕ್ಯುಬೇಷನ್ ರೂಮ್ ಅಂತ 37 ಡಿಗ್ರಿನಲ್ಲಿ ಇಡ್ಬೇಕು. ಅದೆಲ್ಲ ಇಟ್ಟವಾಗ ಯಾವ್ದೋ ಒಂದ್ ಪ್ಯಾಕೆಟ್ ಯಾವ್ದೋ ಒಂದು ಕ್ರೇಟ್ ಅಲ್ಲಿ ಇರೋ ಒಂದು ಕ್ರೇಟ್ ಪ್ಯಾಕೆಟ್ಗೆ ಸರಿಯಾದ ರೀತಿಲಿ 3 ಇರೋದೋ ಯಾವ್ದೋ ಒಂದಕ್ಕೆ ಸರಿಯಾದ ರೀತಿಲಿ ಟೆಂಪರೇಚರ್ ತಲುಪಿಲ್ಲ ಅಂದ್ರೆ ಅಂತದ್ ಯಾವ್ದೋ ಒಂದ್ ಪ್ಯಾಕೆಟ್ ಸರಿಯಾಗಿ ಹೆಪ್ಪಾಗದೆ ಇರ್ಬೋದು. ಅದರಿಂದ ಆ ತರ ಪ್ರಾಬ್ಲಮ್ ನಿಮ್ಗೆ ಹೆಪ್ಪಾಗದೆ ಇರೋವಂಥದ್ದು ಆ ತರದ್ದು ಆಗಿರ್ಬೋದು. ಅಷ್ಟೇ ಹೊರತು ಇನ್ನೇನಿಲ್ಲ. ಅದನ್ನ ಆ ತರ ಇದ್ರೆ ಅಂದ್ರೆ ಫ್ಲೇವರ್ ಏನು ಪ್ರಾಬ್ಲಮ್ ಇಲ್ಲ ಅಂತಂದ್ರೆ ನೀವು ಉಪಯೋಗಿಸ್ಬೋದು. ಹಾಲು ಹೆಪ್ಪಾಗಿರಲ್ಲ ಅಷ್ಟೇನೆ. ಸ್ವಲ್ಪ ಹಸಿ ವಾಸನೆ ಇರುತ್ತೆ, ಹಾಲಿನ ವಾಸನೆ ಎಲ್ಲ ಇನ್ನು ಒಂಥರ ಲೈಕ್ ರುಚಿ ಬಂದಿರಲ್ಲ, ಸಿಹಿ ರುಚಿ ಬಂದಿರಲ್ಲ ಅಂತ ಹೇಳಿ ಸ್ವಲ್ಪ ಹೆಸಿಟೇಟ್ ಮಾಡ್ತಾರೆ. ಅದೇ ಮೊಸರು ನೀವು ಮನೇಲಿ ಹೆಪ್ಪಾಕ್ತೀರಾ, ಅದು ಹೆಪ್ಪು ಸಾಲದೆ ಅಥವಾ ಕೆಲವು ಸಲ ಚಳಿಗಾಲದಲ್ಲಿ ಹೆಪ್ಪಾಗಲ್ಲ ನೋಡಿ, ಬೆಳಗ್ಗೆ ಮಾಡ್ತಾ ಇದ್ರೆ ಆ ತರನೇ ಅದೇ ತರ ಆಗಿರುತ್ತೆ ಅಷ್ಟೇನೆ. ಆ ತರ ಟೆಂಪರೇಚರ್ ಸರಿಗ ಆ ಮೂಲೆಯಲ್ಲಿ ಅಥವಾ ರೀಚ್ ಆಗದೆ ಇರೋದು ಅಂತ ಸಂದರ್ಭದಲ್ಲಿ ಆ ತರ ಆಗಿರುತ್ತೆ. ಅದನ್ನ ಏನು ಪ್ರಾಬ್ಲಮ್ ಇಲ್ಲ, ನೀವು ಉಪಯೋಗಿಸ್ಬೋದು. ಮೇಡಮ್, ಯು ಆರ್ ಡೂಯಿಂಗ್ ಎ ವಂಡರ್ಫುಲ್ ಜಾಬ್. ತುಂಬಾ ಒಳ್ಳೆ ಮಾಹಿತಿ ಕೊಟ್ರಿ. ನಾವೆಲ್ಲ ನಂದಿನಿ ಫ್ಯಾನ್ಸ್. ಯಾವ್ದೇ ಹಬ್ಬ ಹರಿದಿನ ಅಂದ್ರೂ ಪೇಡ ಅಲ್ಲಿಂದಾನೆ ತರ್ತೀವಿ, ಬೇರೆ ಸೆಲೆಬ್ರೇಷನ್ ಅಂದ್ರೂ ಸ್ವೀಟ್ಸ್ ಅಲ್ಲಿಂದಾನೆ ತರ್ತೀವಿ. ತುಂಬಾ ಸಂತೋಷ ಆಗುತ್ತೆ ಮೇಡಮ್. ವೆರಿ ಪ್ರೌಡ್ ಆಫ್ KM and you. ಥ್ಯಾಂಕ್ ಯು ಮೇಡಮ್. ಐ ಆಮ್ ಆಲ್ಸೋ ಪ್ರೌಡ್ ವರ್ಕಿಂಗ್ ದೇರ್ ಮೇಡಮ್. ಏನೋ ರೈತ ಸೇವೆ ಮಾಡ್ತಿದೀವಿ ಅಂತ ಸಂತೋಷ ಇದೆ. ತುಂಬಾ ಸಂತೋಷ ಮೇಡಮ್. ಥ್ಯಾಂಕ್ ಯು. ಇನ್ನು ಯಾರಿಗಾದ್ರೂ ಪ್ರಶ್ನೆ ಕೇಳೋದಿದ್ರೆ ಕೇಳ್ಬೋದು, ಇಲ್ಲಾಂದ್ರೆ ಈಗಾಗಲೇ 8:20 ಆಗಿದೆ, ಸೆಷನ್ ಅನ್ನ ಕ್ಲೋಸ್ ಮಾಡ್ಬೋದು. ಯಾರಿಗಾದ್ರೂ ಪ್ರಶ್ನೆಗಳಿದೆಯಾ? ಓಕೆ, ಹೇಳಿ. ಹರ್ಬಲ್ ಮಿಲ್ಕ್ ಅಂತಾರಲ್ಲ, ಹಾಗಂದ್ರೆ ಏನ್ ಮೇಡಮ್? ಹರ್ಬಲ್ ಮಿಲ್ಕ್ ಅಂದ್ರೆ ಏನಪ್ಪ, ಏನಾದ್ರು ಹರ್ಬಲ್ ಇದನ್ನ ಏನಾದ್ರು ಹಾಕಿರ್ತಾರನ? ನಮ್ಮಲ್ಲಿ ಯಾವ್ದು ಆ ತರದ್ ನಾವು ಮಾಡ್ತಿಲ್ಲ. ಸುಮ್ನೆ ಆಯುರ್ವೇದಿಕ್ ಮತ್ತೆ ಇದು ಏನೋ ಆರ್ಗ್ಯಾನಿಕ್ A2 ಅಂತ ಅನ್ಕೊಂಡು ಅವ್ರೇನಾದ್ರು ಹರ್ಬಲ್ ತುಂಬಾ ಆತರ ಅಂತ ಹೇಳ್ಕೊಳ್ತಾರೆ. ಆ ತರ ಇರ್ಬೋದು ಅಂತ ಅನ್ಸುತ್ತೆ. ಬಟ್ ನಮ್ಮಲ್ಲಿ ಯಾವ್ದು ಆ ತರದ್ದು ಮಾಡ್ತಾ ಇಲ್ಲ. ಆಮೇಲೆ ಈ ಆರ್ಗ್ಯಾನಿಕ್ ಮಿಲ್ಕ್ ಅಂತ ಇಷ್ಟೆಲ್ಲ 80-100 ರೂಪಾಯಿ ಇರ್ತಾರೆ. ಅದ್ರಲ್ಲಿ ಏನು ನಿಜವಾಗ್ಲೂ ಜಿನೈನ್ ಆಗಿದೆ ಅಂತ ಗೊತ್ತಿಲ್ಲ ನನಗೆ ಎಷ್ಟು ಮಟ್ಟಕ್ಕೆ. ಆರ್ಗ್ಯಾನಿಕ್ ಫುಲ್ಲು ಅಂತ ಅನ್ಬೇಕಾದ್ರೆ ನೀವು ಹಸುಗೆ ತಿನ್ಸೋ ಹುಲ್ಲಿಂದ ಹಿಡಿದು ಯಾವ್ದೇ ಆರ್ಗ್ಯಾನಿಕ್ ಇದು ಗೊಬ್ಬರ ಹಾಕದೆ ಇರೋದು ಹುಲ್ಲನ್ನ ಅದಕ್ಕೆ ತಿನ್ಸಿ ಮಾಡಿ ಫೀಡ್ಗೆ ಕೊಟ್ಟು ಅದರಿಂದ ಬಂದ ಹಾಲು. ಆಮೇಲೆ ಈವನ್ಗೆ ಇದು ಹಸುಗೂ ಕೂಡ ಯಾವ್ದೇ ಆಂಟಿಬಯೋಟಿಕ್ ಇದು ಕೊಡದೆ ಇರೋಂಥದ್ದು ಆ ತರದ್ದು ಆ ಲೆವೆಲ್ ಅಲ್ಲಿ ನಿಜವಾಗ್ಲೂ ಆಗ್ತಾ ಇದೆಯಾ ನನಗೇನು ಡೌಟು. ಅದ್ ಸುಮ್ನೆ ಎಲ್ಲ ಗಿಮಿಕ್ ಅಂತ ನನಗನ್ಸುತ್ತೆ. ಆಮೇಲೆ ಇನ್ನೊಂದು ವಿಚಾರ A1 A2 ನಲ್ಲಿ ನಾನು ಸ್ಪಷ್ಟಪಡಿಸ್ಬೇಕು ಅಂತಂದ್ರೆ, ನಮ್ಮ ದೇಶದಲ್ಲಿ ಇರೋದೆಲ್ಲ ಹೈಬ್ರಿಡ್ ಅಲ್ಲ, ಕ್ರಾಸ್ ಬ್ರಿಡ್ ಕ್ರೌಸ್. ಆಯ್ತಾ? ಹೈಬ್ರಿಡ್ ಕ್ರೌಸ್ ಯಾವ್ದೂನು ನಮ್ಮ ದೇಶದಲ್ಲಿ ಇಲ್ಲ, ಇರಕ್ಕಾಗಲ್ಲ. ಈ ವಾತಾವರಣದಲ್ಲಿ ಅದು ಬೆಳೆಯಲ್ಲ, ಅದು ಇರಕ್ಕಾಗಲ್ಲ, ಜೀವನ ಮಾಡಕ್ಕಾಗಲ್ಲ, ಅವು ಸತ್ತೋಗುತ್ತೆ. ಅದ್ರಿಂದ ಅದು BK ರಮೇಶ್ ಸರ್ಗೂ ಗೊತ್ತಿರುತ್ತೆ, ವೆಟರ್ನರಿ ಡಾಕ್ಟ್ರು. ಅದ್ರಿಂದ ನಮ್ಮಲ್ಲಿ ಕ್ರಾಸ್ ಬ್ರೆಡ್ ಕೌ ಇರೋದ್ರಿಂದ ಅದ್ರಲ್ಲಿ A2 ಇದು ಹೈಬ್ರಿಡ್ ಕೌನಲ್ಲಿ ಇರೋ ಫಾರಿನ್ ಅಲ್ಲಿ ತಳಿಗಳು ಪ್ಯೂರ್ HF ಪ್ಯೂರ್ ಜರ್ಸಿದಲ್ಲಿ ಇರೋ ಅಷ್ಟು ಪ್ರಮಾಣದಲ್ಲಿ A2 ಇರಲ್ಲ.
ಅದರಿಂದ ನಮ್ಮ ಇದು ಹಾಲಿಗ ನಮ್ಮ ದೇಶದಲ್ಲಿರೋ ಈವನ್ ದೇಶೀಯ ಹಸು ಅಲ್ಲದೆ ಸೀಮೆ ಹಸು ಹೈಬ್ರಿಡ್ ಕ್ರಾಸ್ ಕೌಸ್ ಇಂದ ಬಂದಿರೋದು ಕೂಡ ಅದರಲ್ಲಿ A2 ಅಂಶ ಹೆಚ್ಚಾಗಿರಲ್ಲ. ನಮಗೆ ದೇಹಕ್ಕೆ ತೊಂದರೆ ಆಗೋ ಲೆವೆಲ್ ಅಲ್ಲಿ ಒಂದು ಹಸುವಿಂದ ಕೊಂಡ್ಕೊಂಡು ಕುಡಿತಾರಲ್ಲ ಅದು ತುಂಬಾ ಡೇಂಜರ್. ನಾನು ಯಾವಾಗೂ ನನ್ನ ಇದನ್ನ ಸಂಸ್ಥೆನ ಇದ್ರ ಬಗ್ಗೆ ಹೇಳ್ಕೋಬೇಕು ಅಂತ ಹೇಳ್ತಿಲ್ಲ. ಯಾವ್ದೋ ಒಂದ್ರಲ್ಲಿ ಆಂಟಿಬಯೋಟಿಕ್ ಯಾವ್ದೋ ಒಂದ್ರಲ್ಲಿ ಇದು ಬಂದ್ರು ಅದು ಪೂರ್ ಆಗಿ ಬರೋದ್ರಿಂದ ಯಾವ್ದೇ ಅಂಶ ತುಂಬಾ ಡೈಲ್ಯೂಟ್ ಆಗಿರುತ್ತೆ. ನಮ್ಮ ದೇಹಕ್ಕೆ ಯಾವ್ದೇ ಕಾರಣದಿಂದನೂ ಎಫೆಕ್ಟ್ ಆಗಲ್ಲ. ನೀವು ಒಂದೇ ಒಂದು ಹಸುವಿಂದ ಕೊಂಡ್ಕೊಂಡ್ರೆ ಅವನು ಆ ರೋಗ ಬಂದ್ರೆ ಅದಕ್ಕೆ ಆಂಟಿಬಯೋಟಿಕ್ ಕೊಡ್ಸೇ ಇರ್ತಾನೆ. ಆ ಪೂರ್ತಿ ಆಂಟಿಬಯೋಟಿಕ್ ಹಾಲಲ್ಲಿ ಬಂದಿರುತ್ತೆ. ಅದೇ ಹಾಲನ್ನ ನೀವು ಕೊಡ್ತೀವಿ ಅದು ಖಂಡಿತ ಎಫೆಕ್ಟ್ ಆಗುತ್ತೆ. ಅಥವಾ ಅವನ ರೋಗ ಟ್ರೀಟ್ಮೆಂಟ್ ಕೊಡ್ಸಿಲ್ಲ ಅಂತಂದ್ರೆ ಆ ರೋಗಾಣುಗಳಿಗೂ ಇದ್ರಲ್ಲಿ ಇರ್ಬೋದು. ಆ ತರದೆಲ್ಲ ಎಫೆಕ್ಟ್ ಆಗುತ್ತೆ. ಪೂಲ್ಡ್ ನಮ್ದು ಲಕ್ಷಾಂತರ ಲೀಟ್ರು ನಂದು ದಿನವಹಿ ನಾವು ದಿನವಹಿ 85ರಿಂದ 90 ಲಕ್ಷ ಪ್ರಕ್ಯೂರ್ಮೆಂಟ್ ಇದೆ ಮೇಡಮ್. ದಿನವಹಿ ಅಷ್ಟು ಕಲೆಕ್ಟ್ ಮಾಡ್ಕೋತೀವಿ. ಅದ್ರಲ್ಲಿ ಯಾವ್ದೇ ಬೇರೆ ಅಂಶಗಳಿದ್ದು ತುಂಬಾ ತುಂಬಾ ವೆರಿ 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 ಮಿನಿಮಮ್ ಮೈಕ್ರೋ ಇದ್ರಲ್ಲಿ ಇರೋದ್ರಿಂದ ನಮ್ಮ ಇವ್ರಿಗೆ ದೇಹಕ್ಕೆ ಯಾವ್ದೇ ಎಫೆಕ್ಟ್ ಆಗಲ್ಲ. ಅದರಿಂದ ನೀವು ಬ್ರಾಂಡೆಡ್ ಒಳ್ಳೆ ನಂದಿನಿ ಹಾಲು ಅಥವಾ ಯಾವುದೇ ಬ್ರಾಂಡೆಡ್ ಕೋಆಪರೇಟಿವ್ ಮೂಲ ಆಗ್ಲಿ ಅಂತದ್ರಿಂದಲೇ ಕುಡಿಬೇಕು. ಸಿಂಗಲ್ ಹಸು ಇಲ್ಲಿಂದ ಕರೆದಿದ್ದು ಒಳ್ಳೇದಲ್ಲ ಅಂತ ನಾನ್ ಹೇಳ್ತೀನಿ. ದಟ್ ಇಸ್ ಮೈ ನಮ್ಗೆಲ್ಲ ನಂದಿನಿ ಕಾಮಧೇನು ಮೇಡಮ್. ಕರೆಕ್ಟ್ ಮೇಡಮ್. ಅಲ್ಲ ಈಗ ಯಾರೋ ಹಸುವಿಂದ ಕರ್ಕೊಂತೀನಿ ಅಂತ ಒಬ್ರು ಮಾತಾಡಿದ್ರು. ಅದು ಅವ್ರಿಗೋಸ್ಕರ ಹೇಳಿದೆ ಈ ಪಾಯಿಂಟ್. ವೆರಿ ಅನ್ಫಾರ್ಚುನೇಟ್. ನಾನು ಡಾಕ್ಟರ್ B.K. ರಮೇಶ್ ಅವ್ರ ಗಮನಕ್ಕೂ ತರೋಣ ಅಂತ ಅನ್ಕೊಂಡೆ. ನನಗೆ ಗೊತ್ತಿರೋ ಒಂದು ಮನೆಯಲ್ಲಿ ಚಿಕ್ಕ ಪಾಪು ಅದಕ್ಕೆ ಯಾರೋ ಅವರು ಮನೆಯಲ್ಲಿ ಇಬ್ರು ಸೋಕಾಲ್ಡ್ ಹೆಚ್ಚಾಗಿ ಓದಿದವರು ಅನ್ನೋ ಲೆಕ್ಕದಲ್ಲಿ ಈ A1 ಹಾಲನ್ನ ಸ್ಪೆಸಿಫಿಕ್ ಆಗಿ 80 ರೂಪಾಯಿನೋ ಲೀಟರ್ ಕೊಟ್ಟ ಮಗು ಕುಡ್ಸಿದ್ರು. ಆಮೇಲೆ ಅದು ಏನೇನೋ ತೊಂದರೆಗಳೆಲ್ಲ ಆಯ್ತು ಅಂತ ಅನ್ಸುತ್ತೆ. ಬಟ್ ಡಾಕ್ಟರ್ ಮತ್ತೆ ನೀವು ಹೇಳೋದೆಲ್ಲ ನೋಡಿದ್ರೆ ನಮ್ಗೆ ಈಗಿರೋದು ಹೇಗಿದೆಯೋ ಹಾಗೆ ಹೋಗ್ಕೊಳ್ಳೋದು ದೇಶಿಯಾಗಿರೋದು ಬೆಟರ್ ಅಂತಲೇ ಅನ್ಸುತ್ತೆ. ನಾವ್ ಇದಕ್ಕೆ ಒಗ್ಗಿಕೊಂಡಿದೀವಿ, ನಮಗ್ ಸರಿ ಹೋಗ್ಬಹುದು ಅಂತ ಅನ್ಸುತ್ತೆ. ಹೌದು ಮೇಡಮ್, ಹೌದು. ಮೇಡಮ್ ಈಗ ಆಕ್ಚುಲಿ A1 A2 ಬಗ್ಗೆ ಏನು ವಾದ ವಿವಾದಗಳಿದೆ ಅದು ಸ್ಟಿಲ್ ಕಾಂಟ್ರವರ್ಷಿಯಲ್. ಅದನ್ನ ಕಾಂಟ್ರಡಿಕ್ಟ್ ಮಾಡೋರು ಸಾಕಷ್ಟು ಜನ ಇದ್ದಾರೆ. ಕೆಲವು ಸರಿ ಈ ತರದ ವ್ಯವಹಾರಗಳಲ್ಲಿ ಮಾರ್ಕೆಟಿಂಗ್ ಸ್ಟ್ರಾಟಜಿಗಳನ್ನು ಸಹ ಕೆಲಸ ಮಾಡ್ತವೆ ಅನ್ನೋದನ್ನು ನಾವು ಗಮನದಲ್ಲಿ ಇಟ್ಕೋಬೇಕು. ಹಾಗಾಗಿ A1 A2 ಗಳ ಬಗ್ಗೆ ಹೆಚ್ಚು ತಲೆ ಕೆಡಿಸ್ಕೊಳ್ದಲೇನೆ ಹಾಲು ನೈಸರ್ಗಿಕವಾಗಿ ಒಂದು ಪ್ರಾಣಿ ಅದರ ಮಗು ಕರುವಿಗೋಸ್ಕರ ಉತ್ಪಾದನೆ ಮಾಡ್ತಕ್ಕಂಥದ್ದು. ಅದು ಪೋಷಕಾಂಶ ಭರಿತವಾದದ್ದು. ಹಾಗಾಗಿ ಅದನ್ನ ನಾವು ಬಳಸಿದ್ರೆ ನಮಗೂ ಅನುಕೂಲ ಅನ್ನೋದ್ರ ಕಡೆ ಮಾತ್ರ ನಾವು ಗಮನ ಕೊಟ್ಟು ಹಾಲನ್ನ ಯಥೇಚ್ಛವಾಗಿ ಬಳಸೋದ್ರ ಕಡೆ ನಾವು ಗಮನ ಕೊಟ್ಟು ಮುಂದುವರಿಬೇಕು ಅನ್ನೋದು ತಮ್ಮೆಲ್ಲರಲ್ಲೂ ಕೇಳ್ಕೊತೀವಿ. ಸದ್ಯಕ್ಕೆ A1 A2 ಗೊಂದಲದಲ್ಲಿ ಬಿದ್ದು ಹೆಚ್ಚು ಹಣ ಕೊಟ್ಟು ಹಾಲನ್ನ ಖರೀದಿಸೋದು ಬೇಡ. ಕರೆಕ್ಟ್ ಸರ್, ಥ್ಯಾಂಕ್ ಯು ಸರ್. ಓಕೆ, ಈಗ 8:30 ಆಗ್ತಾ ಇದೆ. ಬಹುಶಃ ಇವತ್ತು ತುಂಬಾ ಸಾಕಷ್ಟು ಉಪಯುಕ್ತವಾಗಿರ್ತಕ್ಕಂಥ ಚರ್ಚೆಗಳು ನಡೆದಿದೆ. ಎಲ್ಲರೂ ಭಾಗವಹಿಸಿದ್ರಿ. ಮತ್ತೆ ಸುಮಾ ಮೇಡಮ್ ಅವ್ರನ್ನ ರಿಕ್ವೆಸ್ಟ್ ಮಾಡಿದಾಗ್ಲೆಲ್ಲ ತುಂಬಾ ಬಿಸಿ ಇರ್ತೀನಿ ಸರ್, ಮನೇಲೂ ತುಂಬಾ ಕೆಲಸ ಇದೆ, ಆಫೀಸಲ್ಲೂ ತುಂಬಾ ಕೆಲಸ ಇದೆ ಅಂತ ಹೇಳ್ತಿದ್ರು. ಬಟ್ ಇವತ್ತು ತುಂಬಾ ನಮಗೋಸ್ಕರ ವಿಶೇಷವಾಗಿ ಅವರು ಟೈಮ್ ಅನ್ನ ಹೊಂದಿಸ್ಕೊಂಡು ಸಾಕಷ್ಟು ಮಾಹಿತಿಯನ್ನ ಕೊಟ್ಟಿದ್ದಾರೆ. ವಿಶೇಷವಾಗಿ ಅವ್ರಿಗೆ ಪಾಪ ಅವ್ರಿಗೆ ಹುಷಾರು ಇದ್ದಾಗಿಲ್ಲ ಅನ್ಸುತ್ತೆ, ತುಂಬಾ ಕೆಂಬರ್ತಾ ಆದ್ರೂ ಕೂಡ ನೀವು ಇವತ್ತಿನ ಈ ಒಂದು ಚರ್ಚೆಯಲ್ಲಿ ಭಾಗವಹಿಸಿದ್ರೆ ತುಂಬಾ ಧನ್ಯವಾದಗಳು. ಮತ್ತೆ ಡಾಕ್ಟರ್ B.K. ರಮೇಶ್ ಅವರಂತೂ ಇದಕ್ಕೆ ಸಾಕಷ್ಟು ಪ್ರಿಪರೇಷನ್ ಅನ್ನು ಕೂಡ ಮಾಡ್ಕೊಂಡಿದ್ದಾರೆ. ಎಲ್ಲಾ ಮಾಹಿತಿಯನ್ನ ಏನು ನಮಗೂ ಕೂಡ, ನಾನು ವೆಟರ್ನರಿಯನ್ ಆಗಿದ್ರು ಕೂಡ ನನಗೂ ಕೂಡ ಇವತ್ತಿನ ಈ ಚರ್ಚೆ ಏನಿದೆ ಸಾಕಷ್ಟು ಹೊಸ ವಿಷಯಗಳನ್ನ ಕೊಟ್ಟಿದೆ ಅನ್ನೋ ಮಟ್ಟಕ್ಕೆ ಅವರು ಪ್ರಿಪರೇಷನ್ ಇತ್ತು. ಮತ್ತೆ ಇವತ್ತೇನ್ ಭಾಗವಹಿಸಿದ್ರ ಎಲ್ಲರಿಗೂ ಕೂಡ ಇದರ ಉಪಯೋಗ ಸಿಕ್ಕಿದೆ ಅಂತ ಅನ್ಕೊಳ್ತೀನಿ. ಮತ್ತೆ ಅನುರಾಧ ಕಟ್ಟಿ ಮೇಡಮ್ ಸ್ವಲ್ಪ ಲೇಟ್ ಆಗಿ ಜಾಯಿನ್ ಆದ್ರೂ ಕೂಡ ಈ ಚರ್ಚೆನ ತುಂಬಾ ಚೆನ್ನಾಗಿ ಅದನ್ನ ಮುಂದುವರ್ಸ್ಕೊಂಡು ಹೋಗೋದಕ್ಕೆ ಅವರು ಮಾತುಗಳು ತುಂಬಾ ಉಪಕಾರಿ ಆಗಿತ್ತು. ಜೊತೆಗೆ ಇವತ್ತಿನ ಚರ್ಚೆಯಲ್ಲಿ ರವಿ ಅವರು, ಅರುಣ್ ಕುಮಾರ್, ಡಾಕ್ಟರ್ ಆರಾಧ್ಯ ಅವರು, ರಾಜಲಕ್ಷ್ಮಿ ಅವರು ಎಲ್ಲರೂ
ಭಾಗವಹಿಸಿದ್ದು ಕೂಡ ತುಂಬಾ ಚೆನ್ನಾಗಿತ್ತು. ಅವ್ರು ಕೇಳಿದ ಪ್ರಶ್ನೆ ಎಲ್ಲರಿಗೂ ಅನ್ವಯ ಆಗುವಂತ ಪ್ರಶ್ನೆಗಳನ್ನ ಕೇಳಿದ್ದಾರೆ. ಸೊ ಅವ್ರಿಗೂ ಕೂಡ ಎಲ್ಲರ ಪರವಾಗಿ ಧನ್ಯವಾದಗಳನ್ನ ಅರ್ಪಿಸ್ತೀನಿ. ಸೊ ಇವತ್ತಿನ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಡಾಕ್ಟರ್ ರಮೇಶ್ ಅವ್ರಿಗೆ, ಸುಮಾ ಅವ್ರಿಗೆ, ಡಾಕ್ಟರ್ ಅನುರಾಧ ಕಟ್ಟಿ ಅವ್ರಿಗೆ ಎಲ್ಲರಿಗೂ ವಿಶೇಷವಾದ ಧನ್ಯವಾದಗಳನ್ನ ಅರ್ಪಿಸ್ತಾ ಭಾಗವಹಿಸಿರ್ತಕ್ಕಂಥ ಎಲ್ಲರಿಗೂ ಕೂಡ ಮತ್ತೊಮ್ಮೆ ಹೃದಯಪೂರ್ವಕ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀನಿ. ಎಲ್ಲರಿಗೂ ಶುಭರಾತ್ರಿ. ಮತ್ತೆ ಒಂದು ರಿಕ್ವೆಸ್ಟ್, ಸೊ ಇದೇ ರೀತಿ ಈ ಒಂದು ವಿಡಿಯೋ ಸಂವಾದ ಕಾರ್ಯಕ್ರಮವನ್ನ ಮುಂದುವರಿಸಬೇಕು ಅಂತಂದ್ರೆ ಯಾರಾದ್ರೂ ನಮ್ಮ ಗ್ರೂಪ್ ಅಲ್ಲಿ ಆಸಕ್ತಿ ಇರೋರು ಅಥವಾ ವಿಶೇಷವಾಗಿರ್ತಕ್ಕಂಥ ವಿಷಯ ಗೊತ್ತಿರೋರು ಇದ್ರೆ ದಯವಿಟ್ಟು ತಿಳಿಸ್ರಿ. ಅಂತಹ ಕಾರ್ಯಕ್ರಮಗಳನ್ನ ನಾವು ಪ್ರತಿ ವಾರ ನಡೆಸ್ಬೋದು. ಯಾರು ಸಿಕ್ಕಿಲ್ಲದ್ರೆ ಪ್ರತಿ 2ನೇ ಮತ್ತು 4ನೇ ಶನಿವಾರ ಅಂತೂ ಖಂಡಿತ ನಡೆಸೋಣಂತೆ. ಅಥವಾ ನಿಮಗೆ ಪರಿಚಯ ಇದ್ದವ್ರು ಯಾರಾದ್ರೂ ಇದ್ರು ಕೂಡ ದಯವಿಟ್ಟು ತಿಳಿಸ್ರಿ. ನೀವು ಅವ್ರನ್ನ ರಿಕ್ವೆಸ್ಟ್ ಮಾಡ್ಕೊಂಡು ಈ ತರದೊಂದು ಕಾರ್ಯಕ್ರಮ ಮಾಡಬಹುದು ಅಂತ ಹೇಳಿದ್ರೆ ಅದನ್ನ ಕೂಡ ನಾವು ಅರೇಂಜ್ ಮಾಡಬಹುದು. ಸೊ ಎಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳನ್ನು ತಿಳಿಸ್ತಾ ಶುಭರಾತ್ರಿ, ನಮಸ್ಕಾರ. ಎಲ್ರಿಗೂ ಧನ್ಯವಾದಗಳು ಸರ್. ಧನ್ಯವಾದಗಳು ಸರ್. ಥ್ಯಾಂಕ್ ಯು ಸರ್, ಅಷ್ಟು ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ. ಥ್ಯಾಂಕ್ ಯು ವೆರಿ ಮಚ್. ಓಕೆ ಮೇಡಮ್, ನಮಸ್ತೆ. ನಮಸ್ತೆ ಸರ್.